ಚರ್ಚೆಯಾಗ್ತಾ ಇದೆ. ಎರಡು ವಿಷಯಗಳ ಪೈಕಿ ಇವತ್ತು ನಾವು ವಕ್ಫ್ ತಿದ್ದುಪಡಿ ಕಾನೂನಿನ ವಿಷಯಕ್ಕೆ ಚರ್ಚೆ ಮಾಡ್ತಾ ಇದ್ದೀವಿ. ದೇಶದಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಕರ್ನಾಟಕದಲ್ಲಿ ಪ್ರತಿಭಟನೆಯ ತಯಾರಿಗಳು ನಡೀತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಹಿರಿಯ ಮುಸ್ಲಿಂ ನಾಯಕರು ಈ ಒಂದು ಪ್ರತಿರೋಧದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಶಫೀಸ್ ಆದಿ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಶಫೀಸ್ ಆದಿ ಅವರೇ. ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಾಗಿ ಅನೇಕರಿದ್ದೀರಿ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶಫೀಸ್ ಆದಿ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಹೇಗೆ ನಡೀತಾ ಇದೆ ವಕ್ಫ್ ಕಾನೂನು ತಿದ್ದುಪಡಿಯನ್ನು ವಿರೋಧಿಸಿ ಹೋರಾಟದ ತಯಾರಿ? ಈಗಾಗಲೇ ನೀವು ನೋಡಿ ಅಜಿತ್, ದೇಶದಾದ್ಯಂತ ಈ ವಕ್ಫ್ ಬಿಲ್ ಮಸೂದೆಯಾಗಿ ಲೋಕಸಭೆಯಲ್ಲಿ ಮಂಡನೆ ಮಾಡಬೇಕು ಅಂತ ಚರ್ಚೆ ನಡೆದಾಗಲೇ JPC ಅವರು ಎಲ್ಲ ರಾಜ್ಯಗಳಿಗೂ ಭೇಟಿ ಕೊಟ್ಟರು. ಆ ಭೇಟಿ ಕೊಟ್ಟಾಗ ವಕ್ಫ್ ನಮ್ಮ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ, ಅದೇ ರೀತಿ ವಕ್ಫ್ ಆಸ್ತಿಗಳ ದೊಡ್ಡ ದೊಡ್ಡ ಸಂಸ್ಥೆಗಳು ಎಲ್ಲೋ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀವಿ, ಮನವಿ ಮಾಡಿದ್ದೀವಿ. ಇದು ನಮ್ಮ ಸಮುದಾಯದ ದೊಡ್ಡದಾದಂಥ ಆಘಾತಕಾರಿಯಾದಂಥ ಬೆಳವಣಿಗೆ. ಈ ತಿದ್ದುಪಡಿಯಲ್ಲಿ ಯಾವುದು ಕರಡಿತ್ತೋ ಆ ಕರಡಿನ ಮೇಲೇನೆ ನಾವು ಚರ್ಚೆ ಮಾಡಿದ್ದೀವಿ. ರಿಕ್ವೆಸ್ಟೂ ಮಾಡಿಯಾಗಿದೆ, ಮನವಿನೂ ಕೊಟ್ಟಾಗಿದೆ ದೇಶದಾದ್ಯಂತ ಪ್ರತಿಭಟನೆಗಳ ರೂಪದಲ್ಲಿ. ಅದೇ ರೀತಿ JPC ಖುದ್ದಾಗಿ ಬಂದಿತ್ತು. ಅವತ್ತು ನಾನು ಅದರಲ್ಲಿ ಪಾಠ ಆಗಿದ್ದೆ. ಎಲ್ಲ ವಿಚಾರಗಳನ್ನು ಮಂಡನೆ ಮಾಡಿದ್ದೀವಿ. ಎಲ್ಲಿ ಸಂವಿಧಾನಕ್ಕೆ ತೊಂದರೆ ಆಗತ್ತೆ, ಎಲ್ಲಿ ಮುಸ್ಲಿಂ ಸಮುದಾಯಕ್ಕೆ ತೊಂದರೆ ಆಗತ್ತೆ, ಇದರಿಂದ ವಾಪಸ್ ಬರಬೇಕು. ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು ನಮ್ಮ ದೇಶದ ಜನರ ಅಭಿವೃದ್ಧಿ, ಅದೇ ರೀತಿಯಲ್ಲಿ ಡೆವಲಪ್ಮೆಂಟ್. ಅದು ಬಿಟ್ಟು ಇಂತಹ ಒಂದು ಸಮುದಾಯವನ್ನು ಒಂದು ಸಮುದಾಯಕ್ಕೆ ಧಕ್ಕೆಯಾಗುವಂತಹ ಇಂಥ ಆಕ್ಟ್ಗಳನ್ನು, ಕಾಯ್ದೆಗಳನ್ನು ತಂದು ದೇಶಕ್ಕೆ ಏನು ಪ್ರಯೋಜನ ಇದೆ? ದೇಶದ ಪ್ರಯೋಜನ ಏನು ಅಂತ ನಾನು ಕೇಳ್ತಾ ಇರೋದು. ಈ ದೇಶಕ್ಕೆ ಈ ವಕ್ಫ್ ಆಕ್ಟ್ ಇಂದ ಏನು ಪ್ರಯೋಜನ ಆಯ್ತು? ತ್ರಿವಳಿ ತಲಾಕ್ ಬಂತು, ಅದೇ ರೀತಿಯಲ್ಲಿ ಹಿಜಾಬ್ ಬಂತು. ಇದರಿಂದ ನಮ್ಮ ದೇಶಕ್ಕೆ ಆದಂತಹ ಪ್ರಯೋಜನ ಏನು? ಈ ದೇಶದ ಅಭಿವೃದ್ಧಿಗಾದಂತಹ ಪ್ರಯೋಜನಗಳೇನು ಅಂತ ಕೇಂದ್ರ ಸರ್ಕಾರದಿಂದ ಕೇಳಿದ್ದೀವಿ ನಾವು. JPC ಅವರಿಗೂ ಮನ ಮುಟ್ಟುವ ರೀತಿಯಲ್ಲಿ ಮನವರಿಕೆ ಮಾಡಿದ್ದೆವು. ಆದರೂ ಅದನ್ನು ಕೇಳದೆ ಲೋಕಸಭೆಯಲ್ಲೂ ಮಂಡನೆ ಆಯಿತು, ರಾಜ್ಯಸಭೆಯಲ್ಲೂ ಮಂಡನೆ ಆಯಿತು. ಅಲ್ಲಿ ಬಹುಮತ ಇದೆ, ಆಕ್ಟ್ ಆಯಿತು. ಈಗ ಆಕ್ಟ್ ಆದ ನಂತರ ನಾವೇನು ಮಾಡಬೇಕು? ಬೇರೆ ಗತಿ ಇಲ್ಲ, ನಾವು ಸುಪ್ರೀಂ ಕೋರ್ಟ್ ಕದ ತಟ್ಟಲೇಬೇಕು. ಈಗಾಗಲೇ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದೀವಿ. ಅದರೊಟ್ಟಿಗೆ ಮತ್ತೂ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳ ಮನಸ್ಸೆಲ್ಲಾದರೂ ಹೃದಯ ಶ್ರೀಮಂತಿಕೆಯಿಂದ ವಾಪಸ್ ತಗೊಳ್ಳುವಂತಹ ಪ್ರಯತ್ನ ಮಾಡಿದರೆ ನಮಗೆ ಒಳ್ಳೆಯದಲ್ವೇ ಎಂಬ ರೀತಿಯಲ್ಲಿ ದೇಶದಾದ್ಯಂತ ನಾವು ಶಾಂತಿಯುತವಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅದು ಕರ್ನಾಟಕದಲ್ಲೂ ನಾವು ಈಗ ಮಂಗಳೂರಲ್ಲಿ ಶಾಂತಿಯುತ ಪ್ರತಿಭಟನೆ, ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಶಾಂತಿಯಿಂದ ನೋಡಿ. ಒಂದು ಪ್ರತಿಭಟನೆ ಅಂತ ಹೇಳುವಾಗ ಕೆಲವು ಮಂದಿ ಕಿಡಿಗೇಡಿಗಳು ಇರ್ತಾರೆ. ನಾವೆಷ್ಟು ಪ್ರಿಕಾಷನ್ಸ್ ಮಾಡಬೇಕು ಅದೆಲ್ಲ ಮಾಡಿ. ಈಗ ಮಂಗಳೂರಲ್ಲಿ ನೋಡಿ, ನಿನ್ನೆ ಕಮಿಷನರ್ ಅವರು ಎಲ್ಲರೂ ಬಂದಿದ್ರು. ಎಲ್ಲ ಉಲಮಾಗಳು, ಕಾಜಿಗಳೆಲ್ಲ ನಿರ್ದೇಶನವೇ ಕೊಟ್ಟಿದ್ದೀವಿ ನಾವು, ಯಾವ ರೀತಿ ಬರಬೇಕು, ನಿಮ್ಮ ಘೋಷಣೆ ಹೇಗಿರಬೇಕು, ದಾರಿ ಹೋಕರಿಗೆ. ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ, ಹೆದ್ದಾರಿಯಲ್ಲ ಗ್ರೌಂಡ್ ಅಲ್ಲಿ ಪಕ್ಕದಲ್ಲಿ. ಆದ್ರಿಂದ ಲಕ್ಷಾಂತರ ಜನರು ಬರುವಾಗ ಅಲ್ಲಿ 50,000 60,000 ಜನರಿಗೆ ಮಾತ್ರ ತುಂಬಿಕೊಳ್ಳುವಂತಹ ಗ್ರೌಂಡ್ ಇದೆ. ಉದ್ರೇಕಾರಿ ವರ್ತನೆ ಮಾಡಬಹುದು. ಅದಕ್ಕೆ ನಾವು ಪೊಲೀಸರಿಗೆ ಹೇಳಿದ್ದೀವಿ, ನಮ್ಮ ಸ್ಕ್ವಾಡ್ ಅನ್ನು ನಾವು ಅಲ್ಲಿ ನೇಮಕ ಮಾಡಿದ್ದೀವಿ. 1,300 ಮಂದಿಯ ವಾಲಂಟಿಯರ್ಸ್ ಇದಿದೆ. ಅದೇ ರೀತಿ ಅಬ್ಸರ್ವ್ ಮಾಡೋಕೆ ಜನರನ್ನು ನಾವು ಇಟ್ಟಿದ್ದೀವಿ. ಉದ್ರೇಕಕಾರಿ, ಅದೇ ರೀತಿಯಲ್ಲಿ ಯಾವುದಾದ್ರೂ ಒಂದು ಧರ್ಮದ ವಿರುದ್ಧ ಚರ್ಚೆ ಮಾಡುವಂತ, ಧರ್ಮದ ವಿರುದ್ಧ ಘೋಷಣೆ ಮಾಡುವಂತ ಯಾರಾದ್ರೆ ಆಗಲೇ ಪೊಲೀಸರು ಹಿಡಿದು ಅವರನ್ನು ಕಾನೂನಿಗೆ ಒಪ್ಪಿಸಬೇಕು ಅಂತ. ಮುರ್ಷಿದಾಬಾದ್ ನಲ್ಲಿ 3 ಜನರ ಕೊಲೆಯಾಗಿದೆ, ತಂದೆ ಮಗ ಸೇರಿದಂತೆ 3 ಜನರ ಕೊಲೆಯಾಗಿದೆ. ಹಿಂದೂಗಳು ಮನೆ ಬಿಟ್ಟು ಓಡ್ ಹೋಗ್ತಾ ಇದ್ದಾರೆ ಅಕ್ಕಪಕ್ಕದ. ನೋಡಿ, ಹಿಂದೂಗಳು ಮನೆ ಬಿಟ್ಟು ಓಡಬೇಕಾದಂತಹ ಪರಿಸ್ಥಿತಿ ಭಾರತದಲ್ಲಿ ಬಂದೇ ಇಲ್ಲ. ಭಾರತದಲ್ಲಿ ಬಂದಿರುವುದು ನೀವು ಗುಜರಾತ್ ಇತರ ಕಡೆಗಳಲ್ಲ, ಮುಸ್ಲಿಂ ಸಮುದಾಯ ಮನೆ ಬಿಟ್ಟು ಓಡುವಂತ ಹಲವಾರು ಘಟನೆಗಳು ಬಂದಿದೆ. ನಾನು ಸುಳ್ಳು ಅಂತ ಹೇಳಲ್ಲ ಅಜಿತ್, ನಾನು ಹೇಳ್ತಾ ಇರೋದು ಕೇಳಿ. ಒಂದು ವೇಳೆ ಹಾಗೆ ಮಾಡಿ ಮಮತಾ ಬ್ಯಾನರ್ಜಿ ಅವರ ಅತಿ ದೊಡ್ಡ ತಪ್ಪು ಅದು. ಮಾಡಬಾರ್ದು. ಯಾಕೆಂದ್ರೆ ಯಾರು ಓಡಿ ಹೋಗಬಾರ್ದು. ಈ ದೇಶದ ಜನರು ಹಿಂದೂಗಳಲ್ಲಿ ಓಡಬೇಕು. ಎಲ್ಲೂ ಓಡುವಂತಹ ಪರಿಸ್ಥಿತಿ ಬಂದರೆ ಆ ರಾಜ್ಯದ ಲಾ ಅಂಡ್ ಆರ್ಡರ್ ಅದು ಹದಗೆಟ್ಟಿದೆ ಅಂತ ಅದರ ಅರ್ಥ. ಅದರಿಂದ ಅಂತಹ ಅಹಿತಕರ ಘಟನೆಗಳಿಗೆ ನಾವು ಅವಕಾಶ ಕೊಡಲೇಬಾರದು. ನಮ್ದು ಶಾಂತಿಯುತವಾದಂಥ, ಅದೇ ರೀತಿ ಕಾನೂನುಬದ್ಧವಾದಂಥ ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ವಿ. ಅದರಲ್ಲೂ ಈಗ ಉಲಮಾಗಳು ಕರೆ ಕೊಟ್ಟಿರೋದು, ಧಾರ್ಮಿಕ ವಿದ್ವಾಂಸರು. ನಿಮ್ಗೆ ಗೊತ್ತಿದೆ, ಧಾರ್ಮಿಕ ವಿದ್ವಾಂಸರು ಕರೆ ಕೊಡುವಾಗ ಯಾವತ್ತೂ ಉದ್ರೇಕಾರಿ ವರ್ತನೆ, ಅದೇ ರೀತಿಯಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕ್ರಮಗಳು ತುಂಬಾ ಕಡಿಮೆ. ಪಶ್ಚಿಮ ಬಂಗಾಳದಲ್ಲಿ ಆಗಿದ್ದರೆ ಅದನ್ನು ನಾನು ಖಂಡಿಸ್ತೀನಿ. JPCನ ನೀವು ಮೀಟ್ ಮಾಡಿದಾಗ ನಿಮ್ಮ ಬೇಡಿಕೆ ಏನಾಗಿತ್ತು? ನೀವು ಪ್ರಪೋಸ್ ಮಾಡ್ತಾ ಇರೋದ್ರಲ್ಲಿ ಇಂತಿಂಥ ಅಂಶಗಳು ನಮಗೆ ಇಷ್ಟ ಇಲ್ಲ, ಇದನ್ನ ಬದಲಾಯಿಸಿ ಅಂತ ಹೇಳಿದ್ರ, ಅಥವಾ ಈ ಕಾನೂನಿನ ಸುದ್ದಿಗೆ ಬರಬೇಡಿ ಅಂತ? ಇಲ್ಲ ಹೇಳಿಲ್ಲ ನಾವು.
ನಾವು ತಿದ್ದುಪಡಿ ಅಜಿತ್ ಹಲವಾರು ಸಂದರ್ಭದಲ್ಲಿ ಆಗಿದೆ. 1913ರಲ್ಲಿ ಸ್ಟಾರ್ಟ್ ಆದಂತ ಇದು 1955ರಲ್ಲಿ ವಕ್ಫ್ ಬೋರ್ಡ್ ಬಂತು. ನಂತರ 1995ರಲ್ಲಿ ಬಂತು, 2013ರಲ್ಲಿ ಬಂತು. ಕಾಂಗ್ರೆಸ್ ಸರ್ಕಾರ ತಿದ್ದುಪಡಿ ಮಾಡಿದರೆ ವಿರೋಧಿಸಲ್ಲ, ಬಿಜೆಪಿ ಸರ್ಕಾರ ತಿದ್ದುಪಡಿ ಮಾಡಿದರೆ ನಾವು ವಿರೋಧಿಸ್ತೀವಿ ಎಂಬ ಒಂದು ಮಾತು ಸಹ ನಾವು ಇಷ್ಟ ತನಕ ಹೇಳಿಲ್ಲ. ಆವತ್ತು ನಾವು ವಿರೋಧ ಮಾಡಬೇಕಾಗಿದ್ದು ಮಾಡಿದ್ದೀವಿ. ಸಾಬಾನು ಕೇಸು ನಿಮ್ಮ ಮುಂದಿದೆ. ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು, ನಾವು ವಿರೋಧ ಮಾಡಿದ್ದೀವಿ. ಇಲ್ಲಿ ನಾವು ಹೇಳಿರೋದು ಕೆಲವು ಅಂಶಗಳು ಮಾತ್ರ. 55 ತಿದ್ದುಪಡಿ ಇಂಪಾರ್ಟೆಂಟ್ ಇದೆ, 40 ಮತ್ತು 14 ಸೇರಿಸಿದ್ದಾರೆ. ಅದರಲ್ಲಿ 4-5 ಮಾತ್ರ ನಮಗೆ ಎಫೆಕ್ಟ್ ಆಗುವ ವಿಚಾರ. ಇದನ್ನು ನೋಡಿ, ಇದು ವರ್ಕ್ ಬೈ ಯೂಸರ್. ವರ್ಕ್ ಬೈ ಯೂಸರ್ ಫಸ್ಟ್ ಸಂಪೂರ್ಣವಾಗಿ ವರ್ಕ್ ಬೈ ಯೂಸರ್ ಡಿಸ್ಟ್ರಿಕ್ಟ್ ಇವರಿಗೆ ಕೊಟ್ಟರು, ಕಲೆಕ್ಟರ್ ಕೊಟ್ಟರು, DC ಕೊಟ್ಟರು. ಅದನ್ನು ನಾವು ವಿರೋಧ ಮಾಡಿದ ನಂತರ ಈಗೇನು ಮಾಡಿದ್ದಾರೆ ಅಂತ ಹೇಳಿದರೆ, ವರ್ಕ್ ಬೈ ಯೂಸರ್ ಅಂದ್ರೆ ಅನಾದಿ ಕಾಲದಿಂದ ಮಸೀದಿ, ಮದರಸಗಳು, ದರ್ಗಾಗಳು ಯಾವುದಲ್ಲಿ ಇದೆಯೋ ಅದರ ಬಗ್ಗೆ ನಾವು ಚಕಾರ ಎತ್ತಲ್ಲ, ಅದರ ಬಗ್ಗೆ ನಾವು ಇದು ಕೊಡಲ್ಲ, ಅದಕ್ಕೆ ನೀವು ದಾಖಲೆ ಕೊಡಬೇಕಾಗಿಲ್ಲ. ಬಟ್ ಡಿಸ್ಪ್ಯೂಟ್ ಇರುವಂತಹ ಜಾಗ, ಅದೇ ರೀತಿ ಸರ್ಕಾರಿ ಜಾಗ, ಅಲ್ಲಿ ನೀವು ದಾಖಲೆ ಕೊಡಬೇಕು ಅಂತ ಹೇಳ್ತಾರೆ. ಜ್ಞಾನ ವ್ಯಾಪಿ ಬಗ್ಗೆ ಏನ್ ಹೇಳ್ತೀರಾ? ಜ್ಞಾನ ವ್ಯಾಪಿ ಬಗ್ಗೆ ಏನ್ ಹೇಳ್ತೀರಾ? ನಾನು ಹೇಳ್ತಾ ಇರೋದು ಜ್ಞಾನ ವ್ಯಾಪಿ ಬಗ್ಗೆ ಏನ್ ಹೇಳ್ತೀನಿ. ಇಟ್ ಈಸ್ ಇನ್ ದ ಕೋರ್ಟ್. ಹೌದಲ್ವಾ? ಎಷ್ಟು ವರ್ಷಗಳಿಂದ ಮಸೀದಿ ಇದೆ? ವರ್ಷಿಪ್ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಗೆ ವಿರುದ್ಧ ಆಗಲ್ವಾ? ಪ್ಲೇಸಸ್ ಆಫ್ ವರ್ಷಿಪ್, ನಾವು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಇನ್ನೊಂದ್ಸಲ ಚರ್ಚೆ ಮಾಡೋಣ. ಒಂದೇ ನಿಮಿಷ ರೀ. ಸ್ವತಂತ್ರ ಭಾರತದಲ್ಲಿ ಭಾರತದ ಪ್ರಜೆಗಳಿಗೆ ಶಾಸಕಾಂಗದಿಂದ ಕಾರ್ಯಾಂಗದಿಂದ ಅನ್ಯಾಯ ಆದ್ರೆ ಅವ್ರಿಗಿರುವಂತಹ ಏಕೈಕ ಆಸರೆ ನ್ಯಾಯಾಂಗ. ನೀವು ಕೋರ್ಟ್ಗೆ ಹೋಗಿ ನ್ಯಾಯ ಕೇಳಿ ಅಲ್ಲಿ ಅಂತ. ಆದರೆ ಹಿಂದೂಗಳು ತಮ್ಮ ತಮ್ಮ ಪ್ರಾರ್ಥನಾ ಸ್ಥಳಗಳ ವಿಷಯದಲ್ಲಿ ಕೋರ್ಟಿಗೂ ಹೋಗಂಗಿಲ್ಲ ಅನ್ನುವ ಕಾನೂನನ್ನು ಸಂಸತ್ತು ಪಾಸ್ ಮಾಡಿಬಿಟ್ರೆ, ಅದನ್ನು ಸಂವಿಧಾನಾತ್ಮಕವಾಗಿದೆ ಅನ್ನುವ ಕಾರಣಕ್ಕಾಗಿ ಹಿಂದೂ ಸಮಾಜ ಒಪ್ಕೊಳ್ಬೇಕು ಅನ್ನೋದಾದ್ರೆ ವಕ್ಫ್ ಆಕ್ಟ್ ಅನ್ನ ಸಂಸತ್ತು ಪಾಸ್ ಮಾಡಿದೆ. ವಕ್ಫ್ ಆಕ್ಟ್ ಸಂಸತ್ತು ಪಾಸ್ ಮಾಡಿದೆ. ತುಂಬಾ ವರ್ಷಗಳಿಂದ ಈ ಒಂದು ತಪ್ಪು ಮಾಹಿತಿ ಹೋಗ್ತಾ ಇದೆ. ಇವತ್ತು ಕ್ಲಿಯರ್ ಮಾಡಬೇಕು. ಯಾವ ವಕ್ಫ್ ಆಕ್ಟ್ ಅಲ್ಲಿ ನೀವು ಕೋರ್ಟಿಗೆ ಹೋಗುವಂಗೆ ಇಲ್ಲ ಅಂತ ಹೇಳಿದೆ ಹೇಳಿ ನನಗೆ. ಯಾವುದು ವಕ್ಫ್ ಆಕ್ಟ್ ಅಲ್ಲಿ? ಇದು 1995 ವಕ್ಫ್ ಆಕ್ಟ್. ಇದರಲ್ಲಿ ಕೋರ್ಟಿಗೆ ಹೋಗುವಂಗಿಲ್ಲ. ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ. ಇದು ತಪ್ಪು ಮಾಹಿತಿ. ವಕ್ಫ್ ಆಕ್ಟ್, ವಕ್ಫ್ ಬೋರ್ಡ್ ಕೊಟ್ಟಂತಹ ಅಥವಾ ವಕ್ಫ್ ಟ್ರಿಬ್ಯುನಲ್ ಕೊಟ್ಟಂತಹ ತೀರ್ಪಿನ ವಿರುದ್ಧ ನಾನು ಕೋರ್ಟ್ ನಲ್ಲಿ ಸಿವಿಲ್ ಸೂಟ್ ಹಾಕಬಹುದಾ ಅಥವಾ ರಿಟ್ ಅಪ್ಲಿಕೇಶನ್ ಹಾಕಬೇಕಾ? ಅಲ್ಲಲ್ಲ, ನಾನು ಹೇಳುದು ಕೇಳಿ. ಇದು ಸೆಕ್ಷನ್ 40 ಅಲ್ಲಿ ಏನ್ ಹೇಳ್ತಾ ಇದೆ, ಈಗ ಡಿಲೀಟ್ ಮಾಡಿದ್ದಾರೆ ವಕ್ಫ್ ಏನು ಸೆಕ್ಷನ್ 40 ಅನ್ನು. ಹೌದು, ಅಲ್ಲಿ ಏನು ತುಂಬಾ ನಮ್ಮ ರೂಲ್ಸ್ ಕೊಟ್ಟಿದ್ದೀವಿ. ಒಂದು ನೀವು ಕೋರ್ಟಿಗೆ ಹೋಗೋ ಹಂಗಿಲ್ಲ ಅಂತ ಸುಳ್ಳು ಅಭಿಪ್ರಾಯ ಹೇಳಲಾಗ್ತಾ ಇದೆ. ಹೌದು. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ವಕ್ಫ್ ಟ್ರಿಬ್ಯುನಲ್ ನಿಂದ ನನಗೆ ಅನ್ಯಾಯ ಆದರೆ ನಾನು ಕೋರ್ಟಿಗೆ ಸಿವಿಲ್ ಸೂಟ್ ಹಾಕಬಹುದಾ ಅಥವಾ ರಿಟ್ ಅಪ್ಲಿಕೇಶನ್? ಯಾಕೆ ರಿಟ್ ಅಪ್ಲಿಕೇಶನ್? ಸಿವಿಲ್ ಸೂಟ್ ಯಾಕೆ ಹಾಕಬಾರಲ್ಲ? ನಾನು ಹೇಳುದು ಕೇಳಿ, ಸಿವಿಲ್ ಸೂಟಿಗೆ ಒಂದು ಟ್ರಿಬ್ಯುನಲ್ ಮಾಡಿದೀವಲ್ಲ. ಯಾಕೆ ಟ್ರಿಬ್ಯುನಲ್ ಯಾರು ಮಾಡಿರೋದು? ಅಜಿತ್, ವಕ್ಫ್ ಬೋರ್ಡಾ ಅಥವಾ ಹೈಕೋರ್ಟಾ? ವಕ್ಫ್ ಟ್ರಿಬ್ಯುನಲ್ ಮಾಡಿರೋ ಯಾರು? ಸೆಕ್ಷನ್ 83 ಬಗ್ಗೆ ಮಾತಾಡ್ತಾ ಇದ್ರು. ಒಂದ್ ನಿಮಿಷ ದೊಡ್ಡದಾಗಿ ಹೇಳಿದ್ರು ನಮ್ಮ ಸ್ನೇಹಿತರು MP ಅವರು, ನಮ್ಮ ತೇಜಸ್ವಿ ಸೂರ್ಯ ಅವರೆಲ್ಲ ಹೇಳಿದ್ರು 83 ಅಲ್ಲಿ ಹಂಗಿದೆ ಟ್ರಿಬ್ಯುನಲ್, ಇವರಿಗೆ ಬೇಕಾದ ಏನು ಮಾಡಿದ್ದಾರೆ ಈಗ? ಅಮೆಂಡ್ಮೆಂಟ್ ಆಕ್ಟ್ ನೋಡಿ ನೀವು, ಮುಟ್ಟಿಲ್ಲ. ಅದೇ ರೀತಿಯಲ್ಲಿದೆ ಅಮೆಂಡ್ಮೆಂಟ್ ಅಲ್ಲಿ. ಸೆಕ್ಷನ್ 83 ಮುಟ್ಟೇ ಇಲ್ಲ, ಹಾಗೆ ಇದೆ. ನಾನು ಹೇಳ್ತಾ ಇರೋದು, ಇಡೀ ಕರ್ನಾಟಕದ ಜನತೆಗೆ, ಇಡೀ ದೇಶಕ್ಕೆ ತಪ್ಪು ಮಾಹಿತಿ ಕೊಟ್ಟಿರೋದು ಇವರೇ ಮಾಡಿದಂತ ಟ್ರಿಬ್ಯುನಲ್, ಇವರದೇ ಜಡ್ಜಿಗಳು, ಇವರ ಮುಂದೆ ನಾವು ಕೈಕಟ್ಟಿ ಭಿಕ್ಷೆಗೆ ಬೀಳ್ಬೇಕು ಅಂತ ಈ ತಪ್ಪು ಮಾಹಿತಿ ಕೊಟ್ಟಿಲ್ವಾ ಎಲ್ರು? ಯಾಕೆ ಇವತ್ತು ಎಲ್ಲ ಮಾಹಿತಿ ಕರೆಕ್ಟ್ ಅಲ್ಲ? ಸೆಕ್ಷನ್ 83 ಬಗ್ಗೆ ಮಾತಾಡೇ ಇಲ್ಲ. ಸೆಕ್ಷನ್ 83 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ 1995 ಅಲ್ಲಿ ಏನಿತ್ತು ಅದನ್ನೇ ಹೇಳಲಾಗಿದೆ. ಒಬ್ಬ ಮುಸ್ಲಿಂ ತಜ್ಞ ಬೇಕು ಅಂತ ಹೇಳಿದೆ. ಅಮೆಂಡ್ಮೆಂಟ್ ಬಿಲ್ ಅಲ್ಲೂ ಹೇಳಿದೆ. ಮತ್ತೆ ಏನು ಪ್ರಾಬ್ಲಮ್ ಇತ್ತು ನಿಮ್ಗೆ ಇಷ್ಟರ ತನಕ? ಸೆಕ್ಷನ್ 83 ಇದು ಅಬ್ಬರಿಸಿ ಬೊಬ್ಬಿರಿದ್ರಲ್ಲ, ಏನಾಯ್ತು? ಅಲ್ರಿ, ಇಷ್ಟು ತಿದ್ದುಪಡಿ ಮಾಡಿದ್ದಕ್ಕೆ ಹೊತ್ಕೊಂಡು ಉರಿತಾ ಇದೆ. ಇಷ್ಟು ತಿದ್ದುಪಡಿ ಮಾಡಿದ್ದಕ್ಕೆ ಹೊತ್ಕೊಂಡು ಉರಿತಾ ಇದೆ. ಅಜಿತ್ ಇಲ್ಲಿ ನೋಡಿ, ಈ ಎಲ್ಲೂ ಅಮೆಂಡ್ಮೆಂಟ್ ವಿರುದ್ಧ ನಾವು ಹೇಳಿಲ್ಲ. ಅಮೆಂಡ್ಮೆಂಟ್ ಮಾಡಿ ಅಜಿತ್ 2013 ಅಲ್ಲಿ ಆ ಅಮೆಂಡ್ಮೆಂಟ್ ಅಲ್ಲಿ ನನಗೆ ವೈಯಕ್ತಿಕವಾಗಿ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಇತ್ತು. ಆವತ್ತಿನ ನಾನು ಸರ್ಕಾರದೊಂದಿಗೆ ನಮ್ಮ ಮಾಧುಸ್ವಾಮಿ ಅವರಿಗೆ ಹೇಳಿದ್ದೆ, ಸರ್ ತುಂಬಾ ವಿಚಾರಗಳು ಸ್ವಲ್ಪ ಅಮೆಂಡ್ಮೆಂಟ್ ಮಾಡಿದರೆ ಭೂಕಳ್ಳರಿಗೆ, ಅದೇ ರೀತಿ ಎಂಕ್ರೋಚರ್ಸ್ಗೆ ನಾವು ಕಠಿಣವಾದಂತ ಕ್ರಮ ಕೈಗೊಳ್ಳುವಂತ ವ್ಯವಸ್ಥೆ ಮಾಡಬಹುದಿತ್ತು. ಅದನ್ನು ಕೇಂದ್ರ ಸರ್ಕಾರ ಬಿಟ್ಟು ಅಲ್ಲಿ ಲಿಮಿಟೇಷನ್ ಆಕ್ಟ್ ತಂದಿದೆ. ಲಿಮಿಟೇಷನ್ ಆಕ್ಟ್ ವಕ್ಫ್ ಬೋರ್ಡ್ಗೆ ಲಾಗೂ ಆಗುತ್ತೆ ಅಜಿತ್, ಯಾರಿಗೂ ಇಲ್ಲ. ಹಿಂದೂ ಎಂಡೋಮೆಂಟ್ ಬಿಲ್ಗಿಲ್ಲ,
ಅದೇ ರೀತಿ ಸಿಖ್ ಗುರುದ್ವಾರ limitation? ಅಂದ್ರೆ 70-30 ವರ್ಷಗಳಲ್ಲಿ ಯಾವ್ದಾದ್ರು ನೀವೊಂದು ಜಾಗದಲ್ಲಿ ಸ್ವಾಧೀನದಲ್ಲಿದ್ದರೆ ಆ ಸ್ವಾಧೀನದ ಹಕ್ಕು ಇದೆ. ಅದು ಬೇರೆ ಎಲ್ಲೂ ಯಾವ ಧಾರ್ಮಿಕ ಸಂಸ್ಥೆಗಳಿಗೂ ಲಾಗೂ ಆಗಲ್ಲ. ಬಟ್ ವಕ್ಫ್ ಬೋರ್ಡ್ಗೆ ಲಾಗೂ ಮಾಡಿದ್ದಾರೆ. ಅದರ ಅರ್ಥ ಏನಂತ, ಒಂದು ಧಾರ್ಮಿಕ ಸಂಸ್ಥೆಯ ಜಮೀನನ್ನ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿ 20-30 ವರ್ಷ ಅನುಭವಿಸಿದ್ರೆ ಏನಾಗುತ್ತೆ? ಅನುಭವಿಸಿದ್ರೆ ಅವರಿಗೆ ಹಕ್ಕಿದೆ. ಯಾರಿಗೆ ನಾನು ಸ್ವಾಧೀನದಲ್ಲಿ ಇದ್ದೀನಿ ಅಂತ ಹೇಳಿ ಆ ಹಕ್ಕು ಇಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಅಲ್ಲಿ, ಇದು ವಕ್ಫ್ ಆಸ್ತಿಯಲ್ಲಿ ಇಷ್ಟ ತನಕ ಅವನಿಗೆ ಅನ್ವಯ ಆಗ್ತಾ ಇರಲಿಲ್ಲ. ಅದು ಮಾತ್ರ ಅಲ್ಲ, ಹಿಂದೂ ಎಂಡೋಮೆಂಟ್ ಬಿಲ್ ಅಲ್ಲೂ ಇಲ್ಲ, ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೂ ಇಲ್ಲ ಭಾರತದಲ್ಲಿ. ಬಟ್ ಇಲ್ಲಿ ಕೊಟ್ಟಿದ್ದಾರೆ. ಒಬ್ಬ ಹಿಂದೂ ಸಹೋದರ ಇನ್ಯಾವುದೋ ಧರ್ಮದಿಂದ ಹಿಂದೂ ಕನ್ವರ್ಟ್ ಆದ ಅಂತ ಅನ್ಕೊಳ್ಳಿ. ಕನ್ವರ್ಟ್ ಆದ ಮಾರನೇ ದಿವಸ ಯಾವುದೋ ಒಂದು ದೇವಸ್ಥಾನ ಟ್ರಸ್ಟಿಗೆ ಬರೆದು ಕೊಟ್ಟಾಗ ನಾನು ಅದನ್ನ ವಕ್ಫ್ ಅನ್ನೋದಕ್ಕೆ ಸಮಾನಾಂತರ ಶಬ್ದ ಹಿಂದೂ ಧರ್ಮದಲ್ಲಿ ಇಲ್ಲ, ಆದ್ರೂ ನಾನು ಇದನ್ನ ದೇವಸ್ಥಾನಕ್ಕೆ ಬರೆದು ಕೊಟ್ಟಿದ್ದೀನಿ, ಇದರಿಂದ ಬರುವ ಆದಾಯ ಹಿಂದೂಗಳಿಗೆ ಮಾತ್ರ ಬಳಕೆಯಾಗಬೇಕು ಅಂತ ನಿಯಮ ಹಾಕೋದಕ್ಕಾಗೋದಿಲ್ಲ. ಎಲ್ಲಿದೆ ಕಾನೂನಲ್ಲಿ ಅವಕಾಶ? ಎಲ್ಲಿದೆ ಕಾನೂನಲ್ಲಿ ಅವಕಾಶ? ಕಾನೂನಲ್ಲಿ ಏನು ಬ್ಯಾನ್ ಇದೆ? ಒನ್ಸ್ ವಕ್ಫ್ ಈಸ್ ಆಲ್ವೇಸ್ ವಕ್ಫ್ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹೌದು, ಒನ್ಸ್ ಹಿಂದೂ ದೇವಸ್ಥಾನಕ್ಕೆ ಕೊಟ್ಟಿರೋದು ಸದಾಕಾಲ ಹಿಂದೂ ದೇವಸ್ಥಾನ. ನಾವು ವಿರೋಧ ಮಾಡಿ ಆದ್ದರಿಂದ ಹಿಂದೂ ಎಂಡೋಮೆಂಟ್ ಆಕ್ಟ್ ಗೆ ಅಮೆಂಡ್ಮೆಂಟ್ ಮಾಡಿ ನಾವು ವಿರೋಧ ಹಾಗಾದ್ರೆ ಶಫಿ ಸಾದಿ ಅವರೇ, ಈ ದೇಶದ ಇಷ್ಟು ಆಸ್ತಿ ಹಿಂದೂಗಳದು, ಇಷ್ಟು ಮುಸ್ಲಿಮರದು, ಇಷ್ಟು ಕ್ರಿಶ್ಚಿಯನ್ರದು ಅಂತ ಆಗತ್ತೆ ಹೊರತು ದೇಶದ ಆಸ್ತಿ ಅಂತ ಇಲ್ಲ. ಅದು ಇಲ್ಲಿ ನೋಡಿ, ದೇಶದ ಆಸ್ತಿ ಯಾವುದೇ ಆಸ್ತಿಗಳು ದೇಶದ ಆಸ್ತಿ ಅಂತ ನಾನು ಸ್ವಂತ ಖರೀದಿ ಮಾಡಿದ್ರು ಕೊನೆಗೆ ಏನು ಅಲ್ಲಿ ನಮ್ಗೆ ಏನು ಕ್ರಿಯಾಪತ್ರ ಮಾಡಿಕೊಡ್ತಾರೆ, ಅಲ್ಲಿ ಬರೆಯಲಾಗ್ತದೆ ಸರ್ಕಾರದ ಉದ್ದೇಶಕ್ಕೆ ಯಾವುದಾದರೂ ಸಂದರ್ಭದಲ್ಲಿ ಇಚ್ಛಿಸಿದರೆ ಸರ್ಕಾರಕ್ಕೆ ಎಲ್ಲಾ ವಿಧವಾದಂತಹ ಪರಮಾಧಿಕಾರ ಇದೆ. ಅದು ವಕ್ಫ್ ಆಸ್ತಿ ಅಥವಾ ಹಿಂದೂ ಆಸ್ತಿ, ಸ್ವಂತ ಆಸ್ತಿಗೇನೆ ಇದೆ. ಅದೇ ನಿಮ್ಮ ಮನೆಯದು ಡಾಕ್ಯುಮೆಂಟ್ ತೆಗೆದು ನೋಡಿ ನೀವು, ಆ ಡಾಕ್ಯುಮೆಂಟ್ ಅಲ್ಲೂ ಬರೆಯಲಾಗಿದೆ. ಸರ್ಕಾರ ಇಚ್ಛಿಸಿದರೆ ಸರ್ಕಾರ ಯೂಸ್ ಮಾಡಬಹುದು, ಸರ್ಕಾರ ಯೂಸ್ ಮಾಡಬಹುದು. ನಾನು ಬೆಂಗಳೂರು ನಗರದಲ್ಲಿ ಕನಿಷ್ಠ 200 ಉದಾಹರಣೆಗಳನ್ನು ಕೊಡ್ತೀನಿ. ಮುಜರಾಯಿ ಇಲಾಖೆಯ ಜಾಗದಲ್ಲಿ ಪೊಲೀಸ್ ಸ್ಟೇಷನ್ ಕಟ್ಟಿದ್ದು, ಸರ್ಕಾರಿ ಆಸ್ಪತ್ರೆ ಕಟ್ಟಿದ್ದು, ತಾಲೂಕು ಆಫೀಸ್ ಕಟ್ಟಿದ್ದು, 200 ಉದಾಹರಣೆಗಳನ್ನು ಬೆಂಗಳೂರು ನಗರದಲ್ಲಿ ಕೊಡ್ತೀನಿ ನಾನು. ವಕ್ಫ್ ಆಸ್ತಿಯಲ್ಲಿ ಒಂದು ಪೊಲೀಸ್ ಸ್ಟೇಷನ್, ಒಂದು ಸರ್ಕಾರಿ ಆಸ್ಪತ್ರೆ, ಒಂದು ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಕಾಲೇಜ್, ಬಿಜಾಪುರದ್ದು ಡಿಸಿ ಆಫೀಸು, SP ಆಫೀಸು, ಅದೇ ರೀತಿಯಲ್ಲಿ ವಿವಾದ ಮತ್ತೊಂದು ಆಗತ್ತ ಅಂತ ಗೊತ್ತಿಲ್ಲ, ವಿಧಾನಸೌಧ, ಪಾರ್ಲಿಮೆಂಟ್ ಎಲ್ಲ ಕಟ್ಟಿ ಯಾರು ಕೇಳಿದ್ದಾರೆ ಇಲ್ಲಿ? ಯಾರು ಕೇಳಿದ್ದಾರೆ? ಹೌದು, ಯಕೀನ್ ಶಾ ದರ್ಗಾದ್ದು ಜಾಗ, ಅದು ಡಾಕ್ಯುಮೆಂಟ್ ಇದೆ. ನಾವು ಯಾವತ್ತು ವಿಧಾನಸೌಧ, ಹೌದು ವಿಧಾನಸೌಧದ್ದು ಜಾಗ, ವಿಧಾನಸೌಧ ವಕ್ಫ್ ಆಸ್ತಿ ಆಗಿತ್ತು. ನೀವ್ ಹೇಳ್ತಾ ಇದ್ದೀರಿ ವಕ್ಫ್ ಆಸ್ತಿಯಲ್ಲಿ ಎಲ್ಲಿ ಇದು ಕಟ್ಟಿದ್ದೀರಾ? ಬಿಜಾಪುರದಲ್ಲಿ SP ಆಫೀಸು, ಯತ್ನಾಳ್ ಅದೇ ಹೇಳ್ತಾ ಇರೋದಲ್ವಾ, SP ಆಫೀಸ್ ಇದೆ, DC ಆಫೀಸ್ ಇದೆ. ನಾನು ಹೇಳ್ತಾ ಇರೋದು ಎಷ್ಟು ವಕ್ಫ್ ಆಸ್ತಿಗಳು 55% ಇಲ್ಲಿ ಕಬಳಿಕೆ ಮಾಡಿರುವುದು ಸರ್ಕಾರನೇ. ಆದರೂ ನಾವು ಜನೋಪಯೋಗಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಉಪಯೋಗ ಮಾಡಿದಂತ ಯಾವುದೇ ಸಂಸ್ಥೆಗಳನ್ನು ನಾವು ವಾಪಸ್ ಕೊಡಿ ಅಂತ ಹೇಳಿಲ್ಲ. ರೈತರೊಂದಿಗೆ ನಾವು ವಾಪಸ್ ಕೊಡಿ ಅಂತ ಹೇಳಿಲ್ಲ. ಬಡ ಮನೆಗಳಿಗೆ ನಾವು ನೋಟಿಸ್ ಕೊಟ್ಟಿಲ್ಲ. ನೀವೇ ಈಗ ಅಲ್ಪಸಂಖ್ಯಾತ ಇಲಾಖೆ ಒಂದು ಇದು ಕೊಟ್ಟಿದೆ ಅಜಿತ್, ಒಂದು ಏನು ಎಷ್ಟು ವಕ್ಫ್ ಆಸ್ತಿಗಳಿವೆ ಅಂತ ಹೇಳಿದ್ದಾರೆ. ಅದರಲ್ಲಿ 36 ಲಕ್ಷ ಏಕರ್ ಅಂತ ಇದೆ. ಇದೇ ರಿಜಿಜು ಅವರು ಕೊಟ್ಟಿರೋದು ನೋಡಿ. ಅಲ್ಪಸಂಖ್ಯಾತ 38,16,291 ಎಕರೆ. ಒಂದು ನಿಮಿಷ, ಐ ಸ್ಟ್ಯಾಂಡ್ ಕರೆಕ್ಟೆಡ್. ಇಷ್ಟು ದಿವಸ ಭಾರತದಲ್ಲಿ ವಕ್ಫ್ ಆಸ್ತಿ 9,40,000 ಹೇಳ್ತಾ ಇದ್ವಿ, 9,40,000 ಎಕರೆ ಅಂತ ಮಾತ್ರ ಹೇಳ್ತಿದ್ವಿ. ಈಗ ಬರ್ತಾ ಇರುವ ಮಾಹಿತಿ 38,16,291 ಎಕರೆ ವಕ್ಫ್ ಆಸ್ತಿ. ಕೇಂದ್ರ ಸರ್ಕಾರನೇ ಕೊಟ್ಟಿರೋದು 8,73,328 ನಂಬರ್ ಆಫ್ ಪ್ರಾಪರ್ಟೀಸ್. ನಂಬರ್ ಆಫ್ ಪ್ರಾಪರ್ಟೀಸ್. ಆದ್ರಿಂದ ರಿಜಿಜು ಅವರು ಮೊನ್ನೆ ಹೇಳಿರುವುದು ಏನಂತ ಹೇಳಿದ್ರೆ ಲೋಕಸಭೆಯಲ್ಲಿ 9 ಲಕ್ಷ ಅಂತ ಹೇಳಿದ್ರು ಪ್ರಾಪರ್ಟೀಸ್ ಬಗ್ಗೆ, ಆಸ್ತಿಗಳ ಬಗ್ಗೆ. ಒಂದೇ ನಿಮಿಷ ಕಂಪ್ಯಾರಿಸನ್ ಮಾಡ್ಬಿಟ್ರಿ. ಈಗ ನಾನು ಹೇಳಿದೆ ಮುಜರಾಯಿ ಇಲಾಖೆಯ ಆಸ್ತಿಯಲ್ಲಿ ಸರ್ಕಾರಿ ಕಟ್ಟಡಗಳನ್ನು ಏನೇನು ಕಟ್ಟಿದ್ದಾರೆ ಅಂತ, ಹಂಗೆ ನೀವು ಹೇಳಿದ್ರಿ ವಿಜಯಪುರದಲ್ಲಿ SP ಆಫೀಸು, DC ಆಫೀಸು ಕೂಡ ವಕ್ಫ್ ಆಸ್ತಿ ಆಗಿದ್ದಾವೆ ಅಂತ. ಮುಜರಾಯಿ ಇಲಾಖೆಯ ಆಸ್ತಿಯನ್ನ ಸರ್ಕಾರ ಮುಸಲ್ಮಾನರು ಮಾತ್ರ ಬೇರೆ ಮ್ಯಾನೇಜ್ಮೆಂಟ್ ಇದೆ. ನಾವು ಎಲ್ಲೂ ಅದು ಗಲಭೆಗೆ ಹೋಗೇ ಇಲ್ಲ. ಮುಜರಾಯಿ ಇಲಾಖೆಯ ಆಸ್ತಿಯನ್ನ ಸರ್ಕಾರ ಆದೇಶ ಹೊರಡಿಸಿ ಅಲ್ಲೊಂದು ಪೊಲೀಸ್ ಸ್ಟೇಷನ್ ಕಟ್ಟಿ ಅಂತ ಹೇಳುತ್ತೆ. ಮುಜರಾಯಿ ಇಲಾಖೆ ಜಾಗದಲ್ಲಿ ವಕ್ಫ್ನ ಆಸ್ತಿಯಲ್ಲಿ ಹೊರಟಿರುವಂತಹ ಒಂದು ಆದೇಶ ತೋರಿಸಿ. ಅಲ್ಲ, ಆದೇಶ ಮಾಡೋಕೆ ಆಗಲ್ಲ. ಯಾಕಂದ್ರೆ ಒನ್ಸೆ ವಕ್ಫ್ ಆಲ್ವೇಸ್ ವಕ್ಫ್, ಒನ್ಸೆ ವಕ್ಫ್ ಆಲ್ವೇಸ್ ದೇವರ ಸೊತ್ತು ರೀ, ಅದು ಕೊಡೋಕೆ ಆಗಲ್ಲ ನಾವು. ಅದಕ್ಕೆ 2013 ಅಲ್ಲಿ ಇಲ್ಲಿ ಕೇಳಿ ಅದೇ ಹೇಳ್ತಾ ಇರೋದು. 2024 ಅಲ್ಲಿ ಸುಂದರವಾದ ನಾಮ ಏನು ಕೊಟ್ಟಿದ್ದೀರಾ, ಸಬಲೀಕರಣ, ದಕ್ಷತೆ, ಅಭಿವೃದ್ಧಿ ಏನು ಕೊಟ್ಟಿದ್ದೀರಾ, ಅದರಲ್ಲಿ ಆ ಅಮೆಂಡ್ಮೆಂಟ್ ಎಲ್ಲ ತರಬೇಕಾಗಿರೋದು. ಆ ರೀತಿಯಲ್ಲಿ ಸಾರ್ವಜನಿಕ ಇದಕ್ಕೆ ಉಪಯೋಗ ಮಾಡಿದಂತಹ ಇದನ್ನು ಕಾನೂನುಬದ್ಧಗೊಳಿಸುವ ಹೇಗೆ, ಇದು ನಾನು ಹೇಳ್ತಾ ಇದ್ದೀನಿ. ಬೆಲ್ಲ ಅಲ್ಲಿ
608 ಎಕರೆ ಜಾಗ ಇತ್ತು ನಮ್ದು. 608 ಜಾಗದಲ್ಲಿ 370 ಎಕರೆ ಜಾಗನು ಸರ್ಕಾರ ಕಬಳಿಕೆ ಆಗಿದೆ. 2017ರಲ್ಲಿ ಕಾಗೋಡು ತಿಮ್ಮಪ್ಪರವರ ಅದರಲ್ಲಿ ಒಂದು ಸುತ್ತೋಲನೆ ಹೊರಡಿಸಿದ್ದಾರೆ. 2013ರಲ್ಲಿ ಜಡ್ಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟ್ ಅಲ್ಲಿ. ಆ ಜಡ್ಜ್ಮೆಂಟ್ ಅಲ್ಲಿ ಏನಿದೆ, ಯಾರೆಲ್ಲ ಕಬಳಿಕೆ ಮಾಡಿದ್ದಾರೆ ಅವರ ಉಸಾಬರಿಗೆ ಹೋಗಬಾರದು, ಹಸ್ತಕ್ಷೇಪ ಮಾಡಬಾರದು, ಸ್ಟೇಟಸ್ ಕೋ. ಏನು ಖಾಲಿ ಜಾಗ ಇತ್ತು 84 ಎಕರೆ ಜಾಗ, ಅದನ್ನು ವಕ್ಫ್ಗೆ ಬಿಟ್ಕೊಡ್ಬೇಕು, ವಕ್ಫ್ ಇದು ಮಾಡ್ಲಿ ಅಂತ ಹೇಳಿ ಕೊಟ್ಟು ಬಿಡ್ಬೇಕು ಅಂತ ಹೇಳಿ ನಾನು ಅಧಿಕಾರದಲ್ಲಿದ್ದಾಗಲೂ ಪತ್ರ ವ್ಯವಹಾರಗಳೆಲ್ಲ ನಡೆಯಿತು. ನಾನು ಹೇಳ್ತಾ ಇರೋದು ಆ ಜಾಗದ ಅವಸ್ಥೆ ಏನು ಅಂತ ಹೇಳಿ ನೀವು. ಆ ಜಾಗಕ್ಕೆ ಹೊಸ ಬಿಲ್ ಪ್ರಕಾರ, ಲಿಮಿಟೇಷನ್ ಆಕ್ಟ್ ಪ್ರಕಾರ ಲಾಗು ಆಗತ್ತೆ ಅಂತ ಹೇಳಿದರೆ ಭೂ ಕಳ್ಳರಿಗೆ, ಭೂ ಕಬಳಿಕೆದಾರರಿಗೆ, ಎಂಕ್ರೋಚರ್ಸ್ಗೆ, ಇದರಲ್ಲಿ ಅದಿತ್ತು ಒಂದು ವಿಚಾರ ನೀವು ಇಡೀ ರಾಜ್ಯ ಜನತೆಗೆ ಸ್ಪಷ್ಟಪಡಿಸಿ. 1 ಅಥವಾ 2% ಮಾತ್ರ ನಾನ್ ಮುಸ್ಲಿಮ್ಸ್ ಇರುವುದು. 98% ಇಲ್ಲಿ ಕಬಳಿಕೆದಾರರು ಮುಸಲ್ಮಾನರು, ಅದೇ ರೀತಿ ಪ್ರಭಾವಿಗಳು. ಇವರಿಗೆಲ್ಲ ನೀವು ಅವಕಾಶ ಮಾಡಿ ಕೊಡ್ತಾ ಇರೋದು ಅಂತ ನಾವು ಈ ಅಮೆಂಡ್ಮೆಂಟ್ ಬಿಲ್ ಅನ್ನು ವಿರೋಧಿಸೋಕೆ ಕಾರಣ ಅದು. ಯಾಕೆ ಲಿಮಿಟೇಷನ್ ಆಕ್ಟ್, ಯಾಕೆ ಒಬ್ಬ ಯೂಸರ್ ಅನ್ನು ನೀವು ಡಿಲೀಟ್ ಮಾಡಿದ್ದೀರಾ, ಯಾಕೆ ನೀವು ಲಿಮಿಟೇಷನ್ ಆಕ್ಟ್ ಅನ್ನು ತಂದಿದ್ದೀರಾ, ಯಾಕೆ ನೀವು 3D ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಸ್ವತ್ತುಗಳೆಲ್ಲ ಅಲ್ಲಿ ರಿಜಿಸ್ಟರ್ ಆಗಿದ್ದರೆ ಅದು ವಕ್ಫ್ ಅಂತ ಹೇಳುವಂಗಿಲ್ಲ ಅಂತ ಹೇಳ್ತಾರೆ. ಹೌದು, ಹೆಂಗ್ ಹೇಳಕ್ಕಾಗತ್ತೆ? ವಕ್ಫ್ ಇದ್ರೆ ಅದು ವಕ್ಫ್ ಜಾಗ ಅದು ಅಲ್ಲಾನ ಹೆಸರಲ್ಲಿ ವಕ್ಫ್ ಮಾಡಿ ಹೋಗಿರೋದು ಮುಂದಿನ ರಾಜರುಗಳು. ಅದು ನಮ್ಮ ಪುರಾತತ್ವ ಇಲಾಖೆ, ಸರ್ವೆ ಇಲಾಖೆ ಅಡಿಯಲ್ಲಿ ಅದು ನಮ್ಮ ಸೌಂದರ್ಯವಾಗಿ, ಭಾರತದ ಸೌಂದರ್ಯವಾಗಿ ಇರಲಿ ಅಂತ ತೀರ್ಮಾನ ಮಾಡಿರೋದು. ಯಾವತ್ತಾದ್ರೂ ಅಲ್ಲಿ ನಮ್ಗೆ ವಕ್ಫ್ ಜಾಗ ಬಿಟ್ಕೊಡಿ, ತಾಜ್ ಮಹಲ್ ಬಿಟ್ಕೊಡಿ, ಅದೇ ರೀತಿ ರೆಡ್ ಫೋರ್ಟ್ ಬಿಟ್ಕೊಡಿ, ಅದು ಬಿಟ್ಕೊಡಿ ಅಂತ ಯಾರಾದ್ರೂ ಹೇಳಿದಾರ? ವಕ್ಫ್ ಜಾಗ ಅಂತ ಹೇಳಿರೋದು ಪುರಾತತ್ವ ಇಲಾಖೆ. ಯಾಕೆ ಮುಸಲ್ಮಾನರ ಇದು ಚಿಹ್ನೆಗಳೇ ಇರಬಾರ್ದ ಇಲ್ಲಿ? ಮುಸಲ್ಮಾನರು ಮಾಡಿದಂತ, ಶಾಜಹಾನ್ ಮಾಡಿದ ತಾಜ್ ಮಹಲ್ ತೋರ್ಬಾರ್ದು ಭಾರತದಲ್ಲಿ? ತಾಜ್ ಮಹಲ್ ವಿವಿಧತೆಯಲ್ಲಿ ಏಕತೆ ಎಲ್ಲಿ ಹೊರಟೋಗುತ್ತೆ? ಒಂದ್ ನಿಮಿಷ. ತಾಜ್ ಮಹಲ್ ಬೆಳೆಸ್ತೀವಿ ಅಂತ ಮಾತಾಡಿರೋರು ಈ ದೇಶದಲ್ಲಿ ಸಲಫಿಗಳು, ಸರ್ಕಾರಗಳು ಮಾತಾಡಿಲ್ಲ. ನಾನು ವಹಾಬಿಗಳು ಮಾತಾಡಿದ್ದಾರೆ. ಅದು ಬೇರೆ ವಿಚಾರ. ಬೇರೆ ವಿಚಾರ ಅಲ್ಲ. ನಮ್ಮ ಕೈಗೆ ಅಧಿಕಾರ ಬಂದ್ರೆ ನಾಳೆ ತಾಜ್ ಮಹಲ್ ಇರೋದಿಲ್ಲ ಅಂತ ಮಾತಾಡಿದವರು ವಹಾಬಿಗಳು, ಸಲಫಿಗಳು ಮಾತಾಡಿದ್ದಾರೆ. ಸರ್ಕಾರಗಳು ಯಾವತ್ತೂ ಮಾತಾಡಿಲ್ಲ. ಶಫಿ ಸಾದಿ ಅವರೇ, ಒಬ್ರು ಯಾರೋ ಈಗ ಕೇಸ್ ಹಾಕಿದ್ದಾರೆ, ಅದು ತೇಜೋಮಾಲ್ ಅಂತ. ಇದೆಲ್ಲ ಹೊರಟೋಗ್ತಾ ಇದೆ ಭಾರತದ್ದು ಸೌಂದರ್ಯ, ಎಲ್ಲ ಹೊರಟೋಗ್ಬೇಕು. ಇಲ್ಲಿ ನಮ್ಮ ಮುಸಲ್ಮಾನರು, ಹಿಂದೂಗಳು ಮಾಡಿದಂತಹ ಎಲ್ಲ ನಮ್ಮ ಸೌಂದರ್ಯಗಳನ್ನು, ನಮ್ಮ ಭವ್ಯವಾದ ಪರಂಪರೆಯನ್ನು ಜಗತ್ತಿಗೆ ತೋರಿಸಿಕೊಡಬೇಕಾದ ನಾವು ಮತ್ತು ಹಿಂದಕ್ಕೆ ಹೋಗ್ತಾ ಇದ್ದೀವಿ. ಜೈನ್ ಧರ್ಮದ ಯಾವ್ದಾದ್ರು ಸುಂದರವಾದಂತಹ ಒಂದು ಇದನ್ನು ಇದಿಲ್ಲ, ಇದು ಅವ್ರು ಮಾಡಿದಲ್ಲ, ಯಾವ್ದು 1000 ವರ್ಷಗಳ ಮುಂಚೆ ಅಥವಾ 500 ವರ್ಷ. ನಿಮ್ಗೆ ಬೇಜಾರಾಗಲ್ವಾ ಅಜಿತ್? ಬೇಜಾರಾಗಲ್ವಾ? ಯಾಕೆ ನಮ್ಮ ಧರ್ಮದ ನಾಯಕರು ಮಾಡಿದಂತಹ ಒಂದು ಧರ್ಮಾಧಾರಿತ ಆ ವ್ಯಕ್ತಿ ಮಾಡಿರುವ ಮುಸಲ್ಮಾನ, ಅವನು ಹಿಂದೂ, ಅವನು ಜೈನ ಅಂತ ಯಾಕೆ ಈ ಒಂದು ತಾರತಮ್ಯ ನೀತಿ? ಇದರಿಂದ ಏನು ಲಾಭ ಇದೆ? ಪ್ಯಾಲೆಸ್ಟೈನಿನ ಕಟ್ಟಡಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದ್ರೆ ಭಾರತದಲ್ಲಿ ಅಷ್ಟು ದೊಡ್ಡ ಪ್ರತಿಭಟನೆಗಳಾಗ್ತವೆ. ಬಾಮಿಯಾನ್ ಬುದ್ಧನ ಮೇಲೆ ತಾಲಿಬಾನ್ ಅವರು ಅಟ್ಯಾಕ್ ಮಾಡಿದ್ರೆ ಒಂದು ಪ್ರತಿಭಟನೆಯನ್ನು ತೋರಿಸಿ ನೀವು ಭಾರತದಲ್ಲಿ. ಪ್ರತಿಭಟನೆ ಮಾಡಿದ್ದಾರೆ ಇಲ್ಲಿ ಒಂದ್ ನಿಮಿಷ, ಪ್ರತಿಭಟನೆ ಮಾಡಿದಾರ ಇಲ್ವೋ ಬೇರೆ ವಿಚಾರ. ಅದು ಸರಿ ಅಂತ ಹೇಳಿದವರು ಯಾವ ಬೇರೆ ವಿಚಾರ ಯಾಕಾಗುತ್ತೆ? ಭಾರತದ ಯಾವುದಾದರೂ ಮುಸಲ್ಮಾನ ಬಾಮಿಯಾನ್ ನಲ್ಲಿ ಬುದ್ಧರ ವಿಗ್ರಹವನ್ನು ಒಡೆದಿರೋದು ಸರಿ ಅಂತ ಹೇಳಿದಂತ ಭಾರತದ ಯಾವ ಮುಸಲ್ಮಾನ ಹೇಳಿದ್ದಾರೆ? ಜಾಕಿರ್ ನಾಯಕ್ ಅಲ್ಲ, ಎಲ್ಲಿ ವೇದಿಕೆಯ ಮೇಲೆ ನಿಂತ್ಕೊಂಡು ಹೇಳಿದ್ದಾರೆ. ನೋಡಿಲ್ಲ ನಾನು. ಇದ್ರೆ ನೀವು ಇದು ಮಾಡಿ, ಬಟ್ ನನಗೆ ಗೊತ್ತಿಲ್ಲ. ಜಾಕಿರ್ ನಾಯಕ್ ಅಂತ ಹೇಳಿ ಕೇಳಿದ್ರೆ ಅದನ್ನು ಅದು ಅನ್ಇಸ್ಲಾಮಿಕ್. 8,72,328 ವಕ್ಫ್ ಪ್ರಾಪರ್ಟಿಗಳು ಭಾರತದಲ್ಲಿ. 8,72,328 ವಕ್ಫ್ ಪ್ರಾಪರ್ಟಿಗಳು. ಟೋಟಲ್ 38,16,291 ಎಕರೆ. ಇಷ್ಟು ಆಸ್ತಿಗಳ ಪೈಕಿ ಎಷ್ಟು ಆಸ್ತಿಗಳಿಗೆ ವಕ್ಫ್ ಹತ್ರ ಸರಿಯಾದ ದಾಖಲೆಗಳು ಇರಬಹುದು? ಪರ್ಸೆಂಟೇಜ್ ಅಲ್ಲಿ ಹೇಳಿ. ಅಲ್ಲಿ ನೋಡಿ, ದಾಖಲೆಗಳು ನನ್ನ ಮುತ್ತಾತನ ದಾಖಲೆ ನೋಡಿದ್ರೆ ನಮಗೆ ಸಿಗಲ್ಲ. ಜ್ಞಾನ್ ವ್ಯಾಪಿ ಮಸೀದಿಗೆ ಎಷ್ಟು ವರ್ಷ ಆಯ್ತು, ಅದೇ ರೀತಿ ಬಾಬರಿ ಮಸೀದಿಗೆ ಎಷ್ಟು ವರ್ಷಗಳಿತ್ತು, ಬಾಬರ್ ಟೈಮ್ ಅಲ್ಲಿ ಆಗದಂತ ಇದು. ಇದಕ್ಕೆಲ್ಲ ದಾಖಲೆ ನೀವು ಕೇಳ್ತಾ ಹೋದ್ರೆ ಯಾವ ಆಯ್ತು ಸರ್, ನಾವು ಅಂತವುಗಳನ್ನು ಪ್ರತ್ಯೇಕವಾಗಿ ಇಟ್ಟು ಹೇಳಿ, ಇಷ್ಟು ಆಸ್ತಿಗಳಿಗೆ, ಇಷ್ಟು ಪರ್ಸೆಂಟ್ ಆಸ್ತಿಗಳಿಗೆ ನಮ್ಮ ಹತ್ರ ಪರ್ಫೆಕ್ಟ್ ದಾಖಲೆಗಳು ಇರಬಹುದು ಅಂತ ಹೇಳಿ. ಪರ್ಫೆಕ್ಟ್ ದಾಖಲೆ ಅಂದ್ರೆ ಏನ್ರಿ? ವಾಟ್ ಈಸ್ ವಕ್ಫ್? ಮುಸಲ್ಮಾನರ ಬಳಕೆಗಾಗಿ, ಮುಸಲ್ಮಾನರ ಉದ್ಧಾರಕ್ಕಾಗಿ ಯಾರೋ ಒಬ್ಬ ಶ್ರದ್ಧಾವಂತ ಮುಸಲ್ಮಾನ ಕೊಟ್ಟಿರುವ ದಾನ ತಾನೆ. ಒಂದು ಗಿಫ್ಟ್ ಡೀಡ್ ಮಾಡಿರ್ತಾರೆ, ಆ ಗಿಫ್ಟ್ ಡೀಡು ವಕ್ಫ್ ಬೋರ್ಡ್ ನಲ್ಲಿ ಇರಬೇಕು ಅಲ್ವಾ? ಎಷ್ಟಕ್ಕೆ ಇರಬಹುದು ಇದರಲ್ಲಿ ಅಂತ ಕೇಳ್ತಾ ಇದ್ದೀನಿ ನಾನು. ಅಲ್ಲ, ಇಲ್ಲಿ ನೋಡಿ, 50%, 60%, 70% ಅಥವಾ 20% ಎಷ್ಟು ಆಸ್ತಿಗಳಿಗೆ ಇರಬಹುದು ಇದರಲ್ಲಿ? ಈ ನೀವ್ ಹೇಳಿದಂಗೆ ವಕ್ಫ್ ಡೀಡು
ಅದೇ ರೀತಿಯಲ್ಲಿ ಕಂದಾಯ ಇಲಾಖೆಯ ದಾಖಲಾತಿಗಳು ಅದು 90% ಇರಬಹುದು, ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ಹೇಳ್ತಾ ಇರೋದು, ನೀವು ಹಳೆ ದಾಖಲಾತಿಗಳನ್ನೆಲ್ಲ ಕೊಡಿ ಅಂತ ಹೇಳಿದರೆ ಅಲ್ಲಿ ಎಲ್ರಿಗೂ ಎಲ್ಲರಲ್ಲೂ ದಾಖಲಾತಿ ಇರೋಕೆ ಸಾಧ್ಯನೇ ಇಲ್ಲ. ಮತ್ತೊಂದು ಈ ಭಾರತದಲ್ಲಿ ಏನಿದೆ ಅಂತ, ದೇವಸ್ಥಾನ, ಚರ್ಚ್, ಮಸೀದಿಗಳು, ಇಲ್ಲಿ ದಾಖಲಾತಿಯ ಬಗ್ಗೆ ಜಾಸ್ತಿ ಜನರು ಏನ್ ಮಾಡಲ್ಲ, ಚರ್ಚೆನೆ ಮಾಡೋಕೆ ಇಷ್ಟ ತನಕ ಹೋಗಿಲ್ಲ. ಅದರ ಬಗ್ಗೆ ದೊಡ್ಡ ಡಾಕ್ಯುಮೆಂಟ್ ಬೇಕು ಅಂತ ಏಕೆಂದ್ರೆ ಅದು ಪೂಜಾ ಸ್ಥಳಗಳು, ಗೌರವಾನ್ವಿತ ಸ್ಥಳಗಳು, ಅಲ್ಲಿ ಯಾವ ಅಧಿಕಾರಿನೂ ಹೋಗ್ತಾ ಇರಲಿಲ್ಲ. ನಿಮ್ಮ ದಾಖಲೆಗಳು ಕೊಡಿ. ಎಲ್ಲ ಎಷ್ಟೋ ಗುಡ್ಡಗಳಲ್ಲಿ ಪೂಜಾ ಸ್ಥಳಗಳಿವೆ, ದೇವಸ್ಥಾನಗಳಿವೆ, ಆ ದೇವಸ್ಥಾನದ್ದು ನೀವು ಡಾಕ್ಯುಮೆಂಟ್ ಕೊಡಿ ಅಂತ ಯಾವ ಅಧಿಕಾರಿನೂ ಇಷ್ಟ ತನಕ ಹೋಗಿಲ್ಲ. ಅದೇ ರೀತಿಯಲ್ಲಿ ಮಸೀದಿಗಳು ಇರಬಹುದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾನು ಹೇಳ್ತಾ ಇರೋದು 99.999 ಎಲ್ಲವೂ ಮುಸಲ್ಮಾನರೇ ವಕ್ಫ್ ಮಾಡಿದಂತ ಜಾಗಗಳು. ಏನು 0.1% ಏನಿರ್ಬಹುದು ಸರ್ಕಾರಿ ಆಸ್ತಿಗಳು ಇರಬಹುದು, ಅದರಲ್ಲೂ ಸ್ಮಶಾನಗಳು ಮಾತ್ರ. ಮಸೀದಿಗಳು ಅದೇ ರೀತಿ ಮದರಸಗಳು ಯಾವುದು ಸರ್ಕಾರಿ ಆಸ್ತಿಗಳಲ್ಲಿ. 2013ರಿಂದ 2025 ಮಧ್ಯದಲ್ಲಿ ವಕ್ಫ್ಗೆ 21 ಲಕ್ಷ ಎಕರೆ ಆಡ್ ಆಗಿದೆ ಅನ್ನೋ ಮಾಹಿತಿ. 2013ರಿಂದ ತುಂಬಾ ಹಳೇದು ಕೇಳ್ತಾ ಇಲ್ಲ ನಾನು. ಆ 21 ಲಕ್ಷ ಎಕರೆದಾದ್ರೂ ಗಿಫ್ಟ್ ಡೀಡ್ ಸಿಗ್ತಾವ? ನಾನು ಹೇಳ್ತಾ ಇರೋದು ಈ ಅಂಕಿಅಂಶ ಯಾವುದು ಸರಿ ಇಲ್ಲ ಅಂತ ನೀವೇ ಈಗ ಹೇಳಿದ್ದೀರಾ. 9 ಲಕ್ಷ ಅಂತ, ಒಂದೇ ನಿಮಿಷ, 9 ಲಕ್ಷ ಅಂತ ರಿಜಿಜು ಅವರು ಹೇಳ್ತಾರೆ. ಈಗ 36 ಲಕ್ಷ ಇಲ್ಲಿ ಕೇಳಿ. ಈಗ ಹೇಳ್ತಾರೆ 22 ಲಕ್ಷ. ಅದರ ಇಷ್ಟರ ತನಕ ದಾಖಲಾತಿ ಕೊಡಬೇಕು ಕೇಂದ್ರ ಸರ್ಕಾರ. ಇಷ್ಟು ಆಸ್ತಿಗಳು 2013ರಿಂದ 2024 ತನಕ ಜಾಸ್ತಿ ಆಗಿದೆ ಎಂಬ ಒಂದು ಬರಬೇಕು. ಎರಡನೇದು, ಒಂದು ವೇಳೆ ಇದ್ದರೆ ಅವ್ರು ಹೇಳೋದು ಸರಿಯಾಗಿದ್ದಾರೆ, ಸ್ಮಶಾನಗಳು ಜನಸಂಖ್ಯೆ ಇದು ಮಾಡಿ 2013ರಿಂದ 2024 ಎಡೆಯಲ್ಲಿ ಸ್ಮಶಾನಗಳು ಬಂದಿದೆ, ಮಸೀದಿಗಳು ಬಂದಿದೆ. ಗುಡ್ಡ ಸುತ್ತಿ ಮೈಲಾರಕ್ಕೆ ಬರಬೇಡಿ. ನಾ ಹೇಳೋದು, ನಾನು ಬಾಬರ್ನ ದಾಖಲೆ ತೋರಿಸಿ, ಔರಂಗಜೇಬನ ದಾಖಲೆ ತೋರಿಸಿ ಅಂತ ಹೇಳ್ತಾ ಇಲ್ಲ. 2013 ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ರು, ಮೊನ್ನೆ ಆದಂಗಿದೆ ಅದು. ಮೋದಿ ಬರೋದಕ್ಕಿಂತ 1 ವರ್ಷ ಮುಂಚೆ, ಆವತ್ತಿನ ಡೇಟ್ನಿಂದ ಇವತ್ತಿನ ಡೇಟ್ ತನಕ ವಕ್ಫ್ಗೆ ಆಡ್ ಆಗಿರುವ ಸುಮಾರು 20 ಲಕ್ಷ ಅಂತ ರೌಂಡ್ ಫಿಗರ್ ಇಟ್ಕೊಳ್ಳೋಣ, 20 ಲಕ್ಷ ಎಕರೆ ಜಮೀನಿನ ಗಿಫ್ಟ್ ಡೀಡ್ಗಳು ಇಲ್ಲಿದಾವ್ ನೋಡ್ರಿ. ಇಲ್ಲಿ ಗಿಫ್ಟ್ ಡೀಡ್ಗಳಿವೆ. ಗಿಫ್ಟ್ ಡೀಡ್ ಕರ್ನಾಟಕ ಮಟ್ಟಕ್ಕೆ ಹೇಳ್ತೀನಿ, ದೇಶದ ಬಗ್ಗೆ ನನಗೆ ಹೇಳೋಕೆ ಇದೆ. ಯಾಕೆಂದ್ರೆ ಎಲ್ಲ ಕಂಪ್ಯೂಟರೈಸ್ಡ್ ಮಾಡಿರುವುದು ನನ್ನ ಅಧಿಕಾರ ಸಮಯದಲ್ಲಿ. ಎಲ್ಲೆಲ್ಲ ದಾಖಲಾತಿಯ ಸಮಸ್ಯೆಗಳಿತ್ತು ಅದೆಲ್ಲ, ಅಂದ್ರೆ ಇದರಲ್ಲಿ ಯಾವುದು ಆರ್ ಟಿ ಸಿಯಲ್ಲಿ ವಕ್ಫ್ ಆಸ್ತಿ ಅಂತಾನು ಬರ್ತಾ ಇತ್ತು, ಅದೇ ರೀತಿಯಲ್ಲಿ ಸರ್ಕಾರಿ ಜಮೀನು ಅಂತ ಬರ್ತಾ ಇತ್ತು. ಅದರಲ್ಲಿ ನಾವು ಸರ್ಕಾರದೊಂದಿಗೆ ಕೂತ್ಕೊಂಡು, ಹೇಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದಿಗೆ ಕೂತ್ಕೊಂಡು ಹೇಗೆ ಇದನ್ನು ಸರಿ ಮಾಡಬಹುದು ಅಂತ ಹೇಳಿ ತುಂಬಾ ಸರಿ ಆಗಿದೆ ಅದು. ಅದಕ್ಕಿಂತ ಮುಂಚೆನೂ ಎಲ್ಲ ಯಾವುದೇ ದಾಖಲಾತಿ ಇಲ್ಲದಂತ ಒಂದು ಆಸ್ತಿ ನಿಮ್ಗೆ ತೋರಿಸೋಕೆ ಸಾಧ್ಯನೇ ಇಲ್ಲ. ಗಿಫ್ಟ್ ಅಂತೂ ಇದ್ದೇ ಇದೆ. ಹೇಳಿ ನೀವು ಯಾವ್ದಾದ್ರು ಒಂದು ಹೇಳಿ, ಕರ್ನಾಟಕದ ಮಟ್ಟಕ್ಕೆ ಹೇಳಿ ಯಾವ್ದಾದ್ರು ಒಂದು ವಕ್ಫ್ ಆಸ್ತಿ, ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ ಅಂತ ನೀವು ಯಾವ್ದಾದ್ರು ಒಂದು ಹೇಳಿ. ಮುದ್ದೇನಹಳ್ಳಿಯಲ್ಲಿ ವಿಶ್ವೇಶ್ವರಯ್ಯನವರು ಓದಿದ ಸರ್ಕಾರಿ ಶಾಲೆ ವಕ್ಫ್ ಬೋರ್ಡ್ ಹಾಕ್ತು. ಹೌದು, ಕಾಲಂ ನಂಬರ್ 11 ವಕ್ಫ್ ಬೋರ್ಡ್ ಬರ್ತಿದೆಯಂತೆ. ಎಲ್ಲಿ ಮುದ್ದೇನಹಳ್ಳಿ ಎಲ್ಲಿ ಇಲ್ಲಿ ಚಿಕ್ಕಬಳ್ಳಾಪುರ. ವಿಶ್ವೇಶ್ವರಯ್ಯನವರು ಓದಿದ ಶತಮಾನ ಕಂಡಿರುವ ಸರ್ಕಾರಿ ಶಾಲೆ ವಕ್ಫ್ ಬೋರ್ಡ್ ಬರ್ತಾ ಇದೆ. ವಕ್ಫ್ ಆಸ್ತಿ ಆಗಿರಬಹುದು, ಅದು ವಕ್ಫ್ ಆಸ್ತಿ ಆಗಿರಬಹುದು ಅಂದ್ರೆ ಮುದ್ದೇನಹಳ್ಳಿ ಯು ಹ್ಯಾವ್ ರೀಸನ್ ಟು ಬಿಲೀವ್ ಅಂತ ಮನಮೋಹನ್ ಸಿಂಗ್ ಕಾನೂನಲ್ಲಿ ಬರೆದಿಟ್ಬಿಟ್ಟಿದ್ದಾರೆ, ಅದರಿಂದ ಆಗಿರಬಹುದು. ಅಲ್ಲಲ್ಲ, ಅದು ಮಾತ್ರ ಅದು ತಪ್ಪು. ತೇಜಸ್ವಿ ಸೂರ್ಯ ಅವರು ಮೊನ್ನೆ ಇದರಲ್ಲಿ ಹೇಳಿದ್ರು, ಇಲ್ಲಿ ನೋಡಿ, ಇದು ವಕ್ಫ್ ರೂಲ್ಸ್ 2017. ಅಜಿತ್, ನಾನು ಹೇಳುದು ನಿಮ್ಗೂ ಗೊತ್ತಾಗುತ್ತೆ, ಯಾಕಂದ್ರೆ ವಕ್ಫ್ ಬಗ್ಗೆ ಸ್ವಲ್ಪ ಜಾಸ್ತಿ ಮಾಹಿತಿ ಇರುವುದರಿಂದ ಹೇಳ್ತಾ ಇದ್ದೀನಿ. ಇದು ವಕ್ಫ್ ರೂಲ್ಸ್ 2017. ಇಲ್ಲಿ ಹೇಳಲಾಗಿದೆ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು. ವಕ್ಫ್ ಬೋರ್ಡ್ಗೆ ಪರಮಾಧಿಕಾರ ಇಲ್ಲ. ನೀವು ಹೇಳಿದ ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದಾರೆ ಅಂತ ಹೇಳಿ, ಏನೂ ಕೊಟ್ಟಿಲ್ಲ. ಗೊತ್ತಾಯ್ತಾ? ತೇಜಸ್ವಿ ಸೂರ್ಯ ಮಾತನಾಡಿದ ಹಾಗೆ ಅವರು ಸಂಪೂರ್ಣವಾಗಿ ವಕ್ಫ್ ರೂಲ್ಸ್ ನೋಡಿಲ್ಲ. ನೀವು ಯಾರು 2017 ಅಲ್ಲಿ ವಿಶ್ವೇಶ್ವರಯ್ಯನವರು ಓದಿರುವ ಶತಮಾನ ಕಂಡಿರುವ ಸರ್ಕಾರಿ ಶಾಲೆ ವಕ್ಫ್ ಬೋರ್ಡ್ ನ ಆಸ್ತಿ ಆಗಿರೋದಕ್ಕೆ ಹೆಂಗ್ ಸಾಧ್ಯ? ಅದನ್ನ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಇದು ನಾನು ಹೇಳ್ತಾ ಇರೋದು, ಅದು ವಕ್ಫ್ ಗೆಜೆಟೆಡ್ ಜಾಗ ಆಗಿದ್ರೆ ಮಾತ್ರ ಅದನ್ನು ವಕ್ಫ್ ಅಂತ ಹೇಳ್ತಾರೆ. ಅದರೊಟ್ಟಿಗೆ ವಕ್ಫ್ ಗೆಜೆಟೆಡ್. ಗೆಜೆಟ್ ಮಾಡುವವರು ಯಾರು? ವಕ್ಫ್ ಬೋರ್ಡ್ ಅಲ್ಲ, ರಾಜ್ಯಪತ್ರ ಮಾಡುವವರು ಯಾರು? ಈಗ ವಿಷಯಕ್ಕೆ ಬರ್ತಾರೆ, ಸರ್ಕಾರ ಮಾಡುವುದು, ನಾವಲ್ಲ. ಈಗ ವಿಷಯಕ್ಕೆ ಬರ್ತಾ ಇದ್ದೀರಿ. ಸರ್ಕಾರ Reasons why you should download Tango today. ವಕ್ಫ್ ಕಾಯ್ದೆ 1954 ಕಲಂ 4 ಅನ್ವಯ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಸತ್ಯಾಂಶಗಳು ಗೊತ್ತಾಗಲಿ. ಸರ್ಕಾರ ಹೆಂಗೆ ಒಂದು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಇದು ವಕ್ಫ್ ಆಸ್ತಿ ಅನ್ನತ್ತೆ?
ವಕ್ಫ್ ಕಾಯ್ದೆ 1954 ಕಲಂ 4 ಅನ್ವಯ ರಾಜ್ಯ ಸರ್ಕಾರವು ಅಂದಿನ ಮುಜರಾಯಿ ಇಲಾಖೆ ಆಯುಕ್ತರನ್ನು ಅಥವಾ ಕಂದಾಯ ಇಲಾಖೆ ತಹಸೀಲ್ದಾರರನ್ನು ತಾಲೂಕು ವಕ್ಫ್ ಸರ್ವೆ ಆಯುಕ್ತರನ್ನಾಗಿ ನೇಮಿಸಿ ವಕ್ಫ್ ಸಂಸ್ಥೆಗಳು ಮತ್ತು ಅದರ ಅಡಿಯಲ್ಲಿರುವ ಆಸ್ತಿಗಳನ್ನು ಗುರುತಿಸಿ ಸ್ಥಳ ಪರಿಶೀಲನೆ ಮಾಡಿ ಪಂಚಾಯಿತಿದಾರರಿಂದ ಮಾಜರು ಸಿದ್ಧಪಡಿಸಿ ಅಂತ ಸರ್ವೆ ವರದಿಗಳನ್ನು ತಯಾರಿಸಿ ಸರ್ಕಾರದ ಅನುಮೋದನೆಗೆ ಸಲ್ಲಿಸಿ ವಕ್ಫ್ ಸಂಸ್ಥೆಗಳ ಮತ್ತು ಆಸ್ತಿಗಳ ಪಟ್ಟಿಯನ್ನು ಗೆಜೆಟ್ ರಾಜ್ಯ ಪತ್ರದ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುತ್ತದೆ. ಕೆಲವು ಮತ್ತೊಂದು ಇಲ್ಲಿ ನೋಡಿ, 1995ರವರೆಗೆ ಅಧಿಸೂಚಿತಗೊಂಡಿರುವ ವಕ್ಫ್ ಆಸ್ತಿಗಳನ್ನು ಹೊರತುಪಡಿಸಿ ಇನ್ನೂ ಹೊಸದಾಗಿ ನೋಂದಾಯಿತ ವಕ್ಫ್ ಆಸ್ತಿಗಳನ್ನು ಸಹ ಸೇರಿಸಿಕೊಂಡು ಎಲ್ಲ ವಕ್ಫ್ ಆಸ್ತಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಮಂಡಳಿಯಲ್ಲಿ ವಕ್ಫ್ ಕಾಯ್ದೆ 1995 ಅನ್ವಯ ಕಲಂ 36 ಒಂದು ಆಸ್ತಿಯನ್ನು ವಕ್ಫ್ ಮಂಡಳಿ ನೋಂದಾಯಿಸಲು ಕೇಳಿಸ್ಕೊಳ್ಳಿ, ಆಯಾ ಆಸ್ತಿಯ ಅನುಭೋಗದಾರರು ಅಥವಾ ಮಾಲೀಕರಿಂದ ದಾನಪತ್ರ, ಹಕ್ಕು ದಾಖಲಾತಿಗಳು, ದಾನ ನೀಡಿದಲ್ಲಿ ಅಥವಾ ಅನುಭೋಗಾನುಸಾರ ವಕ್ಫ್ ಬೈ ಯೂಸೇಜ್ ವಕ್ಫ್ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಲ್ಲಿ ಅಂತ ವಕ್ಫ್ ಆಸ್ತಿಗಳನ್ನು ಪುರಸಭೆ, ಪಂಚಾಯತಿ, ನಗರಸಭೆ, ತಹಸೀಲ್ ಕಚೇರಿಯಲ್ಲಿ ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳನ್ನು ಪರಿಷ್ಕರಿಸಿ ಆಯಾ ಸಂಸ್ಥೆಯ ಸುಪರ್ದಿಗೆ ಪಡೆದ ನಂತರ ವಕ್ಫ್ ಕಾಯ್ದೆ ಕಲಂ 36 ಅನ್ವಯ ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಪಡೆದು ಮಂಡಳಿಯಿಂದ ಸಾರ್ವಜನಿಕ ತಿಳುವಳಿಕೆ ಪತ್ರವನ್ನು ಹೊರಡಿಸಿ ಪ್ರಸ್ತಾವಿತ ವಕ್ಫ್ ಆಸ್ತಿಯ ಸುತ್ತಮುತ್ತಲಿನ ಪ್ರದೇಶದ ವ್ಯಕ್ತಿಗಳಿಂದ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಸ್ತಿಯ ಸುತ್ತಮುತ್ತಲಿನ ಪ್ರದೇಶದ ವ್ಯಕ್ತಿಗಳಿಂದ ಆಕ್ಷೇಪಣೆಗಳಿದ್ದರೆ, ಅಬ್ಜೆಕ್ಷನ್ ಇದ್ದರೆ 7 ದಿನಗಳೊಳಗೆ ಆಕ್ಷೇಪಣೆ ಸಮಯವನ್ನೂ ಕೊಟ್ಟು ವಿಚಾರಣೆ ಕೈಗೊಂಡು ಆಕ್ಷೇಪ ಏನಾದರೂ ಇದ್ದಲ್ಲಿ ವಕ್ಫ್ ಕಾಯ್ದೆ ಕಲಂ 41 ಅನ್ವಯ ಪರಿಶೀಲಿಸಿ ವಿಚಾರಣೆ ಕೈಗೊಂಡು ಆನಂತರ ಮಂಡಳಿಯಲ್ಲಿ ವಕ್ಫ್ ಆಸ್ತಿಗಳನ್ನು ನೋಂದಾಯಿಸಲು ಕ್ರಮ ವಹಿಸಲಾಗಿರುತ್ತದೆ. ನ್ಯೂಸ್ ಅವರ್ ಸ್ಪೆಷಲ್ ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಶಫಿ ಸಾದಿ ಅವರ ಜೊತೆಗೆ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ನ ಬಗೆಗಿನ ಚರ್ಚೆಯನ್ನು ಮುಂದುವರಿಸ್ತೇನೆ. ಧಾರವಾಡ ಜಿಲ್ಲೆ, ಧಾರವಾಡ ತಾಲೂಕು, ಉಪ್ಪಿನಬೆಟಗೇರಿ ಗ್ರಾಮ. ಒಂದೇ ಕುಟುಂಬದ 11 ಜನರ ಆಸ್ತಿಗಳನ್ನ ವಕ್ಫ್ನವರು ನಮ್ಮದು ಒಂದು ಬಿಡ್ತಾರೆ. ಏನು ಯಾಕೆ ಅಂತ ಕೇಳಿದ್ರೆ, ಹೆಂಗೆ ಅಂತ ಕೇಳಿದ್ರೆ 1972 ಗೆಜೆಟ್ ಅಂತಾರ. 1972 ಗೆಜೆಟ್ ಪಿತ್ರಾರ್ಜಿತವಾದ ಆಸ್ತಿ, ಎಲ್ಲಾ ದಾಖಲೆಗಳು ಲೀಗಲ್ ಒಪಿನಿಯನ್ ತಗೊಂಡು ಅವರ ತಾತ ಮುತ್ತಾತ ಖರೀದಿ ಮಾಡಿರುವ ಆಸ್ತಿ. ಈ ಯಾವ ಪ್ರೊಸೆಸ್ ಅನ್ನು ಅಲ್ಲಿ ಫಾಲೋ ಮಾಡಲಾಗಿದೆ? ನೀವೇನು ಓದಿದ್ರಲ್ಲ ಇದು, ಯಾವ ಪ್ರೊಸೆಸ್ ಫಾಲೋ ಆಗಿದೆ? ಇಲ್ಲಿ ತಪ್ಪು ನಮ್ಮ ವಕ್ಫಾಧಿಕಾರಿಗಳದ್ದಲ್ಲ. ಸೈಬನ್ ಕೊಪ್ಪ ಅಂತ ಆಗ್ಬೇಕಾಗಿತ್ತು. ಅಲ್ಲಿ ತಹಸೀಲ್ದಾರ್ ಏನ್ ಮಾಡಿದ, ಉಪ್ಪಿನ ಬೆಟಗೇರಿ ಅಂತ ಮಾಡಿದಾನೆ. ಅಲ್ಲಿ ಸೈಬನ್ ಕೊಪ್ಪದೊಂದು ಜಾಗ ಇದೆ. ಆ ಸೈಬನ್ ಕೊಪ್ಪ 29 ಇದು ಸರ್ವೆ ನಂಬರ್ 29/5 3/5 ಉಪ್ಪಿನ ಬೆಟಗೇರಿ. ಆ ಉಪ್ಪಿನ ಬೆಟಗೇರಿ ಅಂತ ತಪ್ಪು ಇದು ಮಾಡಿರೋದು. ಇಲ್ಲಿ ಒಂದ್ ನಿಮಿಷ, ಇದು ಭಾರಿ ವಿವಾದ ಮಾಡಿರೋದು. ಕರ್ನಾಟಕದ ಮಟ್ಟಿಗೆ ಧಾರವಾಡದ್ದು ಭಾರಿ ವಿವಾದ ಮಾಡಿದ್ದಾರೆ. ಸೈಬರ್ ಕೊಪ್ಪ ಆಗಬೇಕಾದಂತಹ ಆ ಜಾಗ ಅದು ಉಪ್ಪಿನ ಬೆಟಗೇರಿ ಸರ್ವೆ ನಂಬರ್ ಸೇಮ್ ಸರ್ವೆ ನಂಬರ್ ಬಂದಿದೆ. ಗ್ರಾಮ ಬರಬೇಕಾಗಿರೋದು ಸೈಬನ್ ಕೊಪ್ಪ ಅಂತ ಆಗ್ಬೇಕು. ಅದು ನಮ್ಮ ವಕ್ಫಾಧಿಕಾರಿ. ಒಂದ್ ನಿಮಿಷ ಕಂಪ್ಲೀಟ್ ಅಲ್ಲಲ್ರಿ, ಒಂದ್ ನಿಮಿಷ. ನನಗೆ ಆಶ್ಚರ್ಯ ಆಗ್ತದೆ. ಈಗ ಬೆಂಗಳೂರು ಬರೆಯೋ ಬದಲು ಮಂಗಳೂರು ಬರೆದು ಬಿಟ್ರು ಅಂದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾರು ಒಂದ್ ನಿಮಿಷ, ಸೈಬನ ಕೊಪ್ಪ ಅಂತ ಬರೆಯೋ ಬದಲು ಉಪ್ಪಿನ ಬೆಟಗೇರಿ ಅಂತ ಬರೀತಾರೆ ಅಂತಂದ್ರೆ ಯಾರು? ನಮ್ಮ ವಕ್ಫಾಧಿಕಾರಿಗಳಲ್ಲ, ಯಾರು? ತಹಸೀಲ್ದಾರ್, ಕಂದಾಯ ಇಲಾಖೆ ಕೇಳಬೇಕು ನೀವು. ಆಯ್ತು, ಈ ಸಲ ಅವ್ರಿಗೊಂದು ರಾಜ್ಯೋತ್ಸವ ಪ್ರಶಸ್ತಿನಾರು ಕೊಡ್ಸೋಣ. ಆಯ್ತು, ಮತ್ತೊಂದು ಕೇಳಿ. ಆಗಸ್ಟ್ ನಲ್ಲಿ ನಮ್ಮ ಅಧಿಕಾರಿಗೆ ಗಮನಕ್ಕೆ ತರ್ತಾರೆ ಇದು ಇಂತ ಇದೆ ಅಂತ ಹೇಳಿ. ನಾನು ವಕ್ಫ್ ಮಂಡಳಿಯಲ್ಲಿ ಮೆಂಬರ್ ಆಗಿದ್ದ ಟೈಮಲ್ಲಿ ಇತ್ತೀಚೆಗೆ ನಾವೇ ಸಿಒಗೆ ಕರೆದು ಅದು ಇಮಿಡಿಯೇಟ್ ಆಗಿ ಸರಿ ಮಾಡಿಕೊಡಿ ಅಂತ ಹೇಳಿದೀವಿ. ಸರಿ ಆಗ್ತಾ ಇದೆ ಅದು. ಒಂದೊಂದು ವಿಚಾರವನ್ನು ಇಟ್ಕೊಂಡು ಇಡೀ ಒಂದೊಂದು ವಿಚಾರ ಅಲ್ಲ, ಒಂದೊಂದು ವಿಚಾರ. ಅದೇ ಬೇರೆ ಯಾವ್ದು ಹೇಳಿ. ನನ್ನ ತಮಿಳುನಾಡಿನಲ್ಲಿ 150 ಕುಟುಂಬಗಳಿಗೆ ವಕ್ಫ್ ಬೋರ್ಡ್ ನೋಟಿಸ್. 150 ಕುಟುಂಬ ಯಾರು ಕೊಟ್ಟಿರೋದು? ತಮಿಳುನಾಡು 1500 ವರ್ಷಗಳ ಹಿಂದಿನ ಚೇಳರ ಕಾಲದ ದೇವಸ್ಥಾನ ರೀ. ಇಸ್ಲಾಮೇ ಹುಟ್ಟಿರ್ಲಿಲ್ಲ ಅವಾಗ. ಯಾರು ಹೇಳಿದ್ರು? ಆ ದೇವಸ್ಥಾನ ಇಸ್ಲಾಂ ಹುಟ್ಟಿಲ್ಲ ಅಂತ ಹೇಳಿ. ಯಾವಾಗ ಹುಟ್ಟಿದ್ದು ಇಸ್ಲಾಂ? ಇಸ್ಲಾಂ ಹುಟ್ಟಿದ್ದು ಯಾವಾಗ? ನೀವ್ ಹೇಳಿ, ಯಾವಾಗ ಹುಟ್ಟಿರೋದು? 6ನೇ ಶತಮಾನದಲ್ಲಿ ಮೊಹಮ್ಮದ್ ಪೈಗಂಬರ್ ಇಸ್ಲಾಂ ಹುಟ್ಟಿರೋದು ಪೈಗಂಬರ್ ಮೊಹಮ್ಮದ್ ಸ್ಥಾಪಕ. ಮತ್ತು ನೀವು ನೋಡಿ ತಪ್ಪು ಮಾಡ್ತೀರಾ. ನಾ ಲಾಸ್ಟ್ ಟೈಮ್ ಹೇಳಿದ್ದೆ, ಇಸ್ಲಾಮಿನ ಇದು ಸ್ಥಾಪಕ ಅಲ್ಲ. ಅಲ್ಲಾಗೆ ಆದಿ ಇಲ್ಲ, ಅಂತ್ಯ ಇಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೇ ಕೊನೆ ಪ್ರವಾದಿಗಳು, ಶ್ರೇಷ್ಠ ಪ್ರವಾದಿಗಳು. 1,24,000 ಪ್ರವಾದಿಗಳು ಬಂದಿದ್ದಾರೆ. ಆ ಮನುಷ್ಯ ಪಿತ ಆದಮ್ ರವರ ಹುಟ್ಟು ಯಾವಾಗ? ಅವರು ಇದ್ದಾಗಲೇ ಇಸ್ಲಾಂ ಬಂದಿದೆ. ಈಗ ನೀವು ಇಸ್ಲಾಮಿನ ಆಧಾರ ಸ್ತಂಭಗಳು ಅಂತ ಕುರಾನು ಹದೀಸ್ಗಳನ್ನು ನಂಬ್ತೀರಿ, ಹೌದಾ? ಕುರಾನ್ ಅಥವಾ ಹದೀಸ್ ನಲ್ಲಿ ವಕ್ಫ್ ಅನ್ನೋ ಶಬ್ದ ಇದೆಯಾ? ಹೌದು, ಎಲ್ಲಿ ಇದ್ದಿದ್ದು ಹದೀಸಲ್ಲಿ ಇದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ವಕ್ಫ್ ಅನ್ನುವ ಶಬ್ದ ಹೌದು ಇದೆ. ಹೌದು, ಏನ್ ಪ್ರಸ್ತಾಪ ಇದೆ ಅಲ್ಲಿ? ಸ್ಟಾಪ್,
Okay. ವಕ್ಫ್ ಎಂಬ ಅದರ ಪದಾರ್ಥನೇ ಸ್ಟಾಪ್. ಅದರೊಟ್ಟಿಗೆ ಒಬ್ಬ ವಕ್ಫ್ ಆದ್ರೆ ಅಲ್ಲಾನ ಸೊತ್ತಾಯ್ತು, ಪರಭಾರ ಇಲ್ಲ, ಬದಲಾವಣೆ ಇಲ್ಲ, ಅಲ್ಲಿ ಯಾರಿಗೂ ಅಧಿಕಾರ ಇಲ್ಲ, ಸ್ವಂತ ಮಕ್ಕಳಿಗೂ ಅಧಿಕಾರ ಇಲ್ಲ. ಅದನ್ನ ವಕ್ಫ್ನ ಆಸ್ತಿಯ ಗಳಿಕೆಯನ್ನ ಕೇವಲ ಮುಸಲ್ಮಾನರಿಗೆ ಮಾತ್ರ ಬಳಸಬೇಕು ಅಂತ ಹದೀಸ್ನಲ್ಲಿ. ಹೌದು, ಅಂದ್ರೆ ಮುಸಲ್ಮಾನ ಬಡ ಜನರಿಗೆ ಈ ಜಕಾತ್ ಎಲ್ಲ ಕೊಡ್ತೀವಲ್ಲ, ಅದೇ ರೀತಿಯಲ್ಲಿ ನಿಮ್ಮ ಆಸ್ತಿಯನ್ನು, ಅದಕ್ಕಾಗಿ ಮುಸಲ್ಮಾನರು ಜಾಸ್ತಿ ದಾನ ಕೊಡೋದು ಯಾಕೆಂತ ಹೇಳಿದ್ರೆ ಕುರಾನ್ ಮತ್ತು ಹದೀಸಿನಲ್ಲಿ ನಿರಂತರವಾಗಿ ಅದನ್ನು ಹೇಳಲಾಗಿದೆ. ಯಾಕಂದ್ರೆ ಬಡವರು ಬಡವರಾಗಿ ಉಳಿಬಾರದು, ನಿಮ್ಮ ಆಸ್ತಿಯ ಒಂದು ಭಾಗವನ್ನು ನೀವು ಬಡವರಿಗೆ ಕೊಡ್ಲೇಬೇಕು ಅಂತ. ಆ ರೀತಿ ಎಲ್ಲಾ ರಾಜರುಗಳು ಅವರು ಮರಣ ಹೊಂದುವ ಮುಂಚೆ ಅವರ ಮಕ್ಕಳಿಗೆ ಅವರು ಕೊಡದೆ, ಈಗ ನೋಡಿ ಟಿಪ್ಪು ಸುಲ್ತಾನ್ ರಾಜರಾಗಿದ್ರು, ವಿವಾದ ಒಂದು ಕಡೆ ಇಟ್ಕೊಳ್ಳಿ, ರಾಜರಾಗಿದ್ರು, ಅವರ ಪರಂಪರೆ ಈಗಲೂ ವೆಸ್ಟ್ ಬೆಂಗಾಲ್ ಮತ್ತು ಮೈಸೂರಲ್ಲಿ ಈಗಲೂ ಏನು ಇಲ್ಲದೆ ಬಡವರಾಗಿದ್ದಾರೆ. ಅವರ ಆಸ್ತಿ ಯಾವತ್ತೂ ಅವರವರ ಕುಟುಂಬಕ್ಕೆ ಬಿಡದೆ ಅವರು ಏನು ಸಮುದಾಯಕ್ಕೆ ಕೊಟ್ಟು ಹೋಗಿದ್ದಾರೆ, ಅದನ್ನು ವಕ್ಫ್ ಮಾಡಿ ಹೋಗಿದ್ದಾರೆ. ಇಷ್ಟು ಸ್ಪಷ್ಟವಾಗಿ ಇಸ್ಲಾಂನಲ್ಲಿ ಬರೆದಿರುವಾಗಲೂ ಸೌದಿ ಅರೇಬಿಯಾ ವಕ್ಫ್ ಕಾನೂನಲ್ಲಿ ಏನೇನ್ ಮಾಡ್ತು, ಟರ್ಕಿ ಏನೇನ್ ಮಾಡ್ತು, ಲಿಬಿಯಾ ಏನೇನ್ ಮಾಡ್ತು, ಏನು ಮಾಡಿದೆ, ಈಜಿಪ್ಟ್ ಏನೇನ್, ಅದು ತುಂಬಾ ಬೊಬ್ಬಿರಿತಾ ಇದ್ದೀರಾ, ಏನ್ ಮಾಡಿದೆ ಹೇಳಿ. ಸೌದಿಯಲ್ಲಿ ವಕ್ಫ್ ಇಲಾಖೆ ಅಂತಾನೆ ಒಂದು ಇಲಾಖೆ ಇದೆ. ಇಸ್ಲಾಮಿಕ್ ಏನಾದರೂ ಶೂನಿಲ್ ಇಸ್ಲಾಮಿಯಾ, ಇಸ್ಲಾಮಿನ ಮುಸಲ್ಮಾನರ ಯಾವುದೇ ವಿಚಾರಕ್ಕೂ UAE ಎಲ್ಲಾ ಕಡೆಯಲ್ಲೂ ವಕ್ಫ್ ಇಲಾಖೆನೆ ಮಾಡ್ತಾ ಇರೋದು. ಔಕಾಫ್, ದಾರುಲ್ ಔಕಾಫ್ ಎಲ್ಲಾ ಚಾರಿಟಿನೂ ಮಾಡುದು. ವಕ್ಫ್ ಬೋರ್ಡ್ ಅನ್ನು ಯಾವ್ಯಾವ ರೀತಿಯಲ್ಲಿ ಅಮೆಂಡ್ ಮಾಡಿದ್ರು, ಅವರ ಅಧಿಕಾರಗಳನ್ನು ಏನೇನು ಮಾಡಿದ್ರು. ಟರ್ಕಿ ಅಲ್ಲ, ಒಂದ್ ನಿಮಿಷ, ಟರ್ಕಿಯಲ್ಲಿ ವಕ್ಫ್ ಬೋರ್ಡ್ ನಡೆಸ್ತಾ ಇದ್ದ ಶಾಲೆಗಳನ್ನೆಲ್ಲ ಸರ್ಕಾರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ವಶಪಡಿಸಿಕೊಂಡ್ತೋ ಇಲ್ವೋ? ಅಮೆಂಡ್ಮೆಂಟ್ ಇಂದ ಒಂದ್ ನಿಮಿಷ ಸರ್ಕಾರ ಹೇಳತ್ರಿ, ಸರ್ಕಾರ ಬಂದೊಂದು ಆದೇಶ ಹೊರಡಿಸುತ್ತೆ, ಟರ್ಕಿಯಲ್ಲಿ ವಕ್ಫ್ ಲಾನ ಬರೆಯೋದಕ್ಕೆ ಸ್ವಿಟ್ಜರ್ಲ್ಯಾಂಡ್ ನಿಂದ ಕಾನೂನು ಪಂಡಿತರನ್ನ ಕರ್ಕೊಂಡು ಬಂದು ವಕ್ಫ್ ಲಾ ಬರೆಸ್ತಾರೆ. ಸ್ವಿಟ್ಜರ್ಲ್ಯಾಂಡ್ ಇಂದ ನಾನ್ ಮುಸ್ಲಿಂ ಒಬ್ಬನ್ನ ಕರ್ಕೊಂಡು ಬಂದು ಕಾನೂನನ್ನು ಬರೆಸ್ತಾರೆ. ನಾನು ಅದಕ್ಕೆ ಆನ್ಸರ್ ಮಾಡಿದ್ರೆ ವಿವಾದ ಆಗುತ್ತೆ. ದಯವಿಟ್ಟು ಮಾಡಿ. ಅಲ್ಲಿ ಟರ್ಕಿಯಲ್ಲಿ ಇಸ್ಲಾಮಿಕ್ ರಾಷ್ಟ್ರ, ಅದು ಅಲ್ಲಿ ಸರ್ಕಾರ ಹೋದ್ರಿಂದ ನಾಳೆ ಮಸೀದಿ ಮಂದಿರ ಆಗಲ್ಲ, ಮಂದಿರ ಮಸೀದಿ ಆಗಲ್ಲ. ಆದ್ರಿಂದ ಅಲ್ಲಿ ಆ ಅಮೆಂಡ್ಮೆಂಟ್ ಇಂದ ತೊಂದರೆ ಇಲ್ಲ. ಇಲ್ಲಿ ಏನಂತ ಹೇಳಿದ್ರೆ, ಒಂದೇ ನಿಮಿಷ, ನಮ್ಮ ಚಿಕ್ಕಮಂಗ್ಳೂರಲ್ಲಿ ಬಾಬಾ ಬುಡನಗಿರಿ ಇದೆ, ದತ್ತಾತ್ರೇಯ ಸೌಹಾರ್ದತೆಯ ತಾಣ. ದತ್ತಾತ್ರೇಯ ಇದ್ರು, ಬಾಬಾ ಬುಡನಗಿರಿ. ಈಗ ಸಂಘ ಪರಿವಾರದವರು ಏನ್ ಹೇಳ್ತಾರೆ, ಅದು ನಮ್ದು ಅಂತ ಹೇಳ್ತಾರೆ. ಅದೇ ರೀತಿ ಆಲನ್ ಶರೀಫ್ ಗುಲ್ಬರ್ಗ, ಕಲಬುರಗಿಯಲ್ಲಿ ವಿಶಾಲವಾದಂತಹ ದರ್ಗಾ ಇದೆ. ಆ ದರ್ಗದ ಪಾರ್ಶ್ವದಲ್ಲಿ ಅವರ ಶಿಷ್ಯ ಘಟ್ಟದಲ್ಲಿ ಒಬ್ಬರು ಏನು ಪೂಜೆ ಮಾಡಬೇಕು ಅಂತ ಹೇಳಿ ಒಂದು ಜಾಗ ಕೊಟ್ಟಿದ್ದಾರೆ. ಇಲ್ಲಿ ನೀವು ಪೂಜೆ ಮಾಡು, ಯಾಕಂದ್ರೆ ನೀನು ಇಸ್ಲಾಂ ಅಲ್ಲ, ಮುಸಲ್ಮಾನ್ ಅಲ್ಲ, ನೀ ಹಿಂದೂ ಧರ್ಮದ ಆಧಾರದಲ್ಲಿ ಏನು ಪೂಜೆ ಮಾಡಬೇಕು, ನೀನು ಕಲ್ಲನ್ನಿಟ್ಟು ಅಲ್ಲಿ ಪೂಜೆ ಮಾಡುವಂತ ಜಾಗ ಕೊಟ್ಟಿದ್ರು. ಈಗ ಏನ್ ಮಾಡಿದ್ರು, ಅದನ್ನ ಸೌಹಾರ್ದ ತಾನಲ್ಲಿ, ಅದು ನಮ್ದು, ಅಲ್ಲಿ ಲಿಂಗ ಇದೆ, ಅದನ್ನ ನಮ್ ಕೊಡ್ಬೇಕು ಅಂತ 2-3-4 ವರ್ಷದಿಂದ ಗಲಾಟೆ ನಡೀತಾ ಇದೆ. ಇಂತಹ ಹಿಂದೂ ಮುಸಲ್ಮಾನರ ಸಾಮರಸ್ಯಕ್ಕೆ ಧಕ್ಕೆಯಾಗುವಂತಹ, ಸೌಹಾರ್ದತೆ ಮತ್ತು ಸಹಬಾಳ್ವೆಗೆ ಅತಿ ದೊಡ್ಡ ಪೆಟ್ಟು ಕೊಡುವಂತಹ ತಿದ್ದುಪಡಿ ಇಲ್ಲಿ ಆಗಲ್ಲ. ಅದು ಎಲ್ಲ ಒಟ್ಟಾದ್ರೆ ಓಕೆ, ತೊಂದರೆ ಇಲ್ಲ. ಎಲ್ಲರ ಮನಸ್ಸು ನಂದು ಅಜಿತ್ ಇದ್ದಲ್ಲ, ಒಟ್ಟಾದಂತ ಮನಸ್ಸಿದ್ರೆ ಏನು ತೊಂದರೆ ಇಲ್ಲ. ನಮ್ದು ವಿಶಾಲವಾದ ಮನಸ್ಸು. ಇಲ್ಲಿನ ಹಿಂದೂ ಧರ್ಮಕ್ಕೆ, ಧರ್ಮದ ವಿರುದ್ಧ ಯಾವುದೇ ಸರ್ಕಾರ ಹಸ್ತಕ್ಷೇಪ ಮಾಡಿದ್ರು ನಾವು ನಿಲ್ತೀವಿ. ನೀವು ಧಾರ್ಮಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಅಜಿತ್ ಹೇಳ್ಬೇಕು, ಭಾರತದಲ್ಲಿ ವಕ್ಫ್ಗೆ ಇರುವ ಅಧಿಕಾರಗಳು ಇನ್ಯಾವ ಮುಸ್ಲಿಂ ದೇಶದಲ್ಲಿ ವಕ್ಫ್ಗೆ ಇದಾವೆ ಅಂತ ಕೇಳ್ತಾರೆ. ನೀವು ಹೇಳ್ತಾ ಇರೋದು ಬರೀ ಮುಸ್ಲಿಂ ದೇಶದಲ್ಲಿ ಇದಾವೆ. ಅಜಿತ್, ನೀವು ಹೇಳ್ತಾ ಇರೋದು 40 ಮಾತ್ರ. ಏದು ಸೆಕ್ಷನ್ 40 ಯಾರು ಇವರು ಹೇಳ್ತಾ ಇದ್ದಾರೆ. ಆ 40ಯಲ್ಲಿ ಏನ್ ಹೇಳುತ್ತೆ, ಸೆಕ್ಷನ್ 40ಯಲ್ಲಿ ಏನು ಹೇಳುವ ವಿವಾದಗಳು ಎಲ್ರು ಕೇಳಿಸ್ಕೊಳ್ತಾರೆ. ಎಲ್ಲಾದ್ರೂ ನಿಮ್ಗೆ ನಿಮ್ಮ ಭಾವನೆಗೆ ಅದು ವಕ್ಫ್ ಅಂತ ಬಂದ್ರೆ ಅದು ನೀವು ವಕ್ಫ್ ಮಾಡಬಹುದು, ಯಾರು ಕ್ವಶನ್ ಮಾಡುವಂಗಿಲ್ಲ ಅಂತ ಕೇಳ್ತೀರಾ. ಅದು ತಪ್ಪು ಮಾಹಿತಿ. ಎರಡನೇದು, ಮಾಡಬಹುದು, ಎಲ್ಲಾದ್ರೂ ಒಂದು ಮಸೀದಿ ಕಂತು, ಅಲ್ಲಿ ಅದಕ್ಕೆ ದಾಖಲೆಗಳೇನು ಇಲ್ಲ. ವಕ್ಫ್ ಅಂತ, ವಕ್ಫ್ ಬೈ ಯೂಸರ್ ಅಂತ ಹೇಳುದು ಅದಕ್ಕೇನೆ. ವಕ್ಫ್ ಅಂತ ವಕ್ಫ್ ಮಾಡಬಹುದು. ಒಂದು ವೇಳೆ ಟ್ರಿಬ್ಯುನಲ್ ಅಲ್ಲಿ ಅದರ ವಿರುದ್ಧ, ವಕ್ಫ್ ಟ್ರಿಬ್ಯುನಲ್ ಅಲ್ಲಿ, ಕೋರ್ಟ್ಗಳಲ್ಲಿ ಅದರ ವಿರುದ್ಧ ಯಾವುದಾದರೂ ಜಡ್ಜ್ಮೆಂಟ್ ಬಾರದಿದ್ದರೆ, ಬಂದರೆ ಅಲ್ಲೂ ಪ್ರಾಬ್ಲಮ್ ಆಗುತ್ತೆ. ಸಿಒಗೆಲ್ಲ ಅಧಿಕಾರ ಇಲ್ಲ. ನಂದೊಂದು 5 ಎಕರೆ ಜಮೀನಿದೆ ಅಂತ ಅನ್ಕೊಳ್ಳಿ, ಯಾವುದಾದ್ರೂ ದೇವಸ್ಥಾನ ಇಲ್ಲ ಆ ಜಮೀನು ನಮ್ಮದು ಅಂತ ಕ್ಲೇಮ್ ಮಾಡಿದ್ರೆ ಅವರು ತಮ್ಮ ಹತ್ರ ಇರುವ ದಾಖಲೆಗಳನ್ನು ಇಟ್ಕೊಂಡು ಸಿವಿಲ್ ಕೋರ್ಟಿಗೆ ಬರಬೇಕು. ಈ ದೇಶದ ನಿಯಮ ಅದು. ಹೌದು. ಅಥವಾ ನನ್ನ ಜಮೀನು ಇದು ನಿಮ್ಮದು ನೀವು ಅಂತ ಕ್ಲೇಮ್ ಮಾಡಿದ್ರೆ ಇದು ನಿಮ್ಮದು. ಶಫಿ ಸಾದಿ ಅವರು ನನ್ನ ಜಮೀನಿದು ಅಜಿತ್ ಅವರು ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂದ್ರೆ ನಿಮ್ಮ ಹತ್ರ ಇರುವ ದಾಖಲೆಗಳನ್ನು ಇಟ್ಕೊಂಡು ನೀವು ಸಿವಿಲ್ ಕೋರ್ಟಿಗೆ ಬರಬೇಕು ಅಲ್ವಾ? ನಿಯಮ ಅದು. ಆದ್ರೆ ವಕ್ಫ್ ಬೋರ್ಡಿಗೆ ಮಾತ್ರ ಆ ಎಕ್ಸೆಪ್ಷನ್ ಯಾಕೆ? ಏನಿದೆ ವಕ್ಫ್ ಬೋರ್ಡ್? ಅಜಿತ್ ಮನೆಯನ್ನು ನಾನು ವಕ್ಫ್ ಮಾಡಿದೆ, ಅಜಿತ್ಗೆ ಕೋರ್ಟ್ಗೆ ಹೋಗಕ್ಕೆ ಅವಕಾಶ ಇಲ್ವಾ? ಅವಕಾಶ ಇಲ್ವಾ? ಈಗ ಶಫಿ ಸಾದಿ ಅವರೇ, ನಿಮ್ಮ ಆಸ್ತಿಯನ್ನ ವಕ್ಫ್ ಬೋರ್ಡ್ ಇಲ್ಲ ಅದು ವಕ್ಫ್ನ ಆಸ್ತಿ ಅಂತ ಹೇಳಿದ್ರೆ ವಕ್ಫ್ ಬೋರ್ಡ್ ತನ್ನ ಹತ್ರ ಇರುವ ದಾಖಲೆಗಳನ್ನು ಇಟ್ಕೊಂಡು ಸಿವಿಲ್ ಕೋರ್ಟಿಗೆ ಬರಬೇಕು. ಬಂದು ಇದು ವಕ್ಫ್ ಬೋರ್ಡ್ನ ಆಸ್ತಿ, ನಮ್ಮ ಹತ್ರ ಇಷ್ಟು ದಾಖಲೆಗಳಿದಾವೆ, ಶಫಿ ಸಾದಿ ಅವರು ಇಲ್ಲೀಗಲ್ ಆಗಿ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅಂತ ಕೇಸ್ ಹಾಕ್ಬೇಕು ನಿಮ್ಮ ಮೇಲೆ.
ಕೋರ್ಟು ಶಫಿ ಸಹದಿ ಅವ್ರನ್ನ ಕರೆದು ನಿಮ್ಮ ಹತ್ರ ಏನ್ ದಾಖಲೆಗಳಿದಾವೆ, ಈ ಜಮೀನು ನಿಮ್ಮದು ಅನ್ನೋದಕ್ಕೆ ದಾಖಲೆಗಳನ್ನು ಕೇಳಬೇಕು. ಆವಾಗ ಎರಡೂ ದಾಖಲೆಗಳನ್ನು ಇಟ್ಕೊಂಡು ಈ ಜಮೀನು ವಕ್ಫ್ ಬೋರ್ಡ್ದ ಅಥವಾ ಶಫಿ ಸಹದಿ ಅವ್ರದ ಅಂತ ನಿರ್ಧಾರ ಮಾಡಬೇಕು. ಇದು ಪ್ರಾಸೆಸ್ಸು. ಈ ಪ್ರೊಸೆಸ್ ಅನ್ನು ವಕ್ಫ್ ಬೋರ್ಡ್ ಫಾಲೋ ಮಾಡಬೇಕು ಅಂತ ಕಾನೂನು ಇದೆಯಾ? ವಕ್ಫ್ ಬೋರ್ಡ್ ಯಾವ ಸಿವಿಲ್ ಕೋರ್ಟ್ಗೆ ಹೋಗುತ್ತೆ? ವಕ್ಫ್ ರಿಜಿಸ್ಟ್ರಿ ಮಾಡುವಾಗಲೇ ಎಲ್ಲಾ ದಾಖಲಾತಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದೀನಿ ನಾನೀಗ. ಆ ಪರಿಶೀಲನೆ ಮಾಡಿದರಲ್ಲಿ ಯಾರು ಪರಿಶೀಲನೆ ಮಾಡ್ತಾರೆ? ಸಿಒ ಮಾಡ್ತಾರೆ. ಸಿಒ IAS ಆಫೀಸರು. ಯಾಕೆ ನ್ಯಾಯಾಂಗದ ಹೊರತಾಗಬಾರ್ದು? ಕೋರ್ಟಿಂದ ದಾಟಿದ್ದ ಅದೇ ಹೇಳುದು, ಸಿಒ ತಪ್ಪು ಮಾಡಿದ್ರು. ಕೋರ್ಟಿಗೆ ಮೀರಿದ್ದ ಟ್ರಿಬ್ಯುನಲ್ ಹೋಗಬಹುದು ಅಂತ. ಟ್ರಿಬ್ಯುನಲ್ ಯಾರು? ಟ್ರಿಬ್ಯುನಲ್ ಕರ್ನಾಟಕ ಹೈಕೋರ್ಟ್ ನೇಮಕ ಮಾಡಿದಂತ ಜಡ್ಜು. ಟ್ರಿಬ್ಯುನಲ್ ನಲ್ಲಿ ಯಾರಿದ್ದಾರೆ? ಒಬ್ಬ ಜಡ್ಜ್ ಇರ್ತಾರೆ, ಮತ್ತೊಬ್ಬರು IAS ಆಫೀಸರ್ ಇರ್ತಾರೆ, ಒಬ್ಬ ಮುಸಲ್ಮಾನ ಇರ್ತಾನೆ. ಮುಸಲ್ಮಾನ ಶರಿಯಾ ತಿಳ್ಕೊಂಡ ಗೊತ್ತಿರುವಂತ ಮುಸಲ್ಮಾನ. ಯಾಕೆ ಬೇಕಲ್ವಾ? ಮತ್ತೆ ವಕ್ಫ್ ಆಸ್ತಿ ಇದು ವಿಲೇವಾರಿ ಮಾಡುವಾಗ ಮತ್ತೆ ಹಿಂದೂ ಒಬ್ಬ ಪೂಜಾರಿ ಎಲ್ಲೆಲ್ಲ ಕೂತ್ಕೊಳ್ಬೇಕಾಗಿರೋದು. ಅಲ್ಲಿ ಹೋಗಿ ದತ್ತಿ ಇಲಾಖೆಯಲ್ಲಿ ಶಾಫಿ ಸಾದಿ ಕೂತ್ಕೊಂಡು ಏನ್ ಮಾಡಕ್ಕಾಗತ್ತೆ? ಕಡ್ಲೆ ತಿನ್ಬೇಕಷ್ಟೇ. ಶಫಿ ಸಾದಿ ಅವರೇ, ಇದು ರಿಯಲ್ ಎಸ್ಟೇಟ್ ಮ್ಯಾಟರ್. ಅಲ್ಲ ರಿಯಲ್ ಎಸ್ಟೇಟ್ ರೊಂದಿಗೆ ಧಾರ್ಮಿಕ ವಿಚಾರ, ಧಾರ್ಮಿಕ ಸಂವಿಧಾನಬದ್ಧವಾಗಿ ಆರ್ಟಿಕಲ್ 25-26 ಅಲ್ಲಿ ಸಂವಿಧಾನ ಕೊಟ್ಟಿರುವಂತಹ ಸ್ವಾತಂತ್ರ್ಯ. ನನ್ನ ಮೂಲ ಪ್ರಶ್ನೆ ರದೇಶ್, ಇಬ್ಬರು ವ್ಯಕ್ತಿಗಳು ಅಥವಾ ಎರಡು ಸಂಸ್ಥೆಗಳು ಅಥವಾ ಒಂದು ಸಂಸ್ಥೆ ಒಂದು ವ್ಯಕ್ತಿಯ ಮಧ್ಯದಲ್ಲಿ ಸಿವಿಲ್ ಡಿಸ್ಪ್ಯೂಟ್ ಬಂದಾಗ ಸಿವಿಲ್ ಕೋರ್ಟ್ಗೆ ಹೋಗಬೇಕು, ವಕ್ಫ್ ಬೋರ್ಡ್ ನ ಜೊತೆಗೆ ಬಂದಾಗ ಟ್ರಿಬ್ಯುನಲ್ಗೆ ಬರಬೇಕು. ಇದು ಯಾಕೆ? ಟ್ರಿಬ್ಯುನಲ್ ಪ್ರಾಬ್ಲಮ್ ಆದ್ರೆ ಹೈಕೋರ್ಟ್ ಅಪೀಲ್ ಹೋಗಬಹುದಲ್ಲ, ಏನ್ ಅಪೀಲ್? ನಂತರ SLP ಸುಪ್ರೀಂ ಕೋರ್ಟ್ಗೆ ಹೋಗಬಹುದಲ್ಲ. ನನ್ನ ಜಾಗ ವಕ್ಫ್ ಬೋರ್ಡ್ ಅವರು ಅತಿಕ್ರಮ ಮಾಡಿದ್ದಾರೆ. ಒಂದ್ ನಿಮಿಷ ಉಳಿದೆಲ್ಲಾ ಕೇಸ್ಗಳಲ್ಲಿ ಸಿವಿಲ್ ಪಿಟಿಷನ್ ಆಗ್ಬಹುದು, ವಕ್ಫ್ ನ ಕೇಸ್ ನಲ್ಲಿ ಅಷ್ಟೇ ಅದೇ ರೀತಿ ಹೋಗ್ಬೇಕು. ಹಾಗಾದ್ರೆ ನಾನು ಕೇಳ್ಕೊ, ಈ ದೇಶದಲ್ಲಿ ಯಾಕೆ 17 ಟ್ರೈಬ್ಯುನಲ್ಗಳು? ಚಿಲ್ಡ್ರನ್ ಟ್ರಿಬ್ಯುನಲ್, ಫ್ಯಾಮಿಲಿ ಟ್ರಿಬ್ಯುನಲ್, ಯಾಕೆ? ಎಲ್ಲರೂ ಕೋರ್ಟಿಗೆ ಹೋದ್ರೆ ಸಾಕಲ್ಲ, ಯಾಕೆ ಟ್ರಿಬ್ಯುನಲ್ ಮಾಡಿದ್ದಾರೆ? ಟ್ರಿಬ್ಯುನಲ್ ನ ಆದೇಶವನ್ನು ಅಕಸ್ಮಾತ್ ಟ್ರಿಬ್ಯುನಲ್ ಮಾಡೋದು ಯಾಕೆ? ಒಂದ್ ನಿಮಿಷ, ಶಫಿ ಸಾದಿ ಅವರು, ಇನ್ಯಾವ ಧರ್ಮದವ್ರಿಗೆ ಟ್ರಿಬ್ಯುನಲ್ ನ ಅವಕಾಶ ಇದೆ? ಯಾವುದು? ಇನ್ಯಾವ ಧರ್ಮದವ್ರಿಗೆ ಟ್ರಿಬ್ಯುನಲ್ ನ ಅವಕಾಶ? ಮಾಡಿ ಅಂತ ಹೇಳುದು ನಾವು. ಯಾಕೆ ಮಾಡಿ? ಇನ್ಯಾವ ಧರ್ಮದವ್ರಿಗೆ ಟ್ರಿಬ್ಯುನಲ್ ಭದ್ರ ಮಾಡಿ ಅಜಿತ್, ನಾವು ವಿರೋಧ ಮಾಡಿಲ್ಲ. ಭದ್ರ ಮಾಡಿ. ಹಿಂದೂ ಎಂಡೋಮೆಂಟ್ ದತ್ತಿ ಇಲಾಖೆಗೆ ಒಂದು ಟ್ರಿಬ್ಯುನಲ್ ರೆಡಿ ಮಾಡಿ, ಸಿಖ್ಖರಿಗೆ ಒಂದು ಟ್ರಿಬ್ಯುನಲ್ ರೆಡಿ ಮಾಡಿ. ಫ್ಯಾಮಿಲಿ ಮ್ಯಾಟರ್ಸ್ಗೆ ನೀವು ಟ್ರಿಬ್ಯುನಲ್ ಮಾಡ್ತೀರಾ? ನಾನು ಹೇಳ್ತಾ ಇರೋದು ನನ್ನ ಜಾಗ, ನನ್ನ ಸ್ವಂತ ಜಾಗ, ನನ್ನ ಸ್ವಂತ ಜಾಗಕ್ಕೆ ತಹಸೀಲ್ದಾರೋ ಅಥವಾ AC ಏನಾದ್ರು ಪ್ರಾಬ್ಲಮ್ ಮಾಡಿದ, ನಾನು ಎಲ್ಲಿ ಹೋಗ್ಬೇಕು? ಲ್ಯಾಂಡ್ ಟ್ರಿಬ್ಯುನಲ್ಗೆ ಹೋಗ್ಬೇಕು. ನಾನು ಲ್ಯಾಂಡ್ ಟ್ರಿಬ್ಯುನಲ್ಗೆ ಹೋಗಲ್ವಾ? ನಾನು ಅಲ್ಲಿ ನಿಮ್ಮ ಕ್ವಶನ್ ಇಲ್ಲ. ಲ್ಯಾಂಡ್ ಟ್ರಿಬ್ಯುನಲ್ AC ತೀರ್ಮಾನ ಮಾಡಬೇಕು, ಅದೇ ರೀತಿ DC ತೀರ್ಮಾನ ಮಾಡಬೇಕು. ಅಲ್ಲಿ ನೀವು ಕೇಳಲ್ಲ, ಇಲ್ಲಿ ಮಾತ್ರ AC ತೀರ್ಮಾನ DC ತೀರ್ಮಾನ ನನ್ನ ವಿರುದ್ಧವಾಗಿ ಬಂದ್ರೆ ಸಿವಿಲ್ ಸೂಟ್ ಹಾಕೋದಕ್ಕೆ ನನಗೆ ಅವಕಾಶ ಇದೆ. ಹೈಕೋರ್ಟ್ಗೆ ಹೋಗಬಹುದು, ಇಲ್ಲೂ ಅಪೀಲ್ ಮಾಡಬಹುದು, SLP ಹಾಕಬಹುದು ಸುಪ್ರೀಂ ಕೋರ್ಟ್ ಅಲ್ಲಿ. ಶಫಿ ಸಾದಿ ಅವರೇ, ಸಿವಿಲ್ ಸೂಟ್ ಹಾಕೋದಕ್ಕೆ ನನಗೆ ಅಧಿಕಾರ ಇದೆಯೋ ಇಲ್ವೋ ಅಷ್ಟೇ ಕೇಳ್ತಾ ಇದ್ದೀನಿ. ಸಿವಿಲ್ ಅಲ್ಲಿ ಏನು ಗುಡ್ಡ ಬಿದ್ದಿದೆ ರೀ, ಯಾವುದು ಇದರದ್ದು ಎಷ್ಟೋ ಸಮಸ್ಯೆಗಳು ಅಲ್ಲೇ ಇರುವಾಗ ಟ್ರಿಬ್ಯುನಲ್ ಮಾಡೋದು ಯಾಕೆ? ಅದೇ ಟ್ರಿಬ್ಯುನಲ್ ಮಾಡೋದು ಯಾಕೆ? ಸಿವಿಲ್ ಕೋರ್ಟ್ಗಳಲ್ಲಿ ಕೇಸುಗಳು ಗುಡ್ಡ ಬಿದ್ದರಿಂದ ಸ್ವಲ್ಪ ಟ್ರಿಬ್ಯುನಲ್ ಅದನ್ನು ಇತ್ಯರ್ಥ ಮಾಡ್ಲಿ ಅಂತ ಹೇಳಿ, ಅದೇ ಬೇಡ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಎಷ್ಟು ವರ್ಷ, ಈ ಭಾರತದಲ್ಲಿ ಎಷ್ಟು ಕೋರ್ಟ್ಗಳಲ್ಲಿ ಎಷ್ಟು ಏನು ವ್ಯಾಜ್ಯಗಳು ಬಾಕಿ ಇದೆ, ನೀವು ಅದರ ಅಂಕಿಅಂಶ ತೆಗೆದು ನೋಡಿ. ಆದ್ದರಿಂದ ಟ್ರಿಬ್ಯುನಲ್ ಆ ಭಾರ ಕಡಿಮೆ ಮಾಡುತ್ತೆ. ಆ ಭಾರ ಕಡಿಮೆ, ಟ್ರಿಬ್ಯುನಲ್ ಮಾಡೋದು ಉದ್ದೇಶನೇ ಅದೇ ಅಲ್ವಾ, ಭಾರ ಕಡಿಮೆ ಮಾಡುತ್ತೆ. ಇನ್ನು ಒಂದು ವೇಳೆ ಟ್ರಿಬ್ಯುನಲ್ ಅಲ್ಲಿ ನಿಮ್ಗೆ ಸ್ಯಾಟಿಸ್ಫೈ ಆಗಿಲ್ಲ, ಸೊ ಹೈಕೋರ್ಟ್ಗೆ ಹೋಗಿ ನಿಮ್ಗೆ ಅಪೀಲ್ ಮಾಡಬಹುದು. ಹೈಕೋರ್ಟ್ ಇಂದ ನಿಮ್ಗೆ SLP ಹೋಗಬಹುದು. ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ದೇ ವಿವಾದ ಇದೆ. ಈಗ ಬೆಳ್ಳಲ್ಲಿ ನಾನು ಹೇಳಿದಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಅದೇ ರೀತಿ ಇದು ನಮ್ಮ ವಿನ್ಸನ್ ಮ್ಯಾನರ್, ಅದು ಈಗ ಹೈಕೋರ್ಟ್ ಅಲ್ಲಿ ಇದೆ. ಎಷ್ಟೋ ಕೇಸುಗಳಿವೆ. ವಕ್ಫ್ ಬೋರ್ಡ್ ಮತ್ತು ವಕ್ಫ್ ಕೌನ್ಸಿಲ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಟ್ಟರೆ ಹೆಂಗೆ ಅಂತ ವಿರೋಧ ಬರ್ತದೆ. ಮುಂಚೆನೆ ಇದೆ ಅದು, ಈಗಲೂ 2 ಕೊಟ್ಟಿರೋದು. ಮುಂಚೆನೆ 2013ರಲ್ಲೂ ಇದೆ ಅದು. ಹೆಣ್ಮಕ್ಳು 2 ಹೆಣ್ಮಕ್ಳು ಕಂಪಲ್ಸರಿ ಮಾಡಿದ್ದಾರೆ, ಅದು ಇದೆ. ನಾನಿರುವಾಗಲೂ ಇತ್ತು. 2011ರಲ್ಲಿ ನಾನು ಮೆಂಬರ್ ಆಗಿದ್ದೆ. ಮತ್ತೆ ಇದು 2013 ನಂತರ 2 ಹೆಣ್ಮಕ್ಳು ಇವು ಕನೀಸ್ ಫಾತಿಮಾ ಅವರು ಮೆಂಬರ್ ಇದ್ದಾರೆ, MLA. ಅದೇ ರೀತಿ IAS ಆಫೀಸರ್ ಲೇಡಿ ಇದ್ದಾರೆ, ಇಬ್ಬರು ಇದ್ದಾರೆ. ಅದರಲ್ಲಿ ನಾವು ವಿವಾದನೆ ಮಾಡಿಲ್ಲ. ವಿವಾದ ಇಲ್ಲ. ನಮ್ಮ ಬೇರೆ ಏನು ಅಬ್ಜೆಕ್ಷನ್ ಇದೆ ಹೊಸ ಕಾನೂನಿನ ಬಗ್ಗೆ? ಇದರದ್ದು ಅಂದ್ರೆ 2 ನಾನ್ ಮುಸ್ಲಿಂ ಆಗಿರ್ಬೇಕು ಅಂತ ಹೇಳ್ತಾರೆ ಒಂದ್ ಕಡೆಯಲ್ಲಿ. ಮತ್ತೊಂದು ಕಡೆ 11 ಮಂಡಿಯಲ್ಲಿ ಸೆಕ್ಷನ್ 14 ಅಲ್ಲಿ ವಕ್ಫ್ ಮಂಡಳಿ ರಚನೆ ಬಗ್ಗೆ ಹೇಳುತ್ತೆ. ಆ ಹೇಳುವಾಗಲ್ಲಿ ಏನ್ ಹೇಳುತ್ತೆ, 2 ಮಂದಿ ನಾನ್ ಮುಸ್ಲಿಂ ಆಗಿರ್ಬೇಕು. ಆ 11ರಲ್ಲಿ ಒಬ್ರು ಜಾಯಿಂಟ್ ಏನು ಸೆಕ್ರೆಟರಿ ಹುದ್ದೆಯಲ್ಲಿರುವ, ಅಂದ್ರೆ IAS ಆಫೀಸರ್ ಆಗಿರ್ಬೇಕು ಅಂತಿದೆ. ಮುಂಚೆನೂ ಇದೆ, ಈಗಲೂ ಇದೆ. ಆ ಜಾಯಿಂಟ್ IAS ಆಫೀಸರ್ ಹೊರತುಪಡಿಸಿ ಇಬ್ಬರಾಗಬೇಕು ಅಂತ. ಅಂದ್ರೆ ಮುಸಲ್ಮಾನರು ಆಫೀಸರ್ಗಳು ಜಾಸ್ತಿ ಇರಲ್ಲ ಅಂತ ಗೊತ್ತು. ಅದಕ್ಕಾಗಿ ಅವಾಗ 3 ಆಯ್ತು, ಒಂದು ಕಡೆ 3 ಆಯ್ತು. ಮತ್ತೊಂದು ಏನ ಹೇಳ್ತಾರೆ ಅಂತ ಹೇಳಿದ್ರೆ, ಬರೇ ಏನು ಇವರು ಯಾರು ಮುತವಲ್ಲಿ, ಅದೇ ರೀತಿಯಲ್ಲಿ MP MLA ಮುತವಲ್ಲಿ
ಮತ್ತೆ ಸ್ಥಳೀಯ ಸಂಸ್ಥೆಗಳಲ್ಲಿರುವವರು 4 ಮಂದಿ ಮಾತ್ರ ಮುಸಲ್ಮಾನರು ಕಡ್ಡಾಯ. ಮಿಕ್ಕಿದ 7 ಮಂದಿನೂ ಅಲ್ಲಿ ಕಡ್ಡಾಯಗೊಳಿಸಿಲ್ಲ. 2 ಮಂದಿ ಬರಬೇಕು ಅಂತ ಹೇಳ್ತಾರೆ. ಅಜಿತ್, ಮುಸಲ್ಮಾನರೇ ವಕ್ಫ್ ಮಾಡಿದ, ಅವರದೇ ಸ್ವತ್ತು ಅವರೇ ವಕ್ಫ್ ಮಾಡಿ ಮುಸಲ್ಮಾನರಿಗೆ ಮಾಡಿದಂತಹ ಆಸ್ತಿಯಲ್ಲಿ ಅದರದ್ದೊಂದು ಮಂಡಳಿ, ಅದರದ್ದು ನಾವು ಈ ವಕ್ಫ್ ಮಂಡಳಿ ಅಂತ ಹೇಳಿದರೆ ಆಸ್ತಿಗಳನ್ನು ಪ್ರೊಟೆಕ್ಟ್ ಮಾಡಬೇಕಾಗಿರೋದು ಅಷ್ಟೇ. ನಾವು ಆ ವಕ್ಫ್ ಮಂಡಳಿಯಲ್ಲಿ ಪ್ರೊಟೆಕ್ಟ್ ಮಾಡಬೇಕಾದಂತ ಮಂಡಳಿಯಲ್ಲಿ 11 ಮಂದಿಯಲ್ಲಿ 4 ಮಂದಿ ಮಾತ್ರ ಮುಸಲ್ಮಾನರಾಗಿರ್ಬೇಕು. ಮಿಕ್ಕಿದ್ದು ಯಾರು ಬೇಕಾದ್ರೂ ಆಗ್ಬಹುದು. 2 ಮುಸ್ಲಿಮೇತರ ಆಗಿರ್ಲೇಬೇಕು. ಯಾರು ಬೇಕಾದ್ರೂ ಆಗ್ಬಹುದು. ಸರ್ಕಾರಗಳು ಚೇಂಜ್ ಆಗತ್ತೆ. ಕೋಟಿ ರೂಪಾಯಿ ಆಗುತ್ತೆ. 60 ಆಸ್ತಿಗಳಿಂದ 42 ಕೋಟಿ ರೂಪಾಯಿ ಸಿಂಗಾಪುರದಲ್ಲಿ ಬರ್ತಾ ಇದೆ. ಭಾರತದಲ್ಲಿ 38 ಲಕ್ಷ ಆಸ್ತಿಗಳಿಂದ 1 ವರ್ಷಕ್ಕೆ 163 ಕೋಟಿ. ನಿನ್ನೆ ಪ್ರಧಾನಮಂತ್ರಿಗಳು ಯಾವುದೋ ಒಂದು ಚುನಾವಣಾ ಭಾಷಣದಲ್ಲಿ ಮಾತಾಡಿದ್ರು. ನಾನು ಮೋದಿಜಿ ಅವರು ನೇರವಾಗಿ ಸಿಕ್ಕಿದ್ರೆ ಇದನ್ನು ಹೇಳ್ಬೇಕು ಅಂತ ಇದ್ದೆ ನಾನು. ಇಲ್ಲಿ ಕೇಳಿ, ವಕ್ಫ್ ಆದಾಯ ಅಂತ ಈ ಅನ್ವರ್ ಮಾಡಿಪಾಡಿ ಮಾಡಿದಂತ ದೊಡ್ಡ ಇದು ಎಂದು ರಾದ್ದಾಂತ ಅದು ಅಷ್ಟೇ 2 ಲಕ್ಷ ಕೋಟಿ 8 ಲಕ್ಷ ಕೋಟಿ ಅಂತ ಹೇಳಿದಾರಲ್ಲ. ಕಬ್ರಿಸ್ತಾನದಲ್ಲಿ ಎಲ್ಲಿ ಆದಾಯ ಬರುತ್ತೆ? ಮಸೀದಿಯಲ್ಲಿ ಎಲ್ಲಿ ಆದಾಯ ಬರುತ್ತೆ? ಮಸೀದಿ ಇದು ಆಶೂರ್ ಖಾನ್ ನಲ್ಲಿ ಆದಾಯ ಬರುತ್ತೆ? ಅದೇ ರೀತಿ ಈದ್ಗಾದಲ್ಲಿ ಆದಾಯ ಬರುತ್ತಾ? ಇಲ್ಲ ರೀ. ಆ ಆಸ್ತಿಗಳನ್ನೆಲ್ಲ ಆದಾಯದ ಮೂಲವನ್ನಾಗಿ ಹೇಳಿದ್ದಾರೆ. 2ನೇದ್ದು ಆದಾಯ ಬರಬೇಕು. ಈಗ 150 ಮೋದಿ ಹೇಳಿದಾಗೆ, ಪ್ರೈಮ್ ಮಿನಿಸ್ಟರ್ ಹೇಳಿದಾಗೆ ಅಲ್ಲಲ್ಲ, ಜಾಸ್ತಿ ಬರಬೇಕು. ಅದು ನಮ್ಮ ರಾಜಕಾರಣಿಗಳ ಆಲಸ್ಯ, ಅದೇ ರೀತಿಯಲ್ಲಿ ದೊಡ್ಡದಾದಂತಹ ತಪ್ಪುಗಳು ಇದರಲ್ಲಿ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ನಾನು ವಕ್ಫ್ ಬೋರ್ಡ್ ಅಧ್ಯಕ್ಷನಾಗಿದ್ದಾಗ ಎಲ್ಲರಿಗೂ ಇಶ್ಯೂ ಮಾಡಿದೆ, ನೋಟಿಸ್ ಇಶ್ಯೂ ಮಾಡಿದೆ, ಎಲ್ಲಾ ಕಡೆ ಜನರೇಟ್ ಮಾಡಬೇಕು ಅಂತ ಹೇಳಿ. 1 ನಿಮಿಷ. 38 ಲಕ್ಷ ಆಸ್ತಿಗಳ ಪೈಕಿ 37 ಲಕ್ಷ ಆಸ್ತಿಗಳೆಲ್ಲವೂ ಕಬ್ರಿಸ್ತಾನ ಮಸೀದಿ ಅನ್ಕೊಂಡ್ಬಿಟ್ಟು ಇಲ್ಲ. ಎಲ್ಲಿದೆ? ಅಲ್ಲ, 1 ನಿಮಿಷ. 37 ಲಕ್ಷ ಆಸ್ತಿ ತಾಜ್ ಮಹಲ್ ಇಂದ ಎಲ್ಲೂ ಇದು ಬರ್ತದೆ ಅಲ್ರಿ. ನಾ ಹೇಳೋದು ತಾಜ್ ಮಹಲ್ ಇಂದ ನಮ್ಮ ಇದಕ್ಕೆ ಆದಾಯ ಬರ್ತದೆ. 37 ಲಕ್ಷ ಆಸ್ತಿಗಳನ್ನು ಬಿಟ್ಬಿಡ್ರಿ, ಅದರಲ್ಲಿ ಆದಾಯ 0 ಇನ್ಕಮ್. ಇನ್ನು 1 ಲಕ್ಷ ಆಸ್ತಿಯಲ್ಲಿ ನೀವು 163 ಕೋಟಿ ಮಾತ್ರ ಆದಾಯ ಬರೋದಕ್ಕೆ. ಈಗೇನು ಮಾಡಿದ್ದಾರೆ ಸರ್ಕಾರ ತಿದ್ದುಪಡಿಯಲ್ಲಿ ಗೊತ್ತಾ ನಿಮ್ಗೆ? 7% ಇತ್ತು ಕಾಂಟ್ರಿಬ್ಯೂಷನ್. ಮುಂಚೆ 2013 ಅಲ್ಲಿ 7% ಇತ್ತು ಕಾಂಟ್ರಿಬ್ಯೂಷನ್ ಕೊಡಿ ಅಂತ ಹೇಳಿ 5% ಇಳಿಸಿದ್ದಾರೆ. ಮತ್ತೆ ಆದಾಯ ಜಾಸ್ತಿ ಆಗುದಾ ಕಡಿಮೆ ಆಗುದಾ? 1 ನಿಮಿಷ. ಅಲ್ಲ, 1 ನಿಮಿಷ. ಅದು ತಪ್ಪಾಗಿಲ್ಲ ಅಂತ ನಾನು ಹೇಳಲ್ಲ. 500 ಕೋಟಿ ಬಂದರೆ ಮೂಗು ಮುರಿಯುವುದಲ್ಲ, 500 ಔಷಧಿ ತಗೊಳ್ಳುವುದು ಅಷ್ಟೇ. ಹಗರಣ ಅದೇ ರೀತಿಯಲ್ಲಿ ಆದಾಯ ಬರ್ತಾ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಏನು ಮಾಡಬೇಕಿತ್ತು? ಶೋಕಾಸ್ ನೋಟಿಸ್ ಕೊಟ್ಟು, ನಾನು ಕೊಟ್ಟಿದ್ದೀನಿ ಎಲ್ಲಾ ಸಂಸ್ಥೆಗಳಿಗೂ, ಇಲ್ಲಿನ ದೊಡ್ಡ ದೊಡ್ಡ ಸಂಸ್ಥೆಗಳು ನಾನು ನೋಟಿಸ್ ಕೊಟ್ಟಿದ್ದೆ. 30% ಅವರು ನೀವು ಸಮುದಾಯಕ್ಕೆ, ಸಮಾಜದ ಬಡವರಿಗೆ, ನಿರ್ಗತಿಗರಿಗೆ ನೀವು ಚಾರಿಟಿ ಮಾಡಲೇಬೇಕು ಅಂತ ಸುತ್ತೋಲೆ ಹೊರಡಿಸಿದ್ದೀನಿ ನನ್ನ ಅಧಿಕಾರಾವಧಿ. ಅದನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗಿ ಅದು ಮಾಡಬೇಕು. ಅವಾಗ ಬೋರ್ಡಿನ ಸ್ವಾಯತ್ತತೆ ಉಳಿಯುತ್ತಾ? ಕೇಂದ್ರ ಸರ್ಕಾರ ಅಲ್ಲ, ಸ್ವಾಯತ್ತತೆಯನ್ನು ಕ್ವಶನ್ ಮಾಡುವಂಗಿಲ್ಲ. ನಾನು ಹೇಳುದು, ಸರ್ಕಾರ ಅಂತ ಹೇಳುವಾಗ ಸರ್ಕಾರದ ಮೇಲೆ ಯಾವುದೂ ಇಲ್ಲ. ಈಗಾಗಲೇ ನೀವು ವಕ್ಫ್ ಬೋರ್ಡ್ ಸ್ವಾಯತ್ತತೆ ಇದೆ ಅಂತ ಹೇಳ್ತೀರಾ. ಸೆಕ್ಷನ್ 73 ಅಲ್ಲಿ ಯಾವಾಗ ಸರ್ಕಾರಕ್ಕೆ ಮನಸ್ಸಾಗತ್ತೆ ಅವತ್ತು ಬೋರ್ಡ್ ಅನ್ನೇ ನೀವು ಸೂಪರ್ಸೀಡ್ ಮಾಡಬಹುದು ಅಂತ ಇದೆ. ಅಲ್ಲ, ಮಾಡಬಹುದು ಇದೆ. ಸರ್ಕಾರಕ್ಕಿಂತ ದೊಡ್ಡದು ಎಲ್ಲ ಏನಾಗಿದೆ ಅಂತ ಹೇಳಿ ತಪ್ಪು ಅಭಿಪ್ರಾಯಗಳನ್ನು, ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅಜಿತ್. ಅದನ್ನು ನೀವು ಇವತ್ತು ಸರಿ ಮಾಡಬೇಕು ಮಾತ್ರ ಅಲ್ಲ, ಮುಂದಿನ ಎಲ್ಲ ಡಿಬೇಟ್ಗಳಲ್ಲೂ ನೀವು ಇದು ಹೇಳ್ಬೇಕು. ಇದು ಒಂದು ವಕ್ಫ್ ಬೋರ್ಡ್ ತಪ್ಪು ಮಾಡಿದ್ರೆ ಸರ್ಕಾರ ವಕ್ಫ್ ಬೋರ್ಡ್ ಅನ್ನೇ ಸೂಪರ್ಸೀಡ್ ಮಾಡಬಹುದು. ಮಾಡಿದೆ. ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ಆವತ್ತು ಕರ್ನಾಟಕ ವಕ್ಫ್ ಬೋರ್ಡ್ ಅನ್ನೇ ಸೂಪರ್ಸೀಡ್ ಮಾಡಿದೆ. ಇಲ್ಲಿ CID ತನಿಖೆ ಎಲ್ಲ ಆಗಿತ್ತು. ಇದೇ ಬೆಲ್ಲಾಲಿ ಕೇಸ್ ಮತ್ತು ಅದೇ ಹಾಪ್ಕಾಮ್ಸ್ ಕೇಸ್ ಇದೆ ನಮ್ಮ ಲಾಲ್ಬಾಗು. ಕರ್ನಾಟಕದಲ್ಲಿ ಒಟ್ಟು ವಕ್ಫ್ನ ಆಸ್ತಿ ಎಷ್ಟಿದೆ? ವಕ್ಫ್ನ ಆಸ್ತಿ 42,000 ಆಸ್ತಿಗಳಿವೆ. ಅದು ನಿಜವಾಗ್ಲೂ ವಕ್ಫ್ನ ಹಿಡಿತದಲ್ಲಿ ಎಷ್ಟು ಆಸ್ತಿಗಳಿದೆ? ಎಲ್ಲ ವಕ್ಫ್ನ ಹಿಡಿತದಲ್ಲೇ ಇದೆ. ಯಾವುದು ಒತ್ತುವರಿಯಾಗಿಲ್ಲ, ಯಾವ ರಾಜಕಾರಣಿ ಆಗಿದೆ. ಅದೇ ನಾನು ಹೇಳ್ತಾ ಇರ್ತೀನಲ್ಲ, ಈಗ 5,96,000 ಅಲ್ಪಸಂಖ್ಯಾತರ ಇಲಾಖೆ ತೋರಿಸ್ತಾ ಇದೆ. ಅನ್ವರ್ ಮಾಣಿಪಾಡಿ ಅವರ ಲೆಕ್ಕ ಪ್ರಕಾರ 1,20,000 ಎಕರೆ ಜಾಗ ಕರ್ನಾಟಕದಲ್ಲಿ 1,20,000 ನಮ್ಮ ದಾಖಲೆಗಳು ಹೇಳ್ತಾ ಇದೆ. ನಮ್ಮ ದಾಖಲೆನೂ ಹೇಳಿದೆ. ಅವರು 2 ಲಕ್ಷ ಅಂತ ಹೇಳಿದ್ದಾರೆ ಅನ್ವರ್ ಮಾಣಿಪಾಡಿ. 1,20,000 ಎಕರೆ ಇದೆ. ಅದರಲ್ಲಿ ನಮ್ಮ ಹತ್ರ ಇರುವುದು 27,000 ಎಕರೆ ಮಾತ್ರ. ಅಂದ್ರೆ ಎಲ್ಲ ಅನ್ಯಾಧೀನ ಆಗಿದೆ, ಕಬಳಿಕೆ ಮಾಡಿದ್ದಾರೆ. ಹೆಚ್ಚು ಕಡಿಮೆ 1 ಲಕ್ಷ ಎಕರೆ. 1,22,000 ಎಕರೆ ಜಾಗ ವಕ್ಫಿನ ದಾಖಲೆಯಲ್ಲಿದೆ. ಅದರಲ್ಲಿ ಈಗ ನಮ್ಮ ಕೈಯಲ್ಲಿರುವುದು 27,000 ಎಕರೆ ಮಾತ್ರ. ಅಂದ್ರೆ ಹೆಚ್ಚು ಕಡಿಮೆ 1 ಲಕ್ಷ ಎಕರೆ ಯಾರ್ಯಾರು ತಗೊಂಡು ಕೂತಿದ್ದಾರೆ. ಹೌದು. ಯಾರ್ಯಾರು ರಾಜಕಾರಣಿಗಳು? ಅದರಲ್ಲಿ ಅಲ್ಲ, ರಾಜಕಾರಣಿಗಳು ಯಾರು ಅಂತ ಹೇಳೋದಕ್ಕಿಂತ ಸರ್ಕಾರ ಕಬಳಿಕೆ ಮಾಡಿದೆ. ಸರ್ಕಾರ ಇಲ್ಲಿ ರಾಜಕಾರಣಿಗಳು ನೋಡಿ ಅವರೆಲ್ಲ ಗ್ಲೌಸ್ ಹಾಕೊಂಡೇ ಇದು ಮಾಡಿದ್ದಾರೆ. ಯಾಕೆ ಅನ್ವರ್ ಮಾಣಿಪಾಡಿ ಇಷ್ಟು ದೊಡ್ಡ ರಾದ್ದಾಂತ ಮಾಡಿದಾರಲ್ಲ, ಯಾಕೆ ಸುಪ್ರೀಂ ಕೋರ್ಟ್ ಹೋಗಿ ಅವರಿಗೆ ಗರಿಷ್ಠ ಶಿಕ್ಷೆ ಆಗಿ ಮಾಡಿಲ್ಲ? ಅನ್ವರ್ ಮಾಣಿಪಾಡಿ ಸುಪ್ರೀಂ ಕೋರ್ಟ್ಗೆ ಅಲ್ಲ, ಅನ್ವರ್ ಮಾಣಿಪಾಡಿ ಪರ ಹೇಳುವಂತವರು
ನಾನು ಅದರ ಮೇಲೆನೆ ಕೆಲಸ ಮಾಡಿದೆ. ನಾನು ಅನ್ವರ್ ಮಾಣಿಪ್ಪಾಡಿ ನಮ್ಮ ಸ್ನೇಹಿತರೆ, ಅವರ ರಿಪೋರ್ಟ್ ತಗೊಂಡೇ ನಾನು ಕೆಲಸ ಮಾಡಿದೆ. ಇದರಲ್ಲಿ ಎಲ್ಲೂ ಸಿಗಲ್ಲ, ಎಲ್ಲ ಗ್ಲೌಸ್ ಹಾಕಿದ್ದಾರೆ. ಎಲ್ಲೂ ನೀವು ನೋಡಿ ಯಾವ ರಾಜಕಾರಣಿಯ ವಿರುದ್ಧ ಸಿಎಂ ಇಬ್ರಾಹಿಂ ಸಭೆ ಹೇಳಿದ್ದಾರೆ. ನಾನು ಅದರ ಹಿಂದೆ ಹೋದೆ. ಅವರು ಲೀಸ್ಗೆ ತಗೊಂಡಿರೋದು. ಇದು ಲೀಸ್ ರೂಲ್ಸ್ 2014 ಅಲ್ಲಿ ಲೀಸ್ ತಗೋಬಹುದು. ಅಜಿತ್ಗೂ ತಗೋಬಹುದು. ನಾಳೆ 30 ವರ್ಷಕ್ಕೆ ಸರ್ಕಾರ ಕೊಡಬಹುದು, 3 ವರ್ಷ ವಕ್ಫ್ ಬೋರ್ಡ್ ಕೊಡಬಹುದು, 11 ತಿಂಗಳು ಆ ಸಂಸ್ಥೆಗಳು ಕೊಡಬಹುದು. ಆ ಲೀಸ್ ತಗೊಂಡಿದ್ದಾರೆ, ಮಾಡಿದ್ದಾರೆ, ಅದರ ಆದಾಯ ಕೊಟ್ಟಿದ್ದಾರೆ, ಯಾವುದು ರೆಂಟ್ ಪೇ ಮಾಡಿದ್ದಾರೆ. ನಂತರ ಅದನ್ನು ವಾಪಸ್ ಅದೇ ಸಂಸ್ಥೆ ಕೊಟ್ಬಿಟ್ಟಿದ್ದಾರೆ 30 ವರ್ಷ. ಅದರ ಅರ್ಥ ಇದು ಒತ್ತುವರಿ ಆಗಿಲ್ಲ ಅಂತ ನಾನು ಹೇಳಲ್ಲ. ಅನ್ವರ್ ಮಾಣಿಪ್ಪಾಡಿ ಹೇಳಿದೆಲ್ಲ ಸುಳ್ಳು ಅಂತಾನೂ ನಾನು ಹೇಳಲ್ಲ. ಅನ್ವರ್ ಮಾಣಿಪ್ಪಾಡಿ ಕಣ್ಣು ತೆರೆಸಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಅವ್ರ ಕತೆ ಬರೆದಾಗೆಲ್ಲ ಬರೆದು ಹೋಗಿದ್ದಾರೆ. ಅವರಿದ್ದಾರೆ, ಇವರಿದ್ದಾರೆ, ಅವರು ಬರೆದಿದ್ದಾರೆ, ಅವರು ಹೋಗಿದ್ದಾರೆ, ಹೀಗೆ ಇದ್ದಾರೆ. ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಅಜಿತ್, ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. 19 ಲಕ್ಷ ರೂಪಾಯಿ ನಮ್ಮ ಸಂಸ್ಥೆ ಇದೆ, ಆಶ್ರಮ ಇದೆ. ಆಶ್ರಮಕ್ಕೆ ನಾನು ತೆಗೆದು ನಾನು ಡೈವರ್ಟ್ ಮಾಡಿದ್ದೇನೆ. ಡೈವರ್ಟ್ ಮಾಡಿದ್ರು ಆಗ್ಬೋದಿತ್ತು. If we're going to do this, we need to... ಇದು ಕೊಡ್ತಾ ಇಲ್ಲ. ಎಷ್ಟು ಬಾರಿ ಅಜ್ಜಿಗೆ ಹೋಗುವಾಗ ನನಗೆ ಫೋನ್ ಮಾಡಿದ್ರು, ಅಜ್ಜಿಗೆ ಹೋಗ್ತಾ ಇದ್ದೇನೆ. ಎಲ್ಲರೂ ಅಜ್ಜಿಗೆ ಹೋಗುವಾಗ ಯಾವುದೇ ಇದೆಲ್ಲ ಇರಬಾರ್ದಲ್ಲ ಅಂತೇಳಿ ನಾನು ತಿಳ್ಕೊಂಡೆ. ಇದರ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡ್ತಾರೆ? ಹೇಳೇ ಇಲ್ಲ ಅಪ್ಪ. 3 ವರ್ಷ ಆಯ್ತು ಕೇಸ್ ಮಾಡಿ. ಇಷ್ಟ ತನಕ ಒಂದು ಚಿಕ್ಕ ದಾಖಲೂ ಕೊಟ್ಟಿಲ್ಲ. ನಾನು ಹೇಳ್ತಾ 19 ಲಕ್ಷ ತಿನ್ನೋದು ಬಿಡಿ ಅಜಿತ್, 19 ರೂಪಾಯಿ ನಮಗೆ ರಿಲೀಸೇ ಆಗದ್ದು ಎಲ್ಲಿ? ನಾವು ತಿನ್ನುವುದೆಲ್ಲಿ? ನನ್ನ ಮೇಲೆ 19 ಲಕ್ಷ ಹಗರಣಾಗಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಆಗಿರ್ಬೋದು ಅಂತ ಕೆಲವು ಅಂಥದ್ದಾಗಿರ್ಬೋದು. ಓಕೆ, ನನಗೆ ಈ ಬಡ ಮುಸ್ಲಿಮರ ಬಗ್ಗೆ ಒಂಥರ ಆಶ್ಚರ್ಯ ಅನಿಸುತ್ತೆ. ಮುಸ್ಲಿಂ ನಾಯಕರುಗಳು ಏನು ಹೇಳ್ತಾರೆ ಅದಕ್ಕೆಲ್ಲ ಬೀದಿಗಿಳಿದು ಬಿಡ್ತಾರಲ್ಲ ಅಂತ. ನನಗೆ ದೊಡ್ಡ ಆಶ್ಚರ್ಯ ಆಗಿತ್ತು, ಟ್ರಿಪಲ್ ತಲಾಖನ್ನು ಕ್ರಿಮಿನಲೈಸ್ ಮಾಡಿದಾಗ ಹೆಣ್ಮಕ್ಳು, ಮುಸ್ಲಿಂ ಹೆಣ್ಮಕ್ಳು ಬೀದಿಗಿಳಿದು ವಿರೋಧ ಮಾಡಿದ್ದು. ಅದು ಹೆಂಗೆ ಅಂದರೆ KFC ಅವರು ಶಾಂತಿ ಸಾಗರ್ ವಿರುದ್ಧ ಕೋಳಿಗಳನ್ನು ಪ್ರತಿಭಟನೆಗೆ ನಿಲ್ಲಿಸಿದಂಗೆ ಅದು. ನಿಮ್ಗೆ ಅನಿಸ್ತಾ ಇರೋದು ಟ್ರಿಪಲ್ ತಲಾಖನ್ನು ಕ್ರಿಮಿನಲೈಸ್ ಮಾಡಿದ್ದರ ವಿರುದ್ಧ ಬುರ್ಖಾದಾರಿ ಹೆಣ್ಣು ಮಕ್ಕಳನ್ನು ಬೀದಿಗಿಳಿಸುವ ಸಾಮರ್ಥ್ಯ ಮುಸ್ಲಿಂ ಮುಖಂಡರಿಗಿದೆ ಅಂದ್ರೆ ನನಗೆ ಇಟ್ ಈಸ್ ಅಮೇಝಿಂಗ್. ಅಲ್ಲ, ಅದೇ ನೀವು ತಪ್ಪು ಅರ್ಥ ಮಾಡ್ಕೊಂಡು. ಮುಸ್ಲಿಂ ಹೆಣ್ಮಕ್ಕಳು ಅಲ್ಲಿ ಕ್ರಿಮಿನಲೈಸ್ ಮಾಡಿದ್ದಾರೆ ಅಂತೇಳಿ ನಾವು ಮಾತಾಡಿಲ್ಲ. ಕಾಜಿಗಳೇ ಹೇಳಿದ್ದಾರೆ ಕ್ರಿಮಿನಲೈಸ್ ಮಾಡುವುದಾದರೆ ಗರಿಷ್ಠ ಶಿಕ್ಷೆ ಕೊಡೋದಕ್ಕೆ ತಲಾಕ್ ಹೇಳುವುದು, ಬಡ ಮಕ್ಕಳಿಗೆ ತಲಾಕ್ ಕೊಡುವಂತಹ ಒಂದು ದುಷ್ಟ ಇದು ನಮ್ಮ ಇದರಲ್ಲಿ ಕೆಲವರು ಮಾಡ್ತಾ ಇದ್ದಾರೆ. ಅದಕ್ಕೊಂದು ಶಿಕ್ಷೆ ಸರ್ಕಾರದ ಭಾಗದಲ್ಲಾದರೆ ಅದನ್ನು ನಾವು ಸ್ವಾಗತಿಸಿದ್ದೀವಿ. ಅದಲ್ಲ ಅಲ್ಲಿ ಪ್ರಾಬ್ಲಮ್. ತ್ರಿವಳಿ ತಲಾಖೆ ಇಲ್ಲ ಅಂತ ಹೇಳ್ತೀರಿ ನೀವು. ತ್ರಿವಳಿ ತಲಾಖ್ ಆಗಲ್ಲ, ಅಸಿಂಧು, ಅದು ಕುರಾನ್ಗೆ ವಿರುದ್ಧ. ನಮ್ಮ ಶರೀಯತ್ತಿಗೆ ಟಚ್ ಮಾಡಿರೋದಲ್ಲಿ ಆರ್ಟಿಕಲ್ 25-26 ಅಬ್ಸಲ್ಯೂಟ್ ವಯಲೇಷನ್ ಅಲ್ಲಿ ಮಾಡಿರೋದರಿಂದ ಬೀದಿಗಿಳಿದಿರು. ಅಂದ್ರೆ ನಿಮ್ಮ ಆಗ್ರಹ ಅಲ್ಲಿ ಕ್ರಿಮಿನಲೈಸ್ ಮಾಡಿದಕ್ಕಲ್ಲ. ನಿಮಿಷ ಟ್ರಿಪಲ್ ತಲಾಖ್ ಕ್ರಿಮಿನಲೈಸ್ ಮಾಡಿ ನಾವು ಬೆಂಬಲಿಸ್ತೀವಿ. ಆದ್ರೆ ಟ್ರಿಪಲ್ ತಲಾಖ್ ಕೊಟ್ಟ ನಂತರ ಗಂಡ ಹೆಂಡತಿನ ಬಿಡಹಂಗಿಲ್ಲ. ಅಲ್ಲ, ತ್ರಿವಳಿ ತಲಾಖ್ ಕುರ್ಆನಿಗೆ ವಿರುದ್ಧ ಅಂತ ಕೋರ್ಟಲ್ಲಿ ಹೇಳ್ತಾರೆ ಸರ್ಕಾರ. ಕುರಾನ್ಗೆ ವಿರುದ್ಧ ಅಲ್ಲ, ಕುರಾನಲ್ಲಿ ಇದೆ, ಹದೀಸಲ್ಲಿದೆ. ತ್ರಿವಳಿ ತಲಾಖ್ ಸಿಂಧು ಅಲ್ಲ ಅಂತ ಹೇಳ್ಬಾರ್ದು. ನಮ್ಮ ಶರೀಯತ್ ಬಗ್ಗೆ ಪ್ರಸ್ತಾಪ ಮಾಡುವಾಗ ಕುರಾನ್ ಹದೀಸ್ ಆಧಾರ ಸ್ತಂಭಗಳಲ್ಲೇನಿದೆ ಅದನ್ನೇ ಹೇಳ್ಬೇಕು. ಹಿಜಾಬ್ ಅಲ್ಲಿ ಹೇಳಿದಿರಿ, ಎಲ್ಲಿ ಹೈಕೋರ್ಟ್ ಏನ್ ಹೇಳಿತು? ಅದು ಅವಿಭಾಜ್ಯ ಘಟಕನೇ ಅಲ್ಲ ಅಂತ. ಪವಿತ್ರ ಕುರಾನ್ ಸ್ಪಷ್ಟವಾದ ಉಲ್ಲಂಘನೆ ಅದು. ಅದು ನೀವು ಮುಟ್ಟುವಾಗ ನಾವು ಬೀದಿಗೆ ಬರ್ತೀವಿ. ಅದನ್ನು ಬಿಟ್ಟು ಯಾರಾದರೂ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಾಗ ನಾವು ಅವರ ವಿರೋಧ ಮಾಡಲ್ಲ, ಬೀದಿಗಿಳಿಯಲ್ಲ. ಅದಕ್ಕೆ ಮಹಿಳೆಯರು ಇಳಿದಿರೋದು. ಯಾವ ಮಹಿಳೆ ಹೋಗಿದ್ದಾರೆ? ತ್ರಿವಳಿ ತಲಾಖ್ ಆಗಿದ್ದರಿಂದ ಕೇಂದ್ರ ಸರ್ಕಾರಕ್ಕೆ ಹೋದಂತ ಮಹಿಳೆಯರು ಯಾರು? 1% ಇರ್ಬಹುದಾ? ಯಾರು ಇರೋದು? ಒಂದು ಸಾಯಿರಾಬಾನು ಯಾರೋ ಒಂದಿಬ್ರು ಹೋಗಿದ್ದಾರೆ. ನಾನು ಹೇಳೋದು ಎಲ್ಲ ಪಾರ್ಟಿಗಳಿಗೂ ಒಂದೊಂದು ಸೆಲ್ ಇದೆ, ಮೈನಾರಿಟಿ ಸೆಲ್ ಇದೆ. ಬಿಜೆಪಿಗೂ ಒಂದು ಮೈನಾರಿಟಿ ಸೆಲ್ ಇದೆ. ಆ ಮಹಿಳೆಯರನ್ನೆಲ್ಲ ಕರ್ಕೊಂಡು ಬಂದು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಅದು ಇಡೀ ಭಾರತದ 12 ಕೋಟಿ ಮಹಿಳೆಯರದ್ದು ಅದೇ ಅಭಿಪ್ರಾಯ ಅಂತ ಹೇಳೋಕೆ ನಿಮ್ಗೆ ಹೆಂಗಾಗತ್ತೆ? ಮಹಿಳೆಯರು ಒಮ್ಮೆ ಶರೀಯತ್ ವಿರುದ್ಧ ಮಾತಾಡಲ್ಲ. ಶರೀಯತ್ ವಿರುದ್ಧ ಮಹಿಳೆಯರು ಮಾತಾಡಲ್ಲ, ಪುರುಷರು ಮಾತಾಡಲ್ಲ. ನಾವು ಮಾತಾಡ್ತಾ ಇದ್ದೀವಾ? ಅಲ್ಲ, ಒಂದ್ ನಿಮಿಷ. ಗಂಡ ಹೆಂಡತಿಗೆ ಅಡಿಗೆ ಸರಿಯಾಗಿ ಮಾಡಿಲ್ಲ ಅಂತಾನೋ ಅಥವಾ ಬೇಗ ಮನೆಗೆ ಬರಲಿಲ್ಲ ಆದ್ರೆ ತ್ರಿವಳಿ ತಲಾಖ್ ಸಿಂಧು ಆಗತ್ತೆ. ಅಂದ್ರೆ ತಲಾಕ್ ಅಂತ ಗಂಡ ಹೇಳಿದ್ರೆ ಹೆಂಡತಿ ಬಿಟ್ಟು ಹೋಗ್ಲೇಬೇಕು. ನಿಮಿಷದಲ್ಲಿ ಮುಗಿಸ್ತೀನಿ. ತಲಾಕ್ ಅಂತ ಹೇಳಿದ್ರೆ ಅದು ಸ್ತ್ರೀಗೆ ಕೊಟ್ಟಂತ ಶಿಕ್ಷೆ ಅಲ್ಲ, ಪುರುಷನಿಗೆ ಕೊಟ್ಟಂತ ಶಿಕ್ಷೆ. ಅದು ಇಸ್ಲಾಮಿನಲ್ಲಿ ಗೊತ್ತಾಯ್ತಾ? ತಲಾಕ್ ಅಂತ ಹೇಳಿದ್ರೆ ಪುರುಷನಿಗೆ ಕೊಟ್ಟಂತ ಶಿಕ್ಷೆ. ಭಾರತ ಮತ್ತು ಪಾಕಿಸ್ತಾನ ನಮ್ಮ ಈ ಏಷ್ಯಾ ಖಂಡದಲ್ಲಿ ನಮ್ಮ ಅರಬ್ ರಾಷ್ಟ್ರಗಳನ್ನು ಬಿಟ್ಟರೆ ಏನಾಗಿದೆ ಅಂತ ವರದಕ್ಷಿಣೆ ಪಿಡುಗು ಜಾಸ್ತಿ ಆಗಿದೆ. ವರದಕ್ಷಿಣೆ ಇಸ್ಲಾಮಿನಲ್ಲಿಲ್ಲ, ವಧು ದಕ್ಷಿಣೆ. ಒಬ್ಬ ಮಹಿಳೆಯನ್ನು ನಾನು ವಿವಾಹ ಮಾಡಬೇಕಾದ್ರೆ ನಾನು ದೊಡ್ಡದಾದಂತಹ ವಧು ದಕ್ಷಿಣೆ ಕೊಟ್ಟು ಮದುವೆ ಆಗಬೇಕು. ಅದು ಇಸ್ಲಾಮಿನ ಶಿಷ್ಟಾಚಾರ. ಅದನ್ನು ಬಿಟ್ಟು ವರದಕ್ಷಿಣೆಯನ್ನು ಏನಾಗಿದೆ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಅದು ಒಂದು ಪೆಡುಂಭೂತವಾಗಿ ಮಾರ್ಪಟ್ಟಿದ್ದರಿಂದ ಈ ತಲಾಕ್ ಪ್ರಾಬ್ಲಮ್ ಆಗಿದೆ. ಅದೇ ಯಾಕೆ ಗಲ್ಫ್ ಕಂಟ್ರಿಗಳಲ್ಲಿ ತಲಾಕ್ ಪ್ರಾಬ್ಲಮೇ ಆಗ್ತಾ ಇಲ್ಲ?
ತಲಾಕ್ ಪ್ರಾಬ್ಲಮೇ ಇಲ್ಲ ಅವರಿಗೆ, ಪ್ರಾಬ್ಲಮೇ ಇಲ್ಲ. ಇಲ್ಲಿ ಮಾತ್ರ ಪ್ರಾಬ್ಲಮ್ ಆಗಿರೋದಕ್ಕೆ. ಅಜಿತ್, ನಿಮ್ಗೆ ಇವತ್ತು ಅದ್ಭುತ ಆಗ್ತಾ ಇದೆ ಚರ್ಚೆಗಳು ನೋಡುವಾಗ. ಒಂದು ನಾನು ಹೇಳ್ತಾ ಇದ್ದೀನಿ, ತ್ರಿವಳಿ ತಲಾಕ್ ಅದು ಇಸ್ಲಾಮಿನಲ್ಲಿ ಸಿಂಧು. ಯಾಕೆಂದರೆ ಇವನಿಗೆ ಬೇಕಾದಾಗೆ ನಾ ತಲಾಕ್ ಕೊಟ್ಟಿದ್ದೀನಿ ಅಂತ ಹೇಳೋಕೆ ಇರುವ ಹೆಣ್ಣಲ್ಲ ಅದು. ಹೆಣ್ಣು ಗೌರವ ಸ್ಥಾನ ಇದೆ. ಸಿಂಧು ಆಗುತ್ತೆ. ಇಸ್ಲಾಮಿನಲ್ಲಿ ಇರುತ್ತೆ 3 ಬಾರಿ ನೀವು ತಲಾಕ್ ಹೇಳಿದ್ರೆ ಸಿಂಧು ಅಂತ. ತಲಾಕ್ ಹೇಳಿದ್ದೀನಿ, 1 ತಲಾಕ್ ಹೇಳಿದ್ರೆ ಸಿಂಧು ಆಗಲ್ಲ, ವಾಪಸ್ ತಗೋಬಹುದು. 2 ತಲಾಕ್ ಹೇಳಿದ್ರು ಇಸ್ಲಾಂ ತಲಾಕಿಗೆ ವ್ಯವಸ್ಥೆಗಳನ್ನು ಕೊಟ್ಟಿದೆ. ಒಂದು ವೇಳೆ ನೀನು ಪತಿ ಪತ್ನಿಯರೆಡೆಯಲ್ಲಿ ನಿಮ್ಮೆಡೆಯಲ್ಲಿ ಯಾವುದಾದರೂ ವಿವಾದಗಳಿದ್ದರೆ ನೀವೇನು ಮಾಡಿ, ಅವರಿಂದ ಸ್ವಲ್ಪ ಕೋಪಗೊಂಡು ಏನು ಕೋಣೆಯನ್ನು ಬದಲಾಯಿಸಿ, ನಂತರ ನಿಮ್ಮ ಹಿರಿಯರನ್ನು ಮಾತನಾಡಿಸಿ, ನಂತರ 2 ವಿಭಾಗ ಮಾತನಾಡಿ ಇದೆಲ್ಲವನ್ನು ವೈಲೇಷನ್ ಮಾಡಿ ನಾನು 3 ತಲಾಕ್ ಕೊಟ್ಟೆ ಅಂತ ಹೇಳಿದ್ರೆ ಅವನಿಗೆ ಶಿಕ್ಷೆಯಾಗಿ ಕೊಟ್ಟಿರೋದು ತಲಾಕ್ ಸಿಂಧು. ಅವನಿಗೆ ಶಿಕ್ಷೆ ಅದು. ಅದು ಇಸ್ಲಾಮಿನ ತಲಾಕ್ ಮತ್ತು ವಿವಾಹದ ಸಂಪೂರ್ಣ ವಿಚಾರ. ನೆಕ್ಸ್ಟ್ ಡಿಬೇಟ್ ಮಾಡೋಣ. ನ್ಯೂಸ್ ಅವರ್ ಸ್ಪೆಷಲ್ ನಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಶಫಿ ಸಾದಿ ಅವರ ಜೊತೆಗಿನ ಚರ್ಚೆಯನ್ನು ಮುಂದುವರಿಸಿ. ನ್ಯೂಸ್ ಅವರ್ ಸ್ಪೆಷಲ್ಗೆ ಮತ್ತೊಮ್ಮೆ ಸ್ವಾಗತ. ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷರಾದ ಶಫಿ ಸಾದಿ ಅವರ ಜೊತೆಗೆ ಆ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ. ಒಂದಷ್ಟು ಪ್ರಶ್ನೆಗಳನ್ನು ತಗೊಳ್ತೀನಿ. ಸರ್ ನಮಸ್ತೆ, ಆವಿಷ್ಕಾರ್ ಅಂತ ಬಿಜೆಪಿ ಮೀಡಿಯಾ ಸೆಲ್ಲಿಂದ. ಸರ್, ನನ್ನ ನೇರ ಪ್ರಶ್ನೆ ನಿಮ್ಗೇನು ಅಂತ ಹೇಳಿದ್ರೆ, ನಿಮ್ಮ AIUDF ಚೀಫ್ ಹೇಳ್ತಾರೆ, ಬಬ್ರುದ್ದೀನ್ ಅಜ್ಮಲ್ ಅವರು ಹೇಳ್ತಾರೆ ಪಾರ್ಲಿಮೆಂಟ್ ವಫ್ತಿಗೆ ಸೇರಿದ್ದು ಅಂತ ಹೇಳ್ತಾರೆ. ಈಗ ನೀವು ಹೇಳ್ತಾ ಇದ್ದೀರಾ ವಿಧಾನಸೌಧನೂ ವಫ್ತಿಗೆ ಸೇರಿದ್ದು ಅಂತ ಹೇಳ್ತಾ ಇದ್ದೀರಾ. ನಿಮ್ಮನ್ನು ನೀವು ಅಲ್ಪಸಂಖ್ಯಾತರಂತ ನೀವು ಘೋಷಿಸ್ಕೊಳ್ತೀರಾ ಎಲ್ಲ ಕಡೆಗೂ. ಆದರೆ ಮೊನ್ನೆ ಜನಗಣತಿಯ ಪ್ರಕಾರ ಸರ್ಕಾರ ಏನು ಕೆಲವು ನಕಲಿ ಜನಗಣತಿ ಏನು ಬಿಟ್ಟಿದೆಯಲ್ಲ, ಮೊನ್ನೆ ಎಲ್ಲಿ ಸೆನ್ಸಸ್ ಮಾಡಿದಾರೋ, ಎಲ್ಲಿ ಹೋಗಿದ್ದಾರೋ, ಏನು ಕತೆ ಏನು ಗೊತ್ತಿಲ್ಲ. ಅಷ್ಟು ಮೀಸಲಾತಿಗಳು ನಿಮ್ಗೆ ಏನು ನೀವು ತಗೊಳ್ತಾ ಇದ್ದೀರಲ್ಲ, ಅಲ್ಪಸಂಖ್ಯಾತರ ಏನು ರಿಸರ್ವೇಷನ್ ತಗೊಳ್ತಾ ಇದ್ದೀರಲ್ಲ, ಸೊ ಬಹುಸಂಖ್ಯಾತರ ಲೆಕ್ಕದಲ್ಲಿ ಏನಕ್ಕೆ ನೀವು ಕನ್ಸಿಡರ್ ಮಾಡ್ಕೋಬಾರ್ದು ಅಂತ. ಇದು ಧರ್ಮಾಧಾರಿತ ಅಲ್ಪಸಂಖ್ಯಾತರೇ. ನಾವು ಭಾರತದಲ್ಲಿ 25 ಕೋಟಿ ಇರೋದು, ಭಾರತದ ಜನಸಂಖ್ಯೆ ಎಷ್ಟಿದೆ, ಅಲ್ಪಸಂಖ್ಯಾತರೇ. ಅದರೊಟ್ಟಿಗೆ ನೀವು ಹೇಳ್ತಾ ಇದ್ದೀರಾ ಏನು ನಮಗೆ ಮೀಸಲಾತಿ ಇತ್ತು, ಮಿಗತಾ 4% ಮೀಸಲಾತಿ ಇತ್ತು. ಆ ಮೀಸಲಾತಿ ಅಡಿಯಲ್ಲೇ ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಉದ್ಯೋಗ ಸಿಕ್ಕಿಲ್ಲ. ಆ 4%ಅಲ್ಲೇ ಸಿಕ್ಕಿಲ್ಲ. ಬಂದಂಥ ಎಲ್ಲ ಸರ್ಕಾರಗಳು ನಮಗೆ ಮಾಡಿರೋದು ಅನ್ಯಾಯನೇ ಮುಸ್ಲಿಂ ಸಮುದಾಯಕ್ಕೆ. ಬರೇ ಹೇಳಿರೋದು ಮುಸ್ಲಿಂ ಸಮುದಾಯದ ಅಪೀಸ್ಮೆಂಟು ಅದೇ ರೀತಿ ಅದು ಅಂತ. ಎಲ್ಲ ಸರ್ಕಾರಗಳು ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯನೇ ಮಾಡಿರೋದು. 4% ಸರಿಯಾಗಿ ಕೊಟ್ಟಿಲ್ಲ. ನಮ್ಮ ಅಲ್ಪಸಂಖ್ಯಾತರ ಜನಸಂಖ್ಯೆ ಆಧಾರದ ಮೇಲೆ ನಮಗೆ 8% ಸಿಗಬೇಕು ಎಂಬ ನಮ್ಮ ಬೇಡಿಕೆ. ಅದು ನ್ಯಾಯವಾದಂಥ ಬೇಡಿಕೆ. ಅದು ಏನು ನಾನು ಹೇಳೋದು, ನೀವು BJP ಸೆಲ್ ಇದಲ್ವಾ, ನೀವು ಮುಸಲ್ಮಾನರಿಗೆ ಇದು ಏನು ಕೆಲಸ ಮಾಡಿ ನಿಮ್ಮ ಇದಕ್ಕೆ ಮುಸಲ್ಮಾನರು ಹೋಟೆಲ್ ತಗೊಳ್ಳಿ, ಮತ ತಗೊಳ್ಳಿ, ಏನಿದ್ರು ಇದು ಆಲ್ಟರ್ನೇಟಿವ್ ಏನು ನೀವು ಹೇಳ್ತಾ ಇರೋದು ಅಧಿಕಾರ, ಅದೇ ರೀತಿ ಪವರು. ನಿಮಗೂ ಮುಸಲ್ಮಾನರನ್ನು ಇದು ಮಾಡುವುದು ಯಾಕೆ? ನಿಮಗೆ ಹಿಜಾಬು, ಗೋಹತ್ಯೆ, ಅದೇ ರೀತಿ ಮತಾಂತರ ಇದರಲ್ಲೇ ಏಕೆ ಹೋಗ್ತೀರಾ ನೀವು? ನೀವು ಮುಸಲ್ಮಾನರನ್ನು ವಿಶ್ವಾಸಕ್ಕೆ ತಗೊಳ್ಳಿ ನೀವು. ಮತ್ತೆ ನೀವು ಆ ಲೆಕ್ಕದಲ್ಲಿ ಹೇಳ್ತಾ ಇದ್ರಲ್ವಾ ಪಾರ್ಲಿಮೆಂಟ್ ವಫ್ ಬೋರ್ಡ್ಗೆ ಸೇರಿದ್ದು ಅಂತ, ಅದಕ್ಕೇನು ದಾಖಲೆ ಇದೆ ನಿಮ್ಮ ಬಳಿ? ಇಲ್ಲಿ ಕೇಳಿ, ನಾನೇ ಹೇಳಿದ್ದು, ಅಜಿತ್ ಅವ್ರ ಹತ್ರನೇ ಹೇಳಿರೋದು ನನ್ನ ಇದಕ್ಕೆ. ಅದು ವಿಧಾನಸೌಧ ಅದು ಇದೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಅಜಿತ್ ಅವರಿಗೆ ಹೇಳಿದೆ, ಅಜಿತ್ ಅವರೇ ಹಾಗೆ ಹೇಳಿದರೆ ವಿಧಾನಸೌಧನು ವಕ್ಫ್ ಆಸ್ತಿನೇ, ದಾಖಲೆ ಇದೆ, ಆದರೂ ನಾವೆಲ್ಲೂ ಪ್ರಸ್ತಾಪ ಮಾಡಿಲ್ಲ. ಆ ರೀತಿಯಲ್ಲಿ ಪಾರ್ಲಿಮೆಂಟ್ ಅಜ್ಮಲ್ ಅವರು ಹೇಳಿರ್ಬೋದು. ನನ್ನಲ್ಲಿ ಅದರ ಬಗ್ಗೆ ಮಾಹಿತಿ ಇಲ್ಲ. ನಾನು ಕರ್ನಾಟಕ ವಕ್ಫ್ ಮಂಡಳಿ ಅಧ್ಯಕ್ಷನ ಆದ್ದರಿಂದ ನನ್ನಲ್ಲಿ ಆ ಮಾಹಿತಿ ಇತ್ತು, ಆ ದಾಖಲೆ ಇತ್ತು, ಅದಕ್ಕಾಗಿ ನಾನು ಹೇಳಿದ್ದೆ. ಅದರ ಅರ್ಥ ವಿಧಾನಸೌಧ ನಾಳೆನೆ ಕೊಡಬೇಕು ಅಂತ ನಾವೆಲ್ಲೂ ಹೇಳಿಲ್ಲ. ಶಫಿ ಸಾದರೆ, ನೀವು ವಿಧಾನಸೌಧ ಪಾರ್ಲಿಮೆಂಟ್ ನಮ್ಮದು ಅನ್ನೋದು, ಇನ್ಯಾರೋ ಕಾಬಾ ಒಳಗೆ ಶಿವಲಿಂಗ ಇದೆ ಅನ್ನೋದು, ಎರಡನ್ನೂ ನಾನು ಸಮಾನವಾಗಿ ಕೇಳಿಸ್ಕೊಂಡು ಸುಮ್ಮನೆ ಆಗ್ತೀನಿ. ಅದು ಬೇರೆ, ಅದು ಬೇರೆ. ಅದಕ್ಕೂ ಇದಕ್ಕೂ ನೀವು ಕಂಪೇರ್ ಅಲ್ರಿ. ನಗು ಬರ್ಬೇಕಷ್ಟೇ. ಅದನ್ನ ಯಾಕೆ ನಗು? ಏನು ಕಾಬಾದಲ್ಲಿ ಶಿವಲಿಂಗ ಇದೆ ಅಂತ ಹೇಳಿದ್ರೆ ಅದೇ ನಾನು ಹೇಳ್ತಾ ಇರೋದು. ಕಾಬಾದಲ್ಲಿ ಶಿವಲಿಂಗ ಇರೋಕೆ ಸಾಧ್ಯತೆ ಏನು? ಹಂಗೆ ವಿಧಾನಸೌಧ ವಕ್ಫ್ ಬೋರ್ಡ್ ಆಗಿರೋಕೆ ಸಾಧ್ಯತೆ ಏನು? ನಮ್ಮಲ್ಲಿ ದಾಖಲೆ ಇದೆ, ತೋರ್ಸಂಗಿದೆ. ಪಬ್ಲಿಕ್ ಡೊಮೇನ್ ಕೊಡಿ. ಅಲ್ಲೇ ಗಿವ್ ಇಟ್ ಟು ಪಬ್ಲಿಕ್ ಡೊಮೇನ್. ದರ್ಗಾದ ನೀವು ಇದು ಮಾಡಿದ್ರೆ ಯಾವುದು ಯಕೀನ್ ಶಾ ದರ್ಗಾ ಇದೆ, ವಿಧಾನಸೌಧ ಮಾತ್ರ ಅಲ್ಲ, ಸುತ್ತಮುತ್ತಲ ಎಲ್ಲವೂ ವಕ್ಫ್ ಆಸ್ತಿ ಆಗಿತ್ತು. 1500 ವರ್ಷಗಳ ಹಿಂದೆ ಇದ್ದಂತಹ ಚೇಳರು ಕಟ್ಟದಂತಹ ದೇವಸ್ಥಾನ ಇವತ್ತಿನ ತನಕ ಪೂಜೆ ಪುನಸ್ಕಾರ ಆಗುತ್ತೆ. ಅದು ಮತ್ತು ಅದರ ಸುತ್ತಲಿನ 7 ಹಳ್ಳಿಗಳನ್ನು ವಕ್ಫ್ ಬೋರ್ಡ್ ತಂದು ಅನ್ನತ್ರಿ. ಅದು ಹೆಂಗ್ ಸಾಧ್ಯ? ಅದು ಯಾರು ಹೇಳಿದ್ದು? ತಮಿಳುನಾಡಿನಲ್ಲಿ ಆಗಿರುವ ಘಟನೆ. ತಮಿಳುನಾಡಲ್ಲಿ ನೆನ್ನೆ ತಮಿಳುನಾಡಿನಲ್ಲಿ 150 ಮನೆಗಳಿರುವಂತಹ ಒಂದು ಗ್ರಾಮದ ಎಲ್ಲಾ ಮನೆಗಳವರೆಗೂ ವಕ್ಫ್ ಬೋರ್ಡ್ನ ನೋಟಿಸ್ ಬಂದಿದೆ. ವಕ್ಫ್ ಬೋರ್ಡ್ನ ನೋಟಿಸ್ ಬಂದಿದೆ. ವಕ್ಫ್ ಬೋರ್ಡಿನ CO ಅಧಿಕಾರಿ ಇರ್ತಾರೆ, IAS ಆಫೀಸರ್ ಇರ್ತಾರೆ. ಸರ್ಕಾರದ ಆದೇಶ ಏನಾದರೂ ಇದ್ರೆ ಅಲ್ಲಿ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹೈಕೋರ್ಟ್ ಅವರಿಗೆ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೆ.
ವಕ್ಫ್ ಬೋರ್ಡು ಮುಸಲ್ಮಾನರು ತಮಿಳುನಾಡಿನಲ್ಲಿರುವಂಥ ಇದೆಲ್ಲ ನೀವು ಒಕ್ಕಲಿದ್ದೋಗಿ ಎಲ್ಲೂ ಹೇಳಿಲ್ಲ, ಬಿಜಾಪುರದಲ್ಲೂ ಹೇಳಿಲ್ಲ. ಸರ್ ನಮಸ್ತೆ, ಮನು ವೈಷ್ಣವ್ ಅಂತ ಬಿಜೆಪಿ ಕಾರ್ಯಕರ್ತ. ಸರ್ ಈಗೇನು ಅಂದ್ರೆ ಅನ್ವರ್ ಮಾಲಿಪಾಡಿ ಅವರು ವರದಿಯಲ್ಲಿ ಏನಿದೆ ಅಂದ್ರೆ ಕಾಂಗ್ರೆಸ್ಸಿನ ಮಹಾನ್ ನಾಯಕರುಗಳು ಹಾಗೂ ಶ್ರೀಮಂತ ಮುಸಲ್ಮಾನರು ವಕ್ಫ್ ಆಸ್ತಿಯಲ್ಲಿ ಸಾವಿರಾರು ಕೋಟಿ ನುಂಗಿದ್ದಾರೆ. ನೀವು ಇದರಿಂದ ಬಡ ಮುಸಲ್ಮಾನರಿಗೆ ವಕ್ಫಿಂದ ಯಾವುದೇ ರೀತಿಯಾದಂಥ ಉಪಯೋಗ ಆಗಿಲ್ಲ ಇವತ್ತಿನ ಗಂಟ. ನೀವು ಯಾಕೆ ಕಾಂಗ್ರೆಸ್ಸಿನ ಮಹಾನ್ ನಾಯಕರ ವಿರುದ್ಧ ಇವ್ರನ್ನ ಕರ್ಕೊಂಡು ಯಾಕೆ ಹೋರಾಟ ಮಾಡಿಲ್ಲ ಇವತ್ತು ಗಂಟ? ಯಾರು ಹೋರಾಟ ಮಾಡಬೇಕಾಗಿತ್ತು ಸರ್. ಮುಸ್ಲಿಂ ಸಮುದಾಯ ಹೋರಾಟ ಮಾಡಬೇಕಾಗಿರೋದು ಅನ್ವರ್ ಮಾಲಿಪಾಡಿ ಮುಸಲ್ಮಾನ್ ಅಲ್ವಾ, ಅವರು ಹೋರಾಟ ಮಾಡಿದ್ದಾರೆ. ನೀವು ಬಡ ಮುಸಲ್ಮಾನರಿಗೆ ಇದರಿಂದ ಅನ್ಯಾಯ ಆಗಿದೆ ಅಲ್ವಾ, ನೀವು ಯಾಕೆ ಕರ್ಕೊಂಡೋಗಿ ಹೋರಾಟ ಮಾಡಿಲ್ಲ ಕಾಂಗ್ರೆಸ್ ನಾಯಕರ ವಿರುದ್ಧ? ಚೆನ್ನಾಗಿ ತಿಂದಿ ತೇಗಿದ್ದಾರೆ. ಹೌದು ಹೌದು, ನೀವು ವಕ್ಫ್ ಬೋರ್ಡ್ ಅಲ್ಲಿ ನೋಡಿ ಎಷ್ಟು ಕೇಸಸ್ ನಡೀತಾ ಇದೆ ನೋಡಿ. ಆ ಕೇಸಸ್ ಅಲ್ಲೆಲ್ಲ ಯಾರಿದ್ದಾರೆ ಅಂತ ಹೇಳಿ ನೀವೀಗ ಕಾಂಗ್ರೆಸ್ ನಾಯಕರು ಅವರು ಇವರು ಅಂತ ಹೇಳ್ತಾರಲ್ಲ, ದಾಖಲಾತಿ ಕೊಡಬೇಕಲ್ಲ ಅನ್ವರ್ ಮಾಲಿಪಾಡಿ ಅವರು. ನಾನೀಗ CM ಇಬ್ರಾಹಿಂ ಸಾಹೇಬ್ರ ಬಗ್ಗೆ ಹೇಳಿದೆ, ಅದೇ ರೀತಿ ದಾಖಲಾತಿ ಕೆಲವು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನದು ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ, ದೊಡ್ಡ ಫೈಲೇ ಮಾಡಿದ್ದೀನಿ. ಯಾರ ವಿರುದ್ಧ ಅದೆಲ್ಲ ಮಾತಾಡೋಣ, ಆ ಟೈಮ್ ಬರಲಿ. ಏನು ಕ್ರಮ ಕೈಗೊಳ್ತಾರೆ ನೋಡೋಣ, ಕ್ರಮ ಏನು ಕೈಗೊಳ್ತಾರೆ ನೋಡೋಣ. ನಾವು ಅನ್ವರ್ ಮಾಲಿಪಾಡಿ ಅವರ ವರದಿ ಮೇಲೆ ನಮ್ಮ ಒಂದು ಟೀಮೇ ಮಾಡಿ 1.5 ವರ್ಷ ಕೆಲಸ ಮಾಡಿರೋದು ನಾನು ಅದನ್ನೇ ಟೀಮ್ ಮಾಡಿ ಒಂದು ಫೈಲ್ ರೆಡಿ ಮಾಡಿದ್ದೀನಿ, ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದೀನಿ. ಹೆಸರು ಹೇಳುದು ಬೇಡ, ಬರ್ಲಿ ಅಜಿತ್, ನಾನೇ ಬರ್ತೀನಿ ಇಲ್ಲಿ. ನಮಸ್ತೆ ಸರ್, ಜ್ಯೋತಿ ಗೌಡ. ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಜಗದಾಂಬಿಕಾ ಪಾಲ್ ಅವರ ನೇತೃತ್ವದಲ್ಲಿ ಏನು ಈ ತಿದ್ದುಪಡಿ ಮಾಡಿದ್ದಾರೆ, ಅದರಲ್ಲಿ 97,000 ಜನ ಅಭಿಪ್ರಾಯ ಮತ್ತೆ ಆಡಳಿತ ಮತ್ತು ವಿರೋಧ ಪಕ್ಷದ ಸಂಸದರು ಮತ್ತೆ ಕಮಿಟಿ ಮೆಂಬರ್ಸ್ ಎಲ್ಲರೂ ಕೂಡ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. JPC ರಚನೆ ಆಗುವುದು ಯಾಕೆ? ಸ್ಟೇಕ್ ಹೋಲ್ಡರ್ಸ್ ಇಂದ ಅಭಿಪ್ರಾಯ ತಗೊಳ್ಳೋಕೆ. ಸ್ಟೇಕ್ ಹೋಲ್ಡರ್ಸ್ ಯಾರು? ವಕ್ಫ್ ಮಂಡಳಿ, ರಾಜ್ಯದ ವಕ್ಫ್ ಮಂಡಳಿಗಳು, ವಕ್ಫ್ ಕೌನ್ಸಿಲ್ಗಳು, ವಕ್ಫ್ ಆಸ್ತಿಯ ಪದಾಧಿಕಾರಿಗಳು, ದರ್ಗಾ, ಮಸೀದಿ, ಈ ರೀತಿಯಲ್ಲಿ 99% ಸ್ಟೇಕ್ ಹೋಲ್ಡರ್ಸು ಈ ತಿದ್ದುಪಡಿಯ ಈ ವಿರೋಧಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದು ಯಾವುದನ್ನು ಗಣನೆಗೆ ತಗೊಳ್ಳದೆ ಹಠಕ್ಕೆ ಬಿದ್ದು ಕೇಂದ್ರ ಸರ್ಕಾರ ಆಕ್ಟ್ ಮಾಡಿದೆ. 163 ಕೋಟಿ ಒಂದು ವರ್ಷಕ್ಕೆ ಆದಾಯ ಬರ್ತಾ ಇರೋದು, 12,000 ಕೋಟಿ ಆದಾಯ ತರುವ ಕ್ಷಮತೆ ಈ ಆಸ್ತಿಗಳಿಗಿದೆ ಅಂತ ಸಾಚಾರ್ ಕಮಿಟಿ ಹೇಳಿತ್ತು ಸರ್. ಹೌದು, ಸಾಚಾರ್ ಕಮಿಟಿ ಹೇಳಿದಂತ 12,000 ಆವಾಗಿನ ಕಾಲದಲ್ಲಿ ಸಾಚಾರ್ ಕಮಿಟಿ ಹೇಳ್ತು 12,000 ಕೋಟಿ ಆದಾಯ ತರಬಹುದು ಅಂತ. ಅದು ಬರಬೇಕು ಅಂದ್ರೆ ವಕ್ಫ್ನ ಆಸ್ತಿಗಳು ಟೋಟಲ್ ಎಷ್ಟಿದಾವೆ, ಯಾರ್ಯಾರ ಹಿಡಿತದಲ್ಲಿದ್ದಾವೆ. ಈಗ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಮಾತಾಡುವಾಗ, ಐ ಥಿಂಕ್ ರಾಜ್ಯಸಭೆಯಲ್ಲಿ ಮಾತಾಡುವಾಗ ಅಮಿತ್ ಶಾ ಹೇಳಿದ್ರು 500 ಕೋಟಿ ರೂಪಾಯಿ ಮೌಲ್ಯದ ಒಂದು ವಕ್ಫ್ನ ಆಸ್ತಿ ಇದೆ, ಅದರಲ್ಲಿ ಒಂದು ಹೋಟೆಲ್ ಇದೆ, ತಿಂಗಳಿಗೆ 12,000 ವಕ್ಫ್ ಬೋರ್ಡ್ ತಗೊಳುತ್ತೆ ಅಂತ. ಇಲ್ಲ, ಇದು ವಿನ್ಸರ್ ಮ್ಯಾನರ್ ಅಲ್ಲಿ ಆಗಿತ್ತು 12,000. ನಾನು ಬರುವಾಗ 5 ಲಕ್ಷ ಆಗಿತ್ತು. ಈಗ ನಾನು ಬಂದ ನಂತರ 25 ಲಕ್ಷ ರೂಪಾಯಿ ಬರ್ತಾ ಇದೆ. ಅದು ನಾವು ಎಕ್ಸೆಪ್ಟ್ ಮಾಡಿಲ್ಲ ತಿಂಗಳಿಗೆ. ಅದು ಈಗ ಇಲ್ಲಿ ನ್ಯಾಯಾಂಗ ಇದು ಅಕೌಂಟಿಗೆ ಹೋಗ್ತಾ ಇದೆ, ವಕ್ಫ್ ಬೋರ್ಡ್ ಇದ್ದು. ನಾವು ಎಕ್ಸೆಪ್ಟ್ ಮಾಡಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಇಲ್ಲೀಗಲ್ ಆಗಿದೆ. ಅಲ್ಲಿ ಲೀಸಿಗೆ ಕೊಟ್ಟಿರೋದು 30 ವರ್ಷಕ್ಕೆ. ಅಲ್ಲಿ 3 ಬಾರಿ ಆವತ್ತಿನ ನಮ್ಮ ನಾಯಕರು ಏನ್ ಮಾಡಿದ್ದಾರೆ, ಉದಾರತೆ ತೋರಿದ್ದಾರೆ ITC ಕಂಪನಿಯೊಂದಿಗೆ. ಅಲ್ಲಿ ITC ಕಂಪನಿ ಮತ್ತು ನಮ್ಮ ನಾಯಕರು ಉದಾರತೆ ಇಲ್ಲ, ನಾವು ವಿರೋಧ ಕೇಸ್ ಬಹಳ ಅರ್ಥಗಳಿದೆ. ನೀವು ಕೇಳಿದ್ರೆ ವಕ್ಫ್ ಬೋರ್ಡ್ ಕತೆ ಹೇಳಿದ್ರೆ 2021 ನಂತರ ವಿನ್ಸರ್ ಮ್ಯಾನರ್ ಕೇಸು ಅಪೇರ್ ಆಗೋಕೆ ನಮ್ಮ ಅಡ್ವೊಕೇಟ್ಸ್ ಗಳು ಹೋಗಿಲ್ಲ. ಅದರ ಹೆಸರಲ್ಲಿ 5 ಮಂದಿ ಅಡ್ವೊಕೇಟ್ ಗಳನ್ನು ನಾನು ಟರ್ಮಿನೇಟ್ ಮಾಡಿದೆ. ಆ 5 ಮಂದಿ ಅಡ್ವೊಕೇಟ್ ಗಳನ್ನು ಇಟ್ಕೊಂಡು ನನ್ನ ವಿರುದ್ಧ ವಿಡಿಯೋ ಮಾಡ್ತಾರೆ, ಅವ್ಯವಹಾರ ಮಾಡಿದ್ದಾರೆ ಅಂತ ಹೇಳಿ. ಯಾರು? ವಿನ್ಸರ್ ಮ್ಯಾನರ್ ಕೇಸು 2021 ಇಷ್ಟರ ತನಕ ಅಪೇರೇ ಆಗ್ತಾ ಇಲ್ಲ. ಬೆಂಚ್ ಸರಿ ಇಲ್ಲ. ಅದಕ್ಕೆ ನಾವು ಬೇರೆನೇ ರೂಟಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಿರೋದು. ಅಂದ್ರೆ ಆ ರೀತಿಯಲ್ಲಿ ನಮ್ಮ ಏನು ಬೋರ್ಡ್ ಮತ್ತು ಕೆಲವು ಅಧಿಕಾರಿಗಳು, ಎಲ್ಲರೂ ಅಂತ ಹೇಳಲ್ಲ ನಾವು, ಅಧಿಕಾರಿಗಳು, ಪ್ರಭಾವಿಗಳು, ಭೂಮಾಫಿಯಾ, ಅದೇ ರೀತಿ ಅಡ್ವೊಕೇಟ್ಸ್ಗಳು ಎಲ್ಲ ಶಾಮೀಲಾಗಿದ್ದಾರೆ. ಅವರಿಗೆಲ್ಲ ವ್ಯವಸ್ಥೆ ಮಾಡುವಂತ ಅವರ ದಾರಿಯನ್ನು ಸುಗಮಗೊಳಿಸುವಂತ ಪ್ರಯತ್ನ ಈ ಲಿಮಿಟೇಷನ್ ಆಕ್ಟ್ ತರುವುದರಿಂದ ಮೋದಿ ಸರ್ಕಾರ ಮಾಡ್ತಾ ಇದೆ. ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ದೇವೇಗೌಡರ ಬಗ್ಗೆ ಮಾತಾಡಿದ್ರಲ್ವರ, ದೇವೇಗೌಡರು ಹೆಚ್ಚು ಮೀಸಲಾತಿ ಕೊಟ್ಟಿದ್ದು ಮುಸಲ್ಮಾನರಿಗೆ ಅಂತ ಜ್ಞಾಪಕ ಇರಲಿ. ಮತ್ತೊಂದು ವಿಚಾರ ಹೇಳ್ತೀನಿ, 1 ಲಕ್ಷ ಎಕರೆ ಕಬಳಿಕೆ ಆಗಿದೆ ಅಂತ ಹೇಳಿದ್ರು. ಅದನ್ನ ಕಬಳಿಕೆ ಮಾಡಿದವ್ರು ಯಾರು ಅಂತ ಹೇಳ್ತಾ ಇದ್ದೀರಾ? ಬಲಿಷ್ಠರು, ನಿಮ್ಮ ಜನಾಂಗದವ್ರು ಅಂತ ಹೇಳ್ತಾ ಇದ್ದೀರಾ. ಆ ಕಬಳಿಕೆನ ತಡೆದು ಬಡ ಮುಸಲ್ಮಾನರಿಗೆ ಆ ಸವಲತ್ತು ತಲುಪಲಿ ಅಂತ ದೇವೇಗೌಡರು ಬೆಂಬಲಿಸಿರೋದು, ಇನ್ಯಾವುದೇ ಕಾರಣಕ್ಕೂ ಅಲ್ಲ. ಅದೇ ದೇವೇಗೌಡರು ಮೀಸಲಾತಿ ಕೊಟ್ಟಿದ್ದು ಬಡ ಮುಸಲ್ಮಾನರು ಅಭಿವೃದ್ಧಿ ಹೊಂದಲಿ,
ಮತ್ತೆ ಎಲ್ಲ ಒಂದು ಸವಲತ್ತು ಸಿಗ್ಲಿ ಅಂತ ಕಬಳಿಕೆ ಮಾಡ್ಕೊಂಡು ಈಗ ನೀವು ಇಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಮಾಡ್ತೀನಿ. ನೀವು ಅಧ್ಯಕ್ಷರಾಗಿದ್ದವರು, ನೀವು ಅದೇ ಕಬಳಿಕೆ ಮಾಡಿರೋದು ಎಲ್ಲ ಮಾಹಿತಿ ಇರುತ್ತೆ, ನೀವು ಬಹಿರಂಗಪಡಿಸಿ. ಇಲ್ಲಿ ಸಾರ್ವಜನಿಕ ಸ್ಥಳ, ಇದು ಒಂದು ಮೀಡಿಯಾ ಮುಖಾಂತರ ತಿಳಿಸಿ. ಇದೇ ದೇವೇಗೌಡರ ಬಗ್ಗೆ ಮಾತಾಡಿದ್ರಲ್ಲ, ಈ ಕಬಳಿಕೆ ಬಗ್ಗೆ ತಿಳಿಸಿ ಸರ್. ದೇವೇಗೌಡರು ಗೌರವಾನ್ವಿತ ನಾಯಕರು. ನಾನು ಈ ಕರ್ನಾಟಕದಲ್ಲಿ ಗೌರವ ಕೊಡುವಂಥ ಒಬ್ಬ ರಾಜಕಾರಣಿ ಅಂತ ಫಸ್ಟೇ ಹೇಳಿದೆ. ನಾನು ಅವರು ಮಾಡಿದಂಥ ಸೇವೆ ಅನನ್ಯ, ನಾವು ಯಾವತ್ತೂ ಮರೆಯುವಂಗಿಲ್ಲ. ಅಂತ ದೇವೇಗೌಡರು ಈ ವಿವಾದಿತ ಮುಸಲ್ಮಾನರ ವಿರೋಧಿ, ಮುಸಲ್ಮಾನರನ್ನು ಸದೆಬಡಿಯೋಕೆ, ಮುಸ್ಲಿಂ ಸಮುದಾಯದ ಆಸ್ತಿಯನ್ನು ಸಂಪೂರ್ಣ ಸರ್ವನಾಶ ಮಾಡುವಂತ ಈ ಬಿಲ್ಲಿಗೆ ಅವರು ಸಪೋರ್ಟ್ ಮಾಡಿದ್ರಲ್ಲ ಅಂತ ಹೇಳಿ ನಮಗೆ ಬೇಜಾರಾಗಿದೆ ಅಂತ ಹೇಳಿದ್ರು. ಮುಸಲ್ಮಾನರ ಆಸ್ತಿಗಳನ್ನ ಕಬಳಿಸುವುದಕ್ಕೆ ಅವಕಾಶ ಕಲ್ಪಿಸುವ ಅಂಶ ಏನಿದೆ ಇದರಲ್ಲಿ? ಲಿಮಿಟೇಷನ್ ಆಕ್ಟ್ ತಂದಿದ್ದಾರೆ. ಓಕೆ, ಒಂದು ನಾನು ಹೇಳಿದೆ, ಈಗ 20-30 ವರ್ಷ ಸ್ವಾಧೀನದಲ್ಲಿದ್ದರೆ ಇದು ಇಲ್ಲಿ ಲಾಗು ಮಾಡಿದ್ದಾರೆ. ಹಿಂದೂ ಎಂಡೋಮೆಂಟ್ ಆಕ್ಟ್ ಇಲ್ಲ, ಯಾವ ಧರ್ಮಕ್ಕೂ ಇಲ್ಲದಂತಹ ಒಂದು ದೊಡ್ಡದಾದಂತಹ ಅನ್ಯಾಯ ನಮಗೆ ಮಾಡಿ. ಯಾವ ಧರ್ಮದ ಜೊತೆ ಕಂಪೇರ್ ಮಾಡಲೇಬೇಕು, ಯಾವ ಧರ್ಮಕ್ಕೂ ಇಲ್ಲ ರೀ, ಯಾವ ಧರ್ಮದ ಆಸ್ತಿಗಳಿಗೂ. ದಯವಿಟ್ಟು ಇನ್ನೊಂದು ಧರ್ಮದ ಅವಕಾಶಗಳ ಬಗ್ಗೆ ಚರ್ಚೆ ಬರದೇ ಇರೋದು ನಿಮ್ಗೆ ಒಳ್ಳೇದು. ನೀವು ಅದನ್ನು ಶುರು ಮಾಡ್ಬಿಟ್ರೆ ಭಾರತ ಜಾತ್ಯತೀತ ದೇಶವೇ ಅಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡ್ಬಿಡ್ತೀನಿ. ಒಂದೇ ನಿಮಿಷ ರೀ. ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಲಾಗೂ ಆಗಲ್ಲ, ಅದರ ಅರ್ಥ ಟೆನೆನ್ಸಿಯಲ್ಲಿ ವಕ್ಫ್ ಆಕ್ಟ್ ಆಗಲ್ಲ. ಆ ಅವಕಾಶ ಮುಜರಾ ಇಲಾಖೆ ಜಮೀನು ಕೊಡಬೇಕು ಅಂತ ಹೇಳುದು. ನಾನು ಯಾಕೆ ಕೊಟ್ಟಿಲ್ಲ? ನೀವು ಕಾಂಗ್ರೆಸ್ ಕೇಳಿದ ಪ್ರಶ್ನೆ ನನ್ ಕೇಳಬೇಕು, ಕಾಂಗ್ರೆಸ್ ಅವರಿಗೆ ಕೇಳಿ ನೀವು, ಅಥವಾ ಯಾವ್ದಾದ್ರು ರಾಜಕೀಯ ಪಕ್ಷಗಳಿಗೆ ಕೇಳಿ. ನನ್ಗೆ ನೀವು ವಕ್ಫ್ ಬಗ್ಗೆ ಕೇಳಿ. ನಾನು ಹೇಳ್ತಾ ಧರ್ಮದ ಸಂಸ್ಥೆಗಳಿಗೆ ಅವರಿಗೆ ಅದನ್ನು ಭದ್ರ ಮಾಡುವಂತಹ, ಸುಭದ್ರಗೊಳಿಸುವ, ಗಟ್ಟಿಗೊಳಿಸುವಂತಹ ಕಾನೂನುಗಳು ಬರಬೇಕು. ಶಫಿ ಸಾದಿ ಅವರೇ, ಭಾರತ ಜಾತ್ಯತೀತ ದೇಶ, ಎಲ್ಲಾ ಧರ್ಮದವರಿಗೆ ಅನ್ವಯವಾಗುವಂತಹ ಕಾನೂನುಗಳು ಮಾತ್ರ ಇರಬೇಕು. ಯಾವುದೋ ಒಂದು ಧರ್ಮದವರನ್ನ ದೀಪಾವಳಿಗೆ ಮೊದಲನೇ ಸಲ ಮದುವೆ ಮಾಡ್ಕೊಂಡು ಬಂದಿರೋ ಅಳಿಯನನ್ನು ಟ್ರೀಟ್ ಮಾಡ್ದಂಗೆ ಮಾಡಬಾರದು. ಭಾರತದಲ್ಲಿ ಯಾವ ಧರ್ಮದವ್ರನ್ನು ಮಾಡಬಾರದು. ಎಲ್ಲರಿಗೂ ಸಮಾನವಾದ ಅವಕಾಶಗಳು ಇರಬೇಕು. ಈ ದೇಶದಲ್ಲಿ ಈ ದೇಶದ ಸರ್ಕಾರ ಉಳುವವನೇ ಭೂಮಿಯ ಒಡೆಯ ಅನ್ನುವ ನಿಯಮವನ್ನ, ಅನ್ನುವ ಕಾನೂನನ್ನ ತಂದು ಬಡವರಿಗೆ ಭೂಮಿ ಹಂಚ್ತೀನಿ ಅಂತ ಹೊರಟ್ರೆ, ದೇವಸ್ಥಾನದ ಭೂಮಿನೂ ಹಂಚಬೇಕು, ಮಸೀದಿ ಭೂಮಿನೂ ಹಂಚಬೇಕು, ಚರ್ಚಿನ ಭೂಮಿನೂ ಹಂಚಬೇಕು. ಅವ್ರದೇ ಒಬ್ಬ ಹಿಂದೂ ಸಹೋದರ ಒಬ್ಬ ದೇವಸ್ಥಾನದ ಜಾಗ ಸರ್ಕಾರ ಒಂದು ಕಾನೂನು ತಂತು ಅಂತ ಹೇಳಿ ಅವನ್ ಸ್ವಂತ ಮಕ್ಕಳಿಗೆ ಇಟ್ಕೊಂಡ್ರೆ ದೇವರ ಆಸ್ತಿರೋದು. ಎಷ್ಟೋ ಮಂದಿ ಅವರ ಕುಟುಂಬಗಳು ಸರ್ವನಾಶ ಆಗಿದಂತ ಉದಾಹರಣೆಗಳಿವೆ. ದೇವಸ್ಥಾನದ ಆಸ್ತಿ, ಮಸೀದಿಯ ಆಸ್ತಿ, ಚರ್ಚಿನ ಆಸ್ತಿ. ಹಂಗಿದ್ರೆ ಟೆನೆನ್ಸಿ ಅನ್ನುವ ಕಾನೂನನ್ನು ತರ್ತಾ ಇದ್ದೀವಿ. ಈ ಟೆನೆನ್ಸಿಯಲ್ಲಿ ದೇವಸ್ಥಾನದ ಆಸ್ತಿನೂ ಮುಟ್ಟಂಗಿಲ್ಲ, ಮಸೀದಿ ಆಸ್ತಿನೂ ಮುಟ್ಟಂಗಿಲ್ಲ, ಚರ್ಚು, ಜೈನ ಬಸದಿ, ಬೌದ್ಧ ವಿಹಾರಗಳ ಆಸ್ತಿನೂ ಮುಟ್ಟಂಗಿಲ್ಲ ಅಂತ ಕಾನೂನು ಮಾಡಬೇಕು. 1999ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಏನಂತ? ಬರಲ್ಲ, ಲಾಗು ಆಗಲ್ಲ, ಅನ್ವಯ ಆಗಲ್ಲ, ವಕ್ಫ್ ಸೊತ್ತಿಗೆ ಯಾವುದೇ ಇದು ಲಾಗು ಆಗಲ್ಲ ಅಂತ ಹೇಳಿದೆ. ನನ್ನ ಆರ್ಗ್ಯುಮೆಂಟ್ ಇರೋದು, ನೀವು ಧಾರ್ಮಿಕ ಕೇಂದ್ರಗಳ ಜಮೀನನ್ನ ಟೆನೆನ್ಸಿಯಲ್ಲಿ ಮುಟ್ಟಬಾರದು ಅನ್ನೋದಿದ್ರೆ ಯಾವ ಧರ್ಮದವರ ಆಸ್ತಿಯನ್ನು ಮುಟ್ಟಬಾರದು ಅಂತ ನಾವು ಹೇಳುದು ಅದನ್ನೇ. ಹಂಗಿದ್ರೆ ಇಷ್ಟೋ ತನಕ ಒಂದ್ ಸೆಂಟೆನ್ಸ್ 4 ಸಲ ಜಾತ್ಯತೀತ ಅಂದ್ರಲ್ಲ, ಈ ದೇಶ ಜಾತ್ಯತೀತ ಹೆಂಗಾಯ್ತು ಹೇಳಿ ನನಗೆ? ಅಲ್ಲ, ಜಾತ್ಯತೀತ ಎಂಬ ಆ ಸೌಂದರ್ಯವೇ ಇಡೀ ಜಗತ್ತಿಗೆ ಸೌಂದರ್ಯ ಮಾಡ್ಬೇಕು ಅಂತ ಹೇಳುದು ನಾವು. ಯಾರು ಮಾಡಿದ ತಪ್ಪು ಮುಸಲ್ಮಾನರ ಮೇಲೆ ಕಟ್ಬೇಡಿ. ಯಾರು ಮಾಡಿರೋದು? ಮುಸಲ್ಮಾನರು ಮಾಡಿರೋದು. ಅದು ಮುಸಲ್ಮಾನರು ಮಾಡಿದಾರ ಅಜಿತ್? ನಿಮ್ಮ ಓಲೈಕೆಗಾಗಿ ಒಂದು ಪಕ್ಷ ಈ ದೇಶದಲ್ಲಿ ಇದನ್ನು ಮಾಡ್ತೋ ಇಲ್ಲ? ಮುಸಲ್ಮಾನರ ಓಲೈಕೆಗಾಗಿ ಎಲ್ಲಿ ಓಲೈಕೆ? ಇಷ್ಟ ತನಕ ಹಿಜಾಬ್ ಇಷ್ಟ ತನಕ ವಾಪಸ್ಸೇ ತಗೊಂಡಿಲ್ಲ. 4% ಏನಿದೆ ಮೀಸಲಾತಿ ಬಿಜೆಪಿ ಸರ್ಕಾರ ಕ್ಯಾನ್ಸಲ್ ಮಾಡಿತ್ತು. ಇಷ್ಟ ತನಕ ಅದನ್ನು ಇದೇ ಮಾಡಿಲ್ಲ, ವಾಪಸ್ಸೇ ತಂದಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ಲಿ, ಒಂದು ಮೆಮೊ ಇದು ಮಾಡ್ಬೋದಿತ್ತಲ್ಲ ಸರ್ಕಾರ, ಮಾಡಿಲ್ಲ. ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಮುಸಲ್ಮಾನರಿಗೆ. ಎಲ್ಲಿ ನಾನು ಹೇಳುದು, ಎಲ್ಲಿ ಓಲೈಕೆ? ಹಿಜಾಬ್ ಮೀಸಲಾತಿ ಬಿಡಿ, ವಕ್ಫ್ ನ ಕಾನೂನು ಮೀಸಲಾತಿ ಇಂಪಾರ್ಟೆಂಟ್ ಅಲ್ವಾ? ಹಿಜಾಬ್ ಒಬ್ಬ ಹುಡುಗಿ ಎಷ್ಟೋ ಮಂದಿ 8% ಕೊಡೋದು ಕೊಟ್ಟಿದ್ದಾರೆ. 4% ಬಿಜೆಪಿ ಅವರು ತೆಗೆದಿದ್ದನ್ನ ಕಾಂಗ್ರೆಸ್ನವರು 8% ಕೊಡೋದು ಕೊಟ್ಟಿದ್ದಾರೆ. ಆಯ್ತು, ಅದನ್ನ ಕೊಡ್ತಾರೆ. ನಾ ಹೇಳೋದು, ವಕ್ಫ್ ಕಾನೂನಿಗೆ ಮೇಲಿಂದ ಮೇಲೆ ತಂದಂತಹ ತಿದ್ದುಪಡಿಗಳು ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡೋದಕ್ಕೆ ಹೌದು ಅಲ್ವೋ? ಅಲ್ಲ, ಓಲೈಕೆ ಮಾಡೋಕಲ್ಲ, ನ್ಯಾಯ ಒದಗಿಸೋಕೆ. ಏನ್ ನ್ಯಾಯ? ಸಮಾನ ಏನು ಸಾಮಾಜಿಕ ನ್ಯಾಯ ಕೊಡೋಕೆ ಸಮಾನ ಎಲ್ಲಿದೆ ರೀ? ಯಾರಿಗೆ ಸಮಾನ? ಯಾವ ಧರ್ಮದವರಿಗೆ ಸಮಾನವಾದ ಮಾಡದಿದ್ದರದ್ದು ಕೇಳಿ. ಹಿಂದೂ ಧರ್ಮಕ್ಕೆ ಈಗ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಯಾವ್ದಾದ್ರು ಧರ್ಮಕ್ಕೆ ಅನ್ಯಾಯ ಆಗಿದ್ರೆ ಸರಿಪಡಿಸಬೇಕು, ಅದನ್ನು ನ್ಯಾಯ ಒದಗಿಸಬೇಕು. ನನ್ನ ಅಭ್ಯರ್ಥನೆ ಅದು.
ಯಾವುದೇ ಧರ್ಮದ ಧಾರ್ಮಿಕ ವಿಚಾರಗಳಿಗೆ ಸರ್ಕಾರ ಹೋಗಬಾರ್ದು. ಸರ್ಕಾರದ ಕೆಲಸ ಅಭಿವೃದ್ಧಿ, ಉದ್ಯೋಗ ಕೊಡುವುದು, ಅದೇ ರೀತಿಯಲ್ಲಿ ಈ ಭಾರತದ ವಿವಿಧತೆಯಲ್ಲಿ ಏಕತೆ, ಸೌಹಾರ್ದತೆಯನ್ನು ಅದನ್ನು ಭದ್ರಪಡಿಸೋದು. ಅದು ಬಿಟ್ಟು ಅಟ್ಯಾಕ್ ಮಾಡಿ ನೀವು ಕಾಂಗ್ರೆಸ್ ಅನ್ನು ನೀವು ಕೌಂಟರ್ ಮಾಡಿ, ಬಿಜೆಪಿಯನ್ನು ಕೌಂಟರ್ ಮಾಡಿ, JDS ಅನ್ನು ಕೌಂಟರ್ ಮಾಡಿ. ನೀವ್ಯಾಕೆ ಮುಸ್ಲಿಂ ಹಿಂದೂಗಳು ಇದು ತರ್ತೀರಾ? ಇಲ್ಲಿ ಹಿಂದೂ ಮುಸ್ಲಿಂ ಯಾಕೆ ತರ್ತೀರಾ? ಬೋರ್ಡ್ ಅನ್ನುವಂಥದ್ದು ಧಾರ್ಮಿಕ ಕ್ರಿಯೆ ಅಲ್ಲ. ಹೌದು, ಅದು ರಿಯಲ್ ಎಸ್ಟೇಟು ಅಲ್ಲ, ಧಾರ್ಮಿಕವಾದಂತಹ 1937 ಏನು ಶರಿಯತ್ ಅಪ್ಲಿಕೇಶನ್ ಆಕ್ಟ್ ಇದೆಯೋ ಆ ಆಕ್ಟ್ ಅನ್ನು ನಮ್ಮ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಆರ್ಟಿಕಲ್ 25 ಮತ್ತು 26ರಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೋ ಅದರ ಅಡಿಯಲ್ಲೇ ಬರುತ್ತೆ. ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ರಿಸ್ಟ್ರಿಕ್ಷನ್ಗಳು ಇರ್ತವೆ. ಹೌದು, ಏನು ರಿಸ್ಟ್ರಿಕ್ಷನ್? ಕಾಲಕ್ಕೆ ಅದು ಫಂಡಮೆಂಟಲ್ ರೈಟ್ಸ್ ರೀ ಅದು. ಯಾವುದು ಧಾರ್ಮಿಕ ಸ್ವಾತಂತ್ರ್ಯ? ಫಂಡಮೆಂಟಲ್ ರೈಟ್ಸ್ಗೆ ನೀವು ಹೆಂಗೆ ಕೈ ಹಾಕ್ತೀರಾ? ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕು ಅದು. ನಿಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಇನ್ನೊಬ್ಬನ ಮೂಲಭೂತ ಹಕ್ಕಿಗೆ ಧಕ್ಕೆ ಬರುವಂಗಿದ್ರೆ ಆ ವ್ಯಕ್ತಿಯ ಮೂಲಭೂತ ಹಕ್ಕಿನ ಪರವಾಗಿ ನ್ಯಾಯಾಂಗ ನಿಂತ್ಕೊಳ್ಬೇಕಾಗುತ್ತೆ. ಎಲ್ಲಿ ನಮ್ಮ ಮೂಲಭೂತ ಹಕ್ಕನ್ನು ನಮಗೆ ಕೊಡುವುದರಿಂದ ಬೇರೆಯವರ ಮೂಲಭೂತ ಹಕ್ಕಿಗೆ ಎಲ್ಲಿ ಪ್ರಾಬ್ಲಮ್ ಆಗಿದೆ ಒಂದು ಹೇಳಿ. ಉದಾಹರಣೆಯಲ್ಲಿ ತಮಿಳುನಾಡಿನ 150 ಕುಟುಂಬಗಳು ನಾವು ಅಲ್ಲಿ ಒಕ್ಕಲೆದ್ದು ಹೋಗಿ ಅಂತ ಹೇಳಿಲ್ಲ. ನೀವು ಡಾಕ್ಯುಮೆಂಟ್ ಅಲ್ಲಿ ಒಕ್ಕಲೆದ್ದು ಹೋಗಿ ಅಂತ ಹೇಳಿಲ್ಲ. ಮೂಲಭೂತ ಹಕ್ಕು ಹೆಂಗಾಗತ್ತೆ ಅದು? ಬೇರೆಯವರ ಆಸ್ತಿಯಲ್ಲಿ ಮನೆಗಳಿದ್ರೆ ಮೂಲಭೂತ ಹಕ್ಕು ಹೆಂಗಾಗ? ಬೇರೆಯವರ ಆಸ್ತಿ ಅಂದ್ರೆ ನಿಮ್ಮ ಆಸ್ತಿ ಅನ್ನೋದಕ್ಕೆ ಪ್ರೂಫ್ ಏನಿದೆ? ಇದು ಗೆಜೆಟ್ ಇದೆ. ಯಾವುದು ಗೆಜೆಟೆಡ್? ಮತ್ತೆ ಗೆಜೆಟೆಡ್ ವರ್ಕ್ ಪ್ರಾಪರ್ಟಿ. ಗೆಜೆಟ್ ಮಾಡುವವರು ರಾಜ್ಯ ಸರ್ಕಾರ, ವಕ್ಫ್ ಬೋರ್ಡ್ ಅಲ್ಲ ಸರ್. ವಕ್ಫ್ ಟ್ರಿಬ್ಯುನಲ್ ಕೊಟ್ಟ ಆಸ್ತಿಗಳ ಪಟ್ಟಿಯನ್ನ ಯಥಾ ಪ್ರಕಾರ ರಾಜ್ಯ ಸರ್ಕಾರ ಗೆಜೆಟ್ ಮಾಡಬೇಕು, ಮಾಡಬಾರ್ದು? ಇಲ್ಲಿಲ್ಲ, ನಿಯಮದ ಪ್ರಕಾರ ಇಲ್ಲಿಲ್ಲ. ಅಲ್ಲಿ ನಾನು ಹೇಳಿದ್ದೀನಿ ರಿಜಿಸ್ಟ್ರೇಷನ್ ಹೆಂಗೆ ನಡೀಬೇಕು ಅಂತ ಹೇಳಿದ್ದೀನಿ. ರಾಜಪತ್ರ ಮಾಡುವವರು ನಾವಲ್ಲ, ಸರ್ವೆ ಕಮಿಷನರು. ರಾಜ್ಯಪತ್ರ ಮಾಡಿ ಕೊಟ್ಟಂತಹ ಗೆಜೆಟೆಡ್ ಅದು ಅಲ್ಲ ಅಂತ ಹೇಳೋಕೆ ನಮಗೂ ಅಧಿಕಾರ ಇಲ್ಲ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ಗೆ ಯಾರಾದ್ರೂ ಹೋಗ್ತಾರೆ, ಇದೇ ಅನ್ವರ್ ಮಾಣಿಪಾಡಿದು ಕೇಳಿ ನೀವು, ಅಧಿಕ ಜನರ ಮೇಲೇನು ಕೇಸ್ ಹಾಕಿರೋದು ಅದರ ಮೇಲೇನೆ. ಒನ್ಸೆ ವಕ್ಫ್ ಆಲ್ವೈಸ್ ವಕ್ಫ್ ಅಂತ ಹೇಳಿದೆ, ನೀವು ಅದರ ವಿರುದ್ಧ ಹೋಗಿದ್ದೀರಾ ಅಂತ ಹೇಳಿ ಅವ್ರು ನೋಟಿಸ್ ಕೊಡಬೇಕು ಅಂತ ಹೇಳಿರೋದು ಅವರೇ. ಅಲ್ಲಿ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಆದರೂ ನಾವು ಕೊಟ್ಟಿಲ್ಲ, ರೈತರಿಗೆ ಕೊಟ್ಟಿಲ್ಲ, ಹಿಂದೂ ಸಹೋದರರಿಗೆ ಕೊಟ್ಟಿಲ್ಲ. ಹಲವಾರು ನನ್ನಲ್ಲಿ ದಾಖಲೆಗಳಿದ್ದಾರೆ. ಹಲವಾರು ಸ್ವಾಮೀಜಿಗಳು ನಾವು ಕೂತ್ಕೊಂಡು ಮಾತಾಡಿ 19 ಎಕರೆ 20 ಎಕರೆ ಜಾಗ ವಕ್ಫಾಸ್ತಿಯಲ್ಲಿ ಟೆಂಪಲ್ ಇದು ಏನು ದೇವಸ್ಥಾನ ನಡೆಸುವ ಶಾಲಾ ಕಾಲೇಜುಗಳಲ್ಲಿ ಇದೆ. ನಾವು ಅದನ್ನು ಈಗ ಟೈಮ್ ಬಂದಾಗ ನಾನು ಹೇಳ್ಬೋದು, ಯಾಕೆಂದ್ರೆ ನಾವು ಚರ್ಚೆ ಮಾಡಿದ್ದೀವಿ, ಅಲ್ಲಿ ನಾವು ಟಚ್ಚೇ ಮಾಡಿಲ್ಲ. ಸೌಹಾರ್ದತೆಗೆ ಏನೆಲ್ಲ ಬೇಕು ಅದೆಲ್ಲವನ್ನು ನಾವು ಮಾಡಿದ್ದೀವಿ. ನ್ಯೂಸ್ ಅವರ್ ಸ್ಪೆಷಲ್ ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಶಫಿ ಸಾದಿ ಅವರ ಜೊತೆಗೆ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ನ ಬಗೆಗಿನ ಚರ್ಚೆಯನ್ನು ಮುಂದುವರಿಸ್ತೀನಿ. ಇದ್ದೀವಿ ವಕ್ಫ್ ಬೋರ್ಡ್ ನ ಮಾಜಿ ಅಧ್ಯಕ್ಷರಾದ ಶಫಿ ಸಾದಿ ಅವರ ಜೊತೆಗೆ ಆ ಚರ್ಚೆಯನ್ನ ಮುಂದುವರಿಸ್ತಾ ಇದ್ದೀನಿ. ಶಫಿ ಸಾದಿ ಅವರೇ, 11 ಅಪ್ಲಿಕೇಶನ್ ಹೋಗಿದಾವೆ ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಡುತ್ತೋ ಅದನ್ನ ಒಪ್ಕೊಳ್ತೀರಾ? ಇಲ್ಲ, ಒಪ್ಕೊಳ್ಳುವುದಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ಕಡೆಗೆ ನ್ಯಾಯಯುತವಾದಂತ ಆದೇಶ ನೀಡುತ್ತೆ ಎಂಬ ದೊಡ್ಡ ಉಮೇದಿ. ಈ ಉಮ್ಮೀದಲ್ಲಿ ಇಲ್ಲದಿದ್ರು ಅದರ ಮೇಲೆ ಈ ದೇಶದ ಅತಿ ದೊಡ್ಡ ಕೋರ್ಟ್. ಹೌದು, ಆ ಕೋರ್ಟ್ ಏನ್ ಹೇಳುತ್ತೆ ಅದು ನಮಗೆ ಮಸೀದಿಯಲ್ಲಿ ಒಪ್ಪಿಕೊಂಡಿದೀವಲ್ಲ ನಾವು. ಬಾಬರಿ ಮಸೀದಿ ವಿಚಾರ 400 ವರ್ಷಗಳ ಕಾಲ ಮಸೀದಿ ಆಗಿತ್ತು, ರಾಮ ಜನ್ಮಭೂಮಿ ಅಂತ ಸುಪ್ರೀಂ ಕೋರ್ಟ್ ಇದು ಕೊಡ್ತು. ಏನು ಎಲ್ಲಿ ಹೋರಾಟ ನಡೆದಿಲ್ಲ. ಅಯೋಧ್ಯೆ ಇಲ್ಲ. ಅದು ಅಲ್ಲ, ಅಯೋಧ್ಯೆ ಟ್ರಸ್ಟ್ ಅಲ್ಲಿ ಒಬ್ಬ DC ಇರ್ಬೇಕು, ಅಜಿತ್. ಇದು ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೆ. DC ಹಿಂದೂ ಏತರನಾದರೆ ಆಗ್ಬಾರ್ದು ಅಂತಿದೆ. ಎಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ ಅಲ್ಲಿ. ಇಲ್ಲಿ ನೀವು ಹೇಳ್ತೀರಾ ಇಬ್ರು ಮುಸ್ಲಿಂ ಬೇಕು ಅಂತ. ಅದೊಂದು ಕ್ಲಾರಿಟಿ ಸಿಕ್ಬಿಡ್ಲಿ. ರಾಮ ಮಂದಿರದ ಟ್ರಸ್ಟ್ ಇನ್ಯಾವುದೋ ಟ್ರಸ್ಟಿಗೆ ಬೇರೆ ಅವರ ಆಸ್ತಿಗಳನ್ನು ತಮ್ಮದು ಅಂತ ಹೇಳೋ ಅಧಿಕಾರ ಇಲ್ಲ ಸರ್. ವಕ್ಫ್ ಬೋರ್ಡ್ಗಿದೆ ಅಧಿಕಾರ, ವಕ್ಫ್ ಬೋರ್ಡ್ಗಿದೆ. ಆದ್ರಿಂದ ಹೇಳುವ ಅಧಿಕಾರ ವಕ್ಫ್ ಬೋರ್ಡ್ಗೂ ಇಲ್ಲ. ದಾಖಲೆ ಇದ್ದ ಆಸ್ತಿಗಳಿಗೆ ಮಾತ್ರ ವಕ್ಫ್ ಬೋರ್ಡ್ ಅದರ ಏನು. ಅದಕ್ಕೆ ರಾಮ ಮಂದಿರ ಟ್ರಿಬ್ಯುನಲ್ ಇಲ್ಲ, ವಕ್ಫ್ ಟ್ರಿಬ್ಯುನಲ್ ಇದೆ. ಸಾಕಿಬ್ ಅಂತ ಸೋಷಿಯಲ್ ಆಕ್ಟಿವಿಸ್ಟ್ ಸರ್. ಇಡೀ ದೇಶದಲ್ಲಿ ಎಲ್ಲರೂ ವಫ್ ಬೋರ್ಡ್ಗೆ ಒಂದು ಬೆರಳು ತೋರಿಸ್ತಾ ಇದ್ದಾರೆ. ವಫ್ ಬೋರ್ಡ್ ಇಂದ ಮುಸ್ಲಿಂ ಬಡವರಿಗೆ ಏನು ಸರ್ವಿಸ್ ಸಿಗ್ತಾ ಇಲ್ಲ ಅಂತ. ಏನೇನ್ ಸರ್ವಿಸ್ ಸಿಗ್ತಾ ಇದೆ ವಫ್ ಬೋರ್ಡ್ ಇಂದ ಮುಸ್ಲಿಂ ಬಡವರಿಗೆ ಅದನ್ನ ಸ್ವಲ್ಪ ಸ್ಪಷ್ಟೀಕರಣ ಕೊಡಿ. ಮತ್ತೆ ಸೆಕೆಂಡ್ನೇದು, ದೇಶದಲ್ಲಿ ಬಿಜೆಪಿ ಸರ್ಕಾರ ಇದೆ ಹಾಗೂ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಬಿಜೆಪಿ ಸರ್ಕಾರ ವಫ್ ಅಮೆಂಡ್ಮೆಂಟ್ ಏನ್ ಆಕ್ಟ್ ತಂದಿದೆ, ಅದು ಯಾವುದೇ ಕಾರಣಕ್ಕೂ ಮುಸಲ್ಮಾನರು ಅಕ್ಸೆಪ್ಟ್ ಮಾಡಲ್ಲ. ಇವತ್ತಿಲ್ಲ ನಾಳೆ ಅದು ವಾಪಸ್ ತಗೊಳ್ಳಬೇಕು. ಇವಾಗ ನಮ್ಮ ರಾಜ್ಯದಲ್ಲಿ ಆ ಒಂದು ವಫ್ ಅಮೆಂಡ್ಮೆಂಟ್ ಏನಾಗಿದೆ ಅದು ಲಾಗು ಆಗಬಾರ್ದು ಅಂತ ಒಂದು ಬಿಲ್ ಪಾಸ್ ಮಾಡಿ ನಾವು ನಮ್ಮ ರಾಜ್ಯವನ್ನು ಅಲ್ಲಿಂದ ದೂರ ಇಡಬಹುದು ಆ ಒಂದು ಆಕ್ಟ್ ಇಂದ.
ವಿನಂತಿಯನ್ನು ಕೇಂದ್ರ ಸರ್ಕಾರ ಇದು ಮಾಡಿ ಕೇಳಿಸ್ಕೊಳ್ಳಿಲ್ಲ. ಇನ್ನು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ವಿ. ಸುಪ್ರೀಂ ಕೋರ್ಟ್ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ, ದೇಶದಲ್ಲಿ ಈಗಾಗಲೇ ರಿಜೆಕ್ಟ್ ಮಾಡಿದಾರಲ್ಲ, ನಾವು ಒಪ್ಪಲ್ಲ ಅಂತ ಹೇಳಿದ್ದಾರೆ. ಹಲವಾರು ರಾಜ್ಯಗಳು ಹೇಳಿದೆ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಅದು ಅಪ್ಲೈ ಆಗಲ್ಲ. ಕಾನೂನು ತಜ್ಞರು ಹೇಳ್ತಾರೆ ಅದರ ಬಗ್ಗೆ. ನಾನು ಅಷ್ಟು ದೊಡ್ಡ ಕಾನೂನು ತಜ್ಞ ಅಲ್ಲ. ಅದರ ಬಗ್ಗೆ ಯಾಕಂದ್ರೆ ಸರ್ಕಾರವನ್ನು ನಾವು ಅಭಿನಂದಿಸ್ತೀವಿ ಈ ಒಂದು ಹೆಜ್ಜೆ ಇಟ್ಟಿರುವುದರಿಂದ. ಕೇರಳ ಸರ್ಕಾರನೂ ಮಾಡಿದೆ, ತಮಿಳುನಾಡು ಸರ್ಕಾರ, ವೆಸ್ಟ್ ಬೆಂಗಾಲ್ ದೀದಿನೂ ಮಾಡಿದ್ದಾರೆ, ಹಲವಾರು ಸರ್ಕಾರಗಳು ಮಾಡಿದೆ. ಯಾಕಂದ್ರೆ ಸಂವಿಧಾನ ವಿರೋಧಿಯಾದಂತ ಇದು ಪ್ಲೇಸಸ್ ಆಫ್ ಸರ್ ನಮಸ್ಕಾರ, ಅಸ್ಲಾಂ ವಲೈಕುಂ. ನನ್ನ ಹೆಸರು ಅಸ್ಗರ್ ಪಾಷಾ ಅಂತ. ನಾನು ಕಾಂಗ್ರೆಸ್ ಪಕ್ಷದ ಮೈನಾರಿಟಿ ಬ್ಲಾಕ್ ಅಧ್ಯಕ್ಷನಾಗಿದ್ದೀನಿ. ಇಲ್ಲಿ ಕೆಲವೊಂದು ನಮ್ಮ ಜನಾಂಗದ ನಾಯಕರಿಂದ ಆಗಿರುವಂತ ತಪ್ಪುಗಳಿಂದ ಈ ಒಂದು ಬಿಲ್ ಪಾಸ್ ಆಗಿದೆ ಅನ್ನೋದು ನಾವು ಒಪ್ಕೊಳ್ಳೇಬೇಕಾದಂತ ವಿಷಯ, ಹೌದಲ್ವಾ? ಯಾಕಂದ್ರೆ ಕೆಲವರು ಅವರು ಗೊತ್ತಿದ್ದು ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ ಅದು ಅವ್ರಿಗೆ ಬಿಟ್ಟಿರೋ ವಿಷಯ. ಇಲ್ಲಿ ಕೆಲವೊಂದು ನಮ್ಮ ಧಾರ್ಮಿಕತೆಯಲ್ಲಿ ಹೇಳುತ್ತೆ ಏನಂದ್ರೆ ಅದು ಅಲ್ಲಾಹನ ಆಸ್ತಿ ಅಂತ ಹೇಳುತ್ತೆ, ಹೌದಲ್ವಾ? ಆ ಅಲ್ಲಾಹನ ಆಸ್ತಿಯನ್ನ ಅವರು ತಮ್ಮ ಉಪಯೋಗಕ್ಕೆ ಇಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ಳೋದು ಸರಿ, ಅದು ತಪ್ಪಲ್ವಾ? ಆ ಒಂದು ತಪ್ಪಿನಿಂದ ನೋಡಿ, ಈ ಯಾರೋ ಒಬ್ರು ತನ್ನ ವೈಯಕ್ತಿಕ ಕಾರಣಕ್ಕೆ ಬೆಳೆಸ್ಕೊಂಡಿರುವಂತ ಒಂದು ತಪ್ಪಿನಿಂದ ಇಡೀ ಜನಾಂಗದ ಹತ್ರ ಬೆಟ್ಟು ಬರ್ತಾ ಇದೆಯಲ್ವಾ? ಇದು ಸರಿನಾ? ನೀವೊಂದು ಪಕ್ಷದ ಏನೋ ಹೇಳಿದ್ರಿ, ಕಾಂಗ್ರೆಸ್ ಅಲ್ಲಿ ಒಳಗೆ ನಿಂತು ಈ ಹೋರಾಟ ಮಾಡಬೇಕಾಗಿತ್ತು. ನಾವು ಹೋರಾಟ ಮಾಡಬೇಕು. ಅದು ಮೋದಿ ಅವರೊಂದಿಗೆ ಕೇಳಿ ಏನು ಪ್ರಯೋಜನ ಇಲ್ಲ. ಬಿಲ್ ಬರೋಕೆ ಅದೊಂದು ಕಾರಣ ಆಗಿದ್ರೆ ನಾವೆಲ್ಲರೂ ತಪ್ಪುಗಾರ್ರಿ ಅದು. ಆದರೆ ನಿಮ್ಮ ಪಕ್ಷದ ಒಳಗಡೆ ನಿಂತು ಇದೊಂದು ಕ್ವಶನ್ ಮಾಡಬೇಕಿತ್ತು ನೀವು. ಇಲ್ಲಿ ಅಜಿತ್ ಹತ್ರ ಕೇಳಿ ಏನು ಪ್ರಯೋಜನ ಆಗಲ್ಲ. ನೆಕ್ಸ್ಟ್, ರಾಹುಲ್ ಗಾಂಧಿ ಅವರು ಒಂದು ಶಬ್ದನೂ ಮಾತಾಡಲಿಲ್ಲ ಪಾರ್ಲಿಮೆಂಟ್ ಒಳಗೆ, ಅಂಥ ಅವಕಾಶ ಇದ್ದಾಗಲೂ ಕೂಡ ರಾಹುಲ್ ಗಾಂಧಿ ಅವರು ಮಾತಾಡಲಿಲ್ಲ. ಪ್ರಿಯಾಂಕಾ ಗಾಂಧಿ ಅವರು ವೋಟ್ ಹಾಕೋದಕ್ಕೆ ಬರಲಿಲ್ಲ. ಹೌದು ಆಸ್ ಅ ಪಾರ್ಟಿ ಮೆಂಬರ್ ಏನ್ ಅನ್ಸುತ್ತೆ ನಿಮಗೆ? ಪಾರ್ಟಿ ಮೆಂಬರ್ ಅಂತಲ್ಲ ಸರ್, ಇದು ಒಂದು ಯಾವುದೇ ಒಂದು ಜಾತಿ ವಿಷಯ ತರೋದು ನಾವು ಅಲ್ರಿ. ನಾವು ಪಾರ್ಲಿಮೆಂಟ್ ಒಳಗೆ ನಡೆದಂತ ಚರ್ಚೆಗೆ ಕಾಂಗ್ರೆಸ್ ಒಂದು ಸ್ಟ್ಯಾಂಡ್ ತಗೊಂಡಿದೆ. ವೋಟಿಂಗ್ ಆದಾಗ ಪ್ರಿಯಾಂಕಾ ಗಾಂಧಿ ಅವರು ಖಂಡಿತವಾಗಿ ವಿರೋಧ ಮಾಡ್ತಾ ಇದೀವಿ ನಾವು ಇದ್ರ ಬಗ್ಗೆ. ಅಲ್ಲಿ ನೀವು ವಿರೋಧ ಮಾಡೋದಾಯ್ತು. ಆಸ್ ಅ ಪಾರ್ಟಿ ಮೆಂಬರ್ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಪ್ರಿಯಾಂಕಾ ಗಾಂಧಿ ಅವರು ವೋಟ್ ಹಾಕ್ಲಿಲ್ಲ ಇದ್ರ ವಿರುದ್ಧ, ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ಲಿಲ್ಲ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಪ್ರಿಯಾಂಕಾ ಗಾಂಧಿ ಅವರು ವೋಟ್ ಹಾಕಿಲ್ಲ ಅಂತ ಹೇಳಿದ್ರೆ ಅದು ಸರಿ ಇಲ್ಲ ಸರ್. ಅವರು ಯಾಕಂದ್ರೆ ನಾವು ಎಲ್ಲರೂ ಒಂದು ಪಕ್ಷದ ಹಿಂದೆ ನಾವು ನಿಂತಿದ್ದೀವಿ ಅಂದ್ರೆ ಅವರು ನಮ್ಮ ಪರವಾಗಿ ಧ್ವನಿ ಎತ್ತಬೇಕು, ಅದು ಅವ್ರ ಕರ್ತವ್ಯ ಆಗಿರುತ್ತೆ, ಆದ್ಯ ಕರ್ತವ್ಯ ಅದು. ಅವ್ರು ಅದನ್ನ ಮಾಡ್ಲಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ ಸರ್. ಆತರ ರಾಹುಲ್ ಗಾಂಧಿ ಅವರು ಆಗ್ಲಿ ಪ್ರಿಯಾಂಕಾ ಗಾಂಧಿ ಅವರಾಗ್ಲಿ ನಾವು ಅವ್ರ ಹಿಂದೆ ಒಂದು ಬ್ಲೈಂಡ್ ಆಗಿ ನಿಂತ್ಕೊಂಡಿದೀವಿ. ಅವರು ನಮ್ಮ ಸಾರಥ್ಯ ವಹಿಸಲೇಬೇಕು. ಅವರು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಮಾಡ್ಕೊಂಡ್ಬಿಟ್ಟು. ಎಸ್, ಶಫಿ ಸಾದಿ ಅವರೇ ಧನ್ಯವಾದ ಇಷ್ಟೊತ್ತಿಗೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ, ನನ್ನ ಪ್ರಶ್ನೆಗಳಿಗೆ ಮತ್ತು ಉಳಿದವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ